ಎಸ್, ನನ್ನ ಜೊತೆ ಇವತ್ತು ಚೇತನ್ ಅಹಿಂಸಾ ಅವರಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಚೇತನ್ ಅಹಿಂಸಾ ಅವರು ಹುಟ್ಟಿದ್ದೆಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು 18 ವರ್ಷ ಅಮೆರಿಕದಲ್ಲಿ ಶಿಕಾಗೋನಲ್ಲಿ. ಮೂಲತಃ ನಿಮ್ಮ ಪೂರ್ವಿಕರು ಎಲ್ಲಿ ಅವರು? ಕರ್ನಾಟಕದಲ್ಲಿ. ಮುತ್ತಾತ ಮಿರ್ಜಾ ಇಸ್ಮಾಯಿಲ್ ಕೆಳಗೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು ಇದರಲ್ಲಿ ಮೈಸೂರಿನಲ್ಲಿ. ಅಹಿಂಸಾ ಅನ್ನೋ ಪದ ಬಂದಿದೆ ಹೆಂಗೆ? ಒಂದು ವಿಚಾರದ ಮುಖಾಂತರ, ಹೋರಾಟ ಸಂಘಟನೆಗಳ ಮುಖಾಂತರ ಪರಿವರ್ತನೆ ಅನ್ನೋದು ಏನು ಅದನ್ನ ನಾನು ಅಹಿಂಸಾ ಅಂತ ವ್ಯಾಖ್ಯಾನಿಸ್ತೀನಿ. ಕ್ಯಾನ್ ಯು ಸೇ ಮೀ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಹಿಂಸೆ? ಅಹಿಂಸೆ ಸ್ವಲ್ಪ ವ್ಯತ್ಯಾಸಗಳಿದೆ. ಗಾಂಧಿಗಿರುವಂತಹ ಅಹಿಂಸೆ, ಗಾಂಧಿ ಒಂದ್ ಸ್ವಲ್ಪ ಮಹಾವೀರನ ವಿಚಾರದಲ್ಲಿ ಇನ್ಸ್ಪೈರ್ ಆಗಿರ್ಬೋದು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅಹಿಂಸೆ. ಮಹಾವೀರನ್ಗೂ ಬುದ್ಧನ್ಗೂ ಅಂದ್ರೆ ಇನ್ ಪಾಯಿಂಟ್ ಆಫ್ ವ್ಯೂ ಆಫ್ ಅಂಬೇಡ್ಕರ್, ಬೌದ್ಧಿಸಮ್ ಇಸ್ ಫ್ಲೆಕ್ಸಿಬಲ್. ಬುದ್ಧಂದು ಒಂದ್ ಸ್ವಲ್ಪ ಬೇರೆದು. ಅಂಬೇಡ್ಕರ್ ಬುದ್ಧಿಸಮ್ ಅನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತ ನನ್ನ ವ್ಯಾಖ್ಯಾನದ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂದ್ರೆ, ಅಲ್ಲ, ಈಗ ಸತ್ಯವನ್ನ ಇಂಟರ್ಪ್ರಿಟೇಷನ್ ಅಂತ ವರ್ಡಿಂಗ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಕಾರ ಈಕ್ವಲ್ ಸೊಸೈಟಿ ಥ್ರೂ ಜಸ್ಟಿಸ್ ಅಂಡ್ ರ್ಯಾಷನಾಲಿಟಿ. ಅಂದ್ರೆ ಬುದ್ಧಿಸಮ್ ಫಾಲೋ ಮಾಡೋರೆಲ್ಲ ನವಯಾನನೇ ಫಾಲೋ ಮಾಡಬೇಕು, ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಇಸ್ಲಾಮನ್ನು ವಿರೋಧಿಸ್ತಾ ಇದ್ರು ಅನ್ನುವಂತಹ ಮಾತುಕತೆಗಳಿದೆ. ಅನೇಕ ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾರೆ. ಅದನ್ನ ಇಸ್ಲಾಮನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ತಂದೆ ಪೆರಿಯಾರ್ ಅವರಿಗೆ ಒಂದು ಕಾಗದ ಬರೀತಾರೆ, ನಾನು ಇವಾಗ ಇಸ್ಲಾಮಿಗೆ ಮತಾಂತರ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು ಪ್ರತ್ಯೇಕ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅಂಬೇಡ್ಕರ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ವೈ ಹಿ ಟುಕ್ ಬೌದ್ಧಿಸಮ್ ಅನ್ನೋದು ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಬಂದಿದೆ. ಏನ್ ಹೇಳಿದ್ದಾರೆ ಅಂದ್ರೆ, ಜಗಜ್ಯೋತಿ ಅಂತ ಕರಿತೀವಿ ನಾವು ಬಸವಣ್ಣ ಅವರನ್ನ. ಬಸವಣ್ಣವ್ರನ್ನು ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ನನಗೆ ಬಂದಿದೆ. ಬಾಬಾ ಸಾಹೇಬ್ರು ಎಲ್ಲರೂ ಧರ್ಮವನ್ನ ಬದಲಿಸಬೇಕು ಅನ್ನುವಂತಹ ಆಲೋಚನೆಗೆ ಮುಂದಾಗ್ಲಿಲ್ಲ. ವೈ ಪರ್ಟಿಕ್ಯುಲರ್ಲಿ ಅಂಬೇಡ್ಕರ್ ಡಿಡ್ ದಟ್? ಶೂದ್ರಲ್ಲಿ ಅವರು ಮಿಂಗಲ್ ಆಗಲ್ವಾ? ಅಂದ್ರೆ ಶೂದ್ರಿಗೂ ಇವರಿಗೂ ಏನ್ ಡಿಫರೆನ್ಸ್ ನಿಮ್ಮ ಪ್ರಕಾರ? ಶೂದ್ರರು ಅಲ್ಲ, OBC, SC, ST ಅನ್ನುವಂತಹ ಹೆಸರುಗಳು, ಹ್ಯಾಶ್ ಟ್ಯಾಗ್ಗಳು, ಲೈನ್ಗಳು ಇವತ್ತಿಗೆ ಬಂದಿದೆ. ಅವತ್ತಿಗೆ ಎಲ್ಲಿತ್ತು ಅದೆಲ್ಲ? ಅವತ್ತಿಗೂ ಬಂದಿಲ್ಲದೆ ಇದ್ರು ನಮಗೆ ಇವತ್ತಿಗೆ ಶೂದ್ರ ಅಂದ್ರೆ ಯಾರು ಅಂದ್ರೆ ಹೆಚ್ಚಾಗಿ ಈ ಜಾತಿನೇ ಇರಬಾರ್ದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ ಆಗಿತ್ತ, ಪೆರಿಯರ್ ವಾದ? ಇಬ್ಬರದು. ಹಾಗಾದ್ರೆ ರಿಲಿಜಿಯಸ್ ರೆಸ್ಪೆಕ್ಟ್ ಅನ್ನುವಂತಹ ಕಾನೂನನ್ನು ಯಾಕೆ ತೆಗೆದುಕೊಂಡು ಬರ್ತಾರೆ ಅಂಬೇಡ್ಕರ್? ಧರ್ಮಗಳಿಗೆ ಮಾನ್ಯತೆ ಸಿಗುವುದು ಆಚರಣೆಯ ಮೇಲೆಗೋ ಅಥವಾ ಈ ಸರ್ಕಾರಗಳು ಬಂದು ಸವಲತ್ತು ಕೊಡೋ ಮೇಲೆಗೋ? ಇಟ್ಸ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ಹೌ ಡು ಯು ಡಿಫೈನ್. ಹಾಗಾದ್ರೆ ಸರ್ಕಾರಗಳು ಬರೋಕ್ಕಿಂತ ಮುಂಚೆ ಧರ್ಮಗಳು ಜಗತ್ತನ್ನು ಆಳ್ತಾ ಇತ್ತಲ್ಲ, ಅದರ ಪ್ರತಿಪಾದನೆ ಇತ್ತು, ಅದು ಬೆಳಕಿನಲ್ಲಿತ್ತು. 100% ಸತ್ಯ. ಧರ್ಮಗಳು ಅಂದ್ರೆ ಸಿದ್ಧಾಂತಗಳು. ಯು ಅಗ್ರಿ ವಿತ್ ದಟ್? ಒಂದು ಹೆಣ್ಣಿನ ಮೇಲೆ ರೇಪ್ ಆದಾಗ ಅಥವಾ ಅತ್ಯಾಚಾರ ಆದಾಗ ಜಾತಿ ಮೆನ್ಷನ್ ಮಾಡೋದು ನೀವು ಒಪ್ತೀರಾ ಅಂತ? ನಿರ್ಭಯ ರೇಪ್ ಆಯ್ತು, ಶಿ ಇಸ್ ದಲಿತ. ಪ್ರಿಯಾಂಕಾ ರೆಡ್ಡಿ ರೇಪ್ ಆಯ್ತು, ಶಿ ಇಸ್ ದಲಿತ್. ಹಾಗಾದ್ರೆ ಜಾತಿ ಆಧಾರದ ಮೇಲೆ ಸಿನಿಮಾ ಮಾಡಬೇಕು, ಕ್ರಿಕೆಟ್ ಆಡೋರನ್ನ ಕರ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗೆ ಹೇಳ್ತಾ ಇಲ್ಲ. ವ್ಯಾಖ್ಯಾನ ಎಲ್ಲರೂ ಮಾಡ್ಬೋದು. ಈಗ ನಂದು ಒಂದು ವ್ಯಾಖ್ಯಾನ ಇರುತ್ತೆ, ನಿಮ್ದು ಒಂದು ವ್ಯಾಖ್ಯಾನ ಇರುತ್ತೆ. ಸತ್ಯ ಬೇಕಲ್ಲ ಜನಗಳಿಗೆ, ನೋಡೋರಿಗೆ. ನನ್ನ ಪ್ರಕಾರ ಇದು ಸತ್ಯ. ಒಬ್ಬ ಸೋಲ್ಜರನ್ನ, ಒಬ್ಬ ಕ್ರಿಕೆಟ್ ಆಟಗಾರರನ್ನ ನಾವು ಯಾವಾಗಲೂ ನಮ್ಮ ದೇಶದವನು ಅಂತ ನೋಡ್ತೀವಾಗ್ಲಿ, ನಮ್ಮ ದೇಶದಲ್ಲಿ ಅವನು ಯಾವ ಜಾತಿಯವನು ಅಂತ ಇವತ್ತಿನ ತನಕ ನಾವಂತೂ ನೋಡಿಲ್ಲಪ್ಪ. ನೀವು ಜಾತಿ ನೋಡಿಲ್ಲ ಅನ್ನೋ ಕಾರಣಕ್ಕೆ ಜಾತಿ ಒಂದು ಅವರ ಬೆಳವಣಿಗೆ ಅಥವಾ ಅವ್ರನ್ನ ಆಚೆ ಇಡಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳಕ್ಕಾಗಲ್ಲ. ಇಬ್ಬರಿಗೂ ಪರಸ್ಪರ ವಿರೋಧ ಇತ್ತು. ಯಾಕೆಂತಂದ್ರೆ ಒಬ್ರು ಹಾರ್ಡ್ಲಿ ಕ್ಯಾಸ್ಟೇ ಇರಬಾರ್ದು ಅಂತ ಹೇಳೋರು, ಇಬ್ಬರು ಕ್ಯಾಸ್ಟೇ ಇರಬಾರ್ದು ಅಂತ ಹೇಳಿ. ಹಾಗಾದ್ರೆ ಅಂಬೇಡ್ಕರ್ ಯಾಕೆ ಪ್ರತ್ಯೇಕ ಧರ್ಮನೇ ಪಾಲಿಸ್ಬಿಟ್ರು? ಕ್ಯಾಸ್ಟ್ಲೆಸ್ ಗ್ರೇಟ್ ಇನ್ ಸೊಸೈಟಿ ಮಾಡೋದಕ್ಕೆ ಒಂದು ಕ್ಯಾಸ್ಟ್ ಮಾಡಿದ್ರು. ಕ್ಯಾಸ್ಟ್ ಅಂತ ನೋಡಕ್ಕಾಗಲ್ಲ. ಇಟ್ ಈಸ್ ಅ ರಿಲಿಜಿಯನ್, ಇಟ್ ಈಸ್ ಅನ್ ಐಡಿಯಾಲಜಿ ವಿತ್ ದಟ್ ಇನ್ಫ್ಲೂಯೆನ್ಸಸ್ ದ ಪೀಪಲ್ಸ್ ಮೈಂಡ್. ಹಿಂದಿನ ಕಾಲದ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಇವತ್ತಿನ ಲಿಂಗಾಯತ ಧರ್ಮಕ್ಕೂ ವಾಟ್ ದ ಡಿಫರೆನ್ಸ್ ಯು ಫೈಂಡ್? ನಾನು ಲಿಂಗಾಯತ ಧರ್ಮ ಅಂತ ಪ್ರಸ್ತಾಪ ಮಾಡೋನಲ್ಲ. ಅದರಲ್ಲೂ ಡಿಫರೆನ್ಸ್ ಇದೆ. ಎವ್ರಿಥಿಂಗ್ ಇಸ್ ಡಿಫರೆಂಟ್ ಆನ್ ಇಂಟರ್ಪ್ರಿಟೇಷನ್. ಪೆರಿಯಾರು ರಾಮನ್ ಒಪ್ತಿರ್ಲಿಲ್ಲ, ಕೃಷ್ಣನ್ ಒಪ್ತಿರ್ಲಿಲ್ಲ, ಸೀತೆಯನ್ನು ಒಪ್ತಿರ್ಲಿಲ್ಲ, ಲಕ್ಷ್ಮಣನ್ ಒಪ್ತಿರ್ಲಿಲ್ಲ. ಯಾವುದನ್ನ ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ, ಅದೇ ಒಂದು ರೀತಿ ಪುರಾಣ. ಹಾಗಾದ್ರೆ ನಿಮ್ ಪ್ರಕಾರ ವಾಲ್ಮೀಕಿ ಬಕ್ರ ಮಾಡಿದ್ರ ಜನಗಳನ್ನ, ವೇದವ್ಯಾಸರು ಬಕ್ರ ಮಾಡಿದ್ರ ಜನಗಳನ್ನ? ಇವೆಲ್ಲ ಕಥೆಗಳು ಬಹಳ ವಿಭಿನ್ನವಾಗಿದೆ. ಯಾರು ಬೇಕಾದ್ರೂ ಬಂದು ರಾಮ ಇಲ್ಲ, ಕೃಷ್ಣ ಇಲ್ಲ, ರಾಮ ಸುಳ್ಳು, ಕೃಷ್ಣ ಸುಳ್ಳು ಅಂದ್ಬಿಡ್ತಾರೆ. ಪೀಪಲ್ ಡೋಂಟ್ ಹ್ಯಾವ್ ಅ ಗಟ್ಸ್ ಟು ಸೇ ದಟ್ ವಾಲ್ಮೀಕಿ ಸುಳ್ಳು. ಯಾಕಂದ್ರೆ ಇವತ್ತು ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ವಾಲ್ಮೀಕಿ ಜನಾಂಗದವ್ರು ಆಗಿ ಗುಂತಾರೆ. ಇವಾಗ ಒಂದ್ ಹೇಳ್ತಾರೆ, ನಾವು ರಾಮ ಕೃಷ್ಣ ಸುಳ್ಳು ಅಂತ ಹೇಳ್ತಾ ಇಲ್ಲ. And many people will say that history ಪ್ರಾರಂಭ ಆಗೋದೇ ಬುದ್ಧ ಮತ್ತು ಅಲೆಕ್ಸಾಂಡರ್ ಕಾಲದಲ್ಲಿ. You agree with that? ಖಡ್ಗ, ಬಿಲ್ಲು ಬಾಣ, ಗನ್ಗಳಿಗಿಂತ ಐ ಆಮ್ ಮಚ್ ಮೋರ್ ಫಾಲೋವರ್ ಆಫ್ ಬುದ್ಧ. ಇವತ್ತಿನ ರಾಷ್ಟ್ರ ರಾಜಕಾರಣದ ಬಗ್ಗೆ, ರಾಜ್ಯ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬೇಕು. ಪರ್ಯಾಯ ರಾಜಕೀಯ ಬೇಕಾಗುತ್ತೆ, ಪರ್ಯಾಯ ರಾಜಕೀಯ ಆಲೋಚನೆಗಳು ಬೇಕು, ಪರ್ಯಾಯ ರಾಜಕೀಯ ಪಕ್ಷಗಳು ಬೇಕು, ಪರ್ಯಾಯ ರಾಜಕೀಯ ಚಿಂತನೆಗಳು ಬೇಕು, ಸಂಘಟನೆಗಳು ಬೇಕು. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅವ್ರು ಯಾವುದೇ ಕಾಯಕ ಮಾಡ್ತಾ ಇರಲ್ಲ, ತಮಗೆ ಬೇಕಾದಂತೆ ತಿರುಚಿಕೊಳ್ಳುವಂತಹ ಯಥಾಮತಿ ಕೆಲಸವನ್ನು ಮಾಡ್ತಾರೆ. ಇತಿಹಾಸ, ಸಾಹಿತ್ಯ, ಸತ್ಯಗಳನ್ನ ಎಷ್ಟೋ ರೀತಿ ತಿರುಚಲ್ಪಟ್ಟಿರೋ ಆಳುವ ಶಕ್ತಿಗಳು, ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಬಹಳ ಜನ ಪ್ರಭಾವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಿನ್ನೆಯ ಕಥೆ ಅಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಬಂದಿದೆ. ಈ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ರಾಜ್ಯದಲ್ಲಿ ಫ್ರೀ ವೀಸಾ
ಸರ್ವಿಸಸ್ ಹೆಸರಲ್ಲಿ ಗೌರ್ಮೆಂಟ್ ರನ್ ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈ 5 ಸ್ಕೀಮ್ಗಳಿಂದ ನೀವು ಅಧಿಕಾರಕ್ಕೆ ಬರ್ಬೋದು. ಈ 5 ನನ್ನ ಪ್ರಕಾರ ತ್ಯಾಪೆ ಹಚ್ಚು ಸ್ಕೀಮ್ಗಳು. RCB ಸ್ಟ್ಯಾಂಪೇಡ್ ಆಗಿ ಮೊನ್ನೆ, ಅದಕ್ಕೇನು ವಿಶ್ಲೇಷಣೆ ಕೊಡ್ತೀರಿ? RCB ಇಸ್ ಅ ಕಾರ್ಪೊರೇಟ್ ಕಂಪನಿ, ಕ್ಲಬ್. ಅವರು ಗೆದ್ದಿರೋಕ್ಕೂ ವಿಧಾನಸೌಧದ ಮುಂದೆ ನೀವು ಸಭೆ ಮಾಡೋಕ್ಕೂ ಒಂದು ಫೆಲಿಟೇಟ್ ಮಾಡೋಕ್ಕೂ ಏನು ಸಂಬಂಧ? ಈ ಹಿಂದೆ ಚೇತನ್ ಅವರು ಬ್ರಾಹ್ಮಣರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಕೇಸಸ್ಗಳನ್ನೆಲ್ಲ ಫೇಸ್ ಮಾಡಿದ್ರು. ನಾನು ಯಾವತ್ತೂ ಬ್ರಾಹ್ಮಣರ ಬಗ್ಗೆ ಕೇಸ್ ಕೊಟ್ಟಿಲ್ಲ. ಯಾವ ಅವಹೇಳನೋ ಯಾವುದು ಸಮಸ್ಯೆ ಅಂತ ಹೇಳಿ ಯಾವುದು ಕೆಟ್ಟ ಮಾತು ಹೇಳಿಲ್ಲ. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಆ್ಯಂಡ್ ಅಪರ್ಚುನಿಟಿ ಹೆಂಗೆ ಬಂತು ಅಂತ? ಬಾಬು ಹೋಗಿ ಶ್ರೀಧರ್ ಸರ್, ನಿಮಗೆ ಈ ವರ್ಧನ್ ಕ್ಯಾರೆಕ್ಟರ್ ನೀವು ಏನು ಯೋಚನೆ ಮಾಡ್ತೀರಾ ಅಂತ ಹೇಳಕ್ಕೆ. ದಾದಾಗಿರಿಯ ದಿನಗಳಲ್ಲಿ ಯಾವ ಪಾತ್ರ ಮಾಡಬೇಕು, ಯಾವ ಕತೆ ಮಾಡಬೇಕು ಅಂತ ಅವ್ರು ಇನ್ನೂ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರು. ಸಿನಿಮಾಗಳನ್ನು ಮಾಡೋದು ಕಡಿಮೆ ಮಾಡಿದ್ರ, ನಿಲ್ಲಿಸಿದ್ರ, ಬ್ರೇಕ್ ತಗೊಂಡ್ರ? 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಒಂದು ಅರ್ಧದಲ್ಲಿದೆ, ಒಂದು ಮುಕ್ಕಾಲದಲ್ಲಿದೆ. ಸಿನಿಮಾ ಫೀಲ್ಡಲ್ಲೂ ಅಸಮಾನತೆ ಇದೆನಾ? ಖಂಡಿತ ಇದೆ. ವಾಟ್ ಇಸ್ ದ ಫ್ಯೂಚರ್ ಆಫ್ KFI ಅಕಾರ್ಡಿಂಗ್ ಟು ಯು? ಫ್ಯೂಚರ್ ನಾನೇನು ಹೇಳೋಕ್ಕಾಗಲ್ಲ. ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾಸ್ಗಳನ್ನು ನೋಡ್ತೀರಾ, ಬೇರೆ ಹೊಸ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ನ್ಯೂ ಮೇಕರ್ ಫಿಲ್ಮ್ಗಳು ನೋಡ್ತಾ ಇರ್ತೀನಿ. ಸಕ್ಸಸ್ ರೇಟ್ ಇವತ್ತೆಲ್ಲೋ ಒಂದು ಕಡೆ KFI ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 2024ನಲ್ಲಿ 227 ಸಿನಿಮಾಗಳಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 8 ಸಿನಿಮಾ ಹಿಟ್ ಆಗಿದೆ. ಸಿನಿಮಾ ತೆಗೆದವರು ಜನ ನೋಡಕ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನೋಡಕ್ ಬರ್ತಾ ಇರೋ ಜನ ಸಿನಿಮಾ ಸರಿ ತೆಗೆದಿಲ್ಲ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದು ಬಿಲೀವ್ ಮಾಡ್ತೀರಿ? ಎರಡೂ ನಿಜ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿನಿಮಾ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ಚೇತನ್ ಅಹಿಂಸೆಗೆ ಯಾಕೆ ಡೈರೆಕ್ಷನ್ ಮಾಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅನ್ಸುತ್ತೆ? ನೀವು ಎಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಅಥವಾ ಚೆನ್ನಾಗಿ ಡೈರೆಕ್ಷನ್ ಮಾಡದೇ ಇರಿ, ಹಾಕಿ ದುಡ್ಡು ರಿಕವರಿ ಆಗಿಲ್ಲ ಅಂದ್ರೆ ನಿಮ್ ಸಿನಿಮಾ ಇಸ್ ಫ್ಲಾಪ್. ಅಂದ್ರೆ ನೀವು ಏನ್ ಅನ್ಕೊಂಡಿದ್ದೀರಿ ಅದನ್ನ ಸಿನಿಮಾ ಮಾಡೋದು ಕಷ್ಟ ಅಂತೀರಾ? ನಾನು ಯಾಕೆ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂದರೆ ನನಗೆ ಡೈರೆಕ್ಷನ್ ಬಗ್ಗೆ ಭಾಳ ಗೌರವ ಇದೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಓಕೆ, ಇವತ್ತು KFI ಅಲ್ಲಿ ನೆಪೋಟಿಸಮ್ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ, ನೆಪೋಟಿಸಮ್ ಪಾಲಿಟಿಕ್ಸ್ನಲ್ಲಿ ಭಾಳ ಇದೆ. ನೆಪೋಟಿಸಮ್ ಎಷ್ಟೋ ಫೀಲ್ಡ್ಸ್ನಲ್ಲಿ, ಎಲ್ಲಿ ನಮ್ಗೆ ಇನ್ಫ್ಲೂಯೆನ್ಸು, ಪವರು, ಹಣ ಇರುತ್ತೋ ಅಲ್ಲಿ ನೆಪೋಟಿಸಮ್ ಇದ್ದೇ ಇರುತ್ತೆ. ಅಂದರೆ ಮೊದಲು ಆ ಟೆರಿಫಿಕ್ ಆಗಿ ಮಾತಾಡ್ತಾ ಇದ್ದಿದ್ದು, ಬೆಂಕಿ ಉಳ್ತಾ ಇದ್ದಿದ್ದು, ಜೋರ್ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಿದ್ದು, ಈಗ ಆ ಚೇತನ್ ಅಹಿಂಸಾ ಕಾಣ್ತಾ ಇಲ್ಲ, ಮೆತ್ತಗಾಗ್ಬಿಟ್ರ ಚೇತನ್ ಅಹಿಂಸಾ ಅಂತ. ಶ್ರೀನಿವಾಸ್ ಅವರೇ, ನನ್ನ ವಿಚಾರಗಳು ಅವತ್ತಿಗೂ ಏನಿದೆಯೋ ಇವತ್ತಿಗೂ ಅಷ್ಟೇ ಬದ್ಧವಾಗಿದೆ, ಅಷ್ಟೇ ಗಟ್ಟಿಯಾಗಿದೆ. ಥ್ರೆಟ್ಸ್ ಬಂದಿಲ್ವಾ ಇವತ್ತಿನ ತನಕ? ಯಾವುದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಥ್ರೆಟ್ಸ್ ಬಂದಿದೆ? ಏನಂತ? ಬೇರೆ ಥರ ಥ್ರೆಟ್ಸ್ ಆಗಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟಲ್ಲಿ ಒಬ್ಬ ವಿಶೇಷ ಅತಿಥಿ ನನ್ನ ಜೊತೆಗಿದ್ದಾರೆ. ಈಸ್ ಅ ಫಿಲ್ಮ್ ಆ್ಯಕ್ಟರ್, ಚಿಂತಕರು, ಸಾಮಾಜಿಕ ಹೋರಾಟಗಾರರು, ಇನ್ಫ್ಯಾಕ್ಟ್ ಪ್ರಗತಿಪರರು ಅಂತ ಹೇಳ್ಬೋದೇನೋ. ಎಸ್, ನನ್ನ ಜೊತೆ ಇವತ್ತು ಚೇತನ್ ಅಹಿಂಸಾ ಅವರಿದ್ದಾರೆ. ಸರ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು. ಬಿಯಾಂಡ್ ಲಿಮಿಟ್ಸ್ಗೆ ಬಂದಿರೋದಕ್ಕೆ, ನನಗೆ ಕರೆಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡ್ಕೊಂಡು ಬಂದಿದ್ದೀರಿ. ಆ್ಯಂಡ್ ವೆರಿ ಹ್ಯಾಪಿ ನಿಮ್ಮನ್ನು ಇಲ್ಲಿ ನೋಡೋದಕ್ಕೆ, ನಿಮ್ಮ ಜೊತೆ ಮಾತನಾಡೋದಕ್ಕೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೌಸ್ ಲೈಫ್ ಗೋಯಿಂಗ್? ಲೈಫು ಚೆನ್ನಾಗಿ ನಡೀತಾ ಇದೆ. ನಮ್ಮ ಕೆಲಸಗಳು ಆ್ಯಕ್ಟಿವ್ ಆಗಿ ನಡೀತಾ ಇದೆ. ಜನಪರ ಕೆಲಸಗಳು, ಸಮಾಜಕ್ಕೆ ನಾವು ವಾಪಸ್ ಕೊಡಬೇಕು ನಮ್ಮ ಉದ್ದೇಶ. ಸೊ ನಾವು ಅಳಿಲ್ ಸೇವೆ, ಇರುವೆ ಸೇವೆ ಮುಂದುವರಿಸ್ತಾ ಇದ್ದೀವಿ. ಫೈನ್, ನೈಸ್. ಸರ್, ಹುಟ್ಟಿದ್ದೆಲ್ಲಿ ಚೇತನ್ ಅಹಿಂಸಾ? ನಾನು ಹುಟ್ಟಿ ಬೆಳೆದಿದ್ದು, ಓದಿದ್ದು 18 ವರ್ಷ ಅಮೇರಿಕಾದಲ್ಲಿ, ಶಿಕಾಗೋ. ಮತ್ತು 4 ವರ್ಷ ಯೇಲ್ ಯೂನಿವರ್ಸಿಟಿ ನಾನು ಡಿಗ್ರಿ ಮಾಡಿದ್ದು. ಅದನ್ನು ಮುಗಿಸ್ಕೊಂಡು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ನಾನು ಕರ್ನಾಟಕಕ್ಕೆ ಬಂದಿದ್ದು. ಅಪ್ಪ ಅಮ್ಮ ಇದ್ದಿದ್ದಿಲ್ಲ? ಅಪ್ಪ ಅಮ್ಮ ಇದ್ದಿದ್ದೆಲ್ಲ ಶಿಕಾಗೋದಲ್ಲೇ, ಅವರಿಬ್ಬರು ಡಾಕ್ಟರ್ಸು. ಓಕೆ. ಆದರೆ ಹೆಚ್ಚಾಗಿ ನಮಗೆ ಚಿಕ್ಕ ವಯಸ್ಸಲ್ಲೂ ಕೂಡ ನಾವು ಅಮೇರಿಕಾದಲ್ಲಿ ಹುಟ್ಟು ಬೆಳೆದ್ರು ಕೂಡ, ಅಲ್ಲೇ ಸ್ಕೂಲ್ ಓದ್ತಿದ್ರು ಕೂಡ, ನಾವು ಪ್ರತಿ 3 ತಿಂಗಳು ರಜಕ್ಕೆ ನಾವು ಕರ್ನಾಟಕಕ್ಕೆ ಬರ್ತಾಯಿದ್ವಿ. ಮತ್ತು ಎಲ್ಲ ರೀತಿ ಕನ್ನಡದ ಒಂದು ಸಾಂಸ್ಕೃತಿಕ ಪ್ರಪಂಚದ ಮೇಲೆ ನಮಗೆ ತಂದೆ ತಾಯಿ ಮನೇಲೂ ಭಾಳ ಒತ್ತು ಕೊಡ್ತಾಯಿದ್ರು. ನಾನು ಏಕಪಾತ್ರ ಅಭಿನಯ ಮಾಡೋದಾಗಿರ್ಬೋದು. ನನಗೆ ಮೊದಲೇ ಏಕಪಾತ್ರ ಅಭಿನಯ ಮಾಡಿದ್ದು 5 ವರ್ಷ ಹುಡುಗ ಆಗಿದ್ದಾಗ ಬಬ್ರುವಾಹನ ಶಿವರಾಮ್ ಕಾರಂತರು ಶಿಕಾಗೋಗೆ ಬಂದಿದ್ರು. ಸೊ ಶಿವರಾಮ್ ಕಾರಂತರ ಮುಂದೆ ನಾನು ಇದನ್ನು ಮಾಡಿದ್ದೆ, ಏಕಪಾತ್ರ ಅಭಿನಯ, ಬಬ್ರುವಾಹನ. ಓಕೆ. ಸೊ ಅದು ನನಗೆ ಇನ್ನೂ ಜ್ಞಾಪಕ ಇದೆ. ಮತ್ತು AK ರಾಮಾನುಜನ್ ಆಗಿರ್ಬೋದು, ನಮ್ಮ ತಂದೆ ಗುರು ಆಗಿರ್ಬೋದು, ಮತ್ತು ನಮಗೆ ಭಾಳ ಜನ ವಿಚಾರವಂತರು, DR ನಾಗರಾಜು, ಮತ್ತು ಭಾಳ ಜನ ಅದ್ಭುತ ವಿಚಾರವಂತರು ನಮ್ಮ ಮನೆಗೆ ಬರೋರು, ಸಂಗೀತಗಾರರು, ಹಿಂದೂಸ್ತಾನಿ, ಕರ್ನಾಟಕ ಮ್ಯೂಸಿಕ್ಕು, ಜಾನಪದ ಸಂಗೀತ, ಮತ್ತು ನಮಗೆ ಬೇರೆ ಬೇರೆ ಕತೆ ಹೇಳೋದು, ಬೇರೆ ಬೇರೆ ನಮಗೆ ಒಂದು ಕನ್ನಡ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದನೂ ಭಾಳ ಒಂದು ದೊಡ್ಡ ಪ್ರಮಾಣದ ನಮ್ಮ ಮೇಲೆ ಪರಿಣಾಮ ಬಿದ್ದಿತ್ತು. ನನಗೆ ಯಾವಾಗಲೂ ನಾನು ಅಮೇರಿಕಾದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ನನಗೆ ನನ್ನ ಮನಸ್ಸು ನಾನು ಕನ್ನಡದವನು. ಮತ್ತು ಎರಡನೇದಾಗಿ ನಾನು ಚಿಕ್ಕ ವಯಸ್ಸಿಂದನೂ ಕೂಡ 14-15 ವರ್ಷ ಅಲ್ಲಾಗಿರೋ ಅನುಭವಗಳ ನಂತರ ನನಗೆ
ನಾನು ವಾಪಸ್ ಬಂದು ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ನಾನು ಬದುಕಬೇಕು ಅಂತ ನನಗೆ ಟೀನೇಜರ್ ಆಗಿದ್ದಾಗಿಂದ ನನಗೆ ಆಲೋಚನೆ ಇತ್ತು. ಸೊ ಯಾವಾಗ ನನಗೆ ಡಿಗ್ರಿ ಮುಗಿಸಿದ್ನೋ ಇಲ್ಲೇ ಬಂದು ಸ್ಟಡಿ ಮಾಡಬೇಕು, ಇಲ್ಲೇ ಬಂದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ರಂಗಭೂಮಿ ಮುಖಾಂತರ ನನಗೊಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ಸಿಕ್ತು. ಇಲ್ಲಿ ಬಂದ ಮೇಲೆ ಸಿಕ್ತು? ಇಲ್ಲ, ಅದು ಅಮೇರಿಕಾದಲ್ಲಿ ನನ್ನ ಫೈನಲ್ ಇಯರ್ ಆಫ್ ಕಾಲೇಜ್ನಲ್ಲಿ ಸಿಕ್ತು, ಯೂನಿವರ್ಸಿಟಿನಲ್ಲಿ. ಫುಲ್ ಬ್ರೈಟ್ ಅನ್ನೋದು ಅದು ಒಂದು ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್. ಅದು ನಾನು ಏಲಲ್ಲಿ ಓದಿ ಆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂದರೆ ಅಮೇರಿಕನ್ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಸೇರಿ ನನಗೆ ಭಾರತದಲ್ಲಿ, ಕರ್ನಾಟಕದಲ್ಲಿ ರಂಗಭೂಮಿ ಮುಖಾಂತರ ನನಗೆ ಮಹಿಳಾ ಸಬಲೀಕರಣ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದೇ ನನ್ನ ಸ್ಪೆಷಲೈಸೇಷನ್ ಇತ್ತು. ಸೊ ನಾನು ಇದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಜೊತೆ ಕನೆಕ್ಷನ್ ಇತ್ತು, ಈ ಒಂದು ನೀನಾಸಂ ಜೊತೆನೂ ಕನೆಕ್ಷನ್ ಇತ್ತು, ರಂಗಾಯಣ ಜೊತೆ ಕನೆಕ್ಷನ್ ಇತ್ತು. ಎಲ್ಲ ರಂಗಭೂಮಿಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರ ಜೊತೆ ನಾನು ಸಂಪರ್ಕ ಮಾಡಿ, ನಾನು ಕೂಡ ಗುಂಡಲ್ಪೇಟೆ, ಧಾರವಾಡ, ಈ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಈ ವಿಚಾರಗಳೆಲ್ಲ ಅಧ್ಯಯನ ಮಾಡ್ತಾ ಮಹಿಳಾ ಸಬಲೀಕರಣ ಮಾಡ್ತಾ ಬೀದಿ ನಾಟಕಗಳಾಗಿರ್ಬೋದು, ನಾನು ಕೂಡ ಒಂದು ನಾಟಕ ನಿರ್ದೇಶನ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋಕ್ಕೆ ಅವಕಾಶ ಸಿಕ್ತು. ಅದರ ನಂತರ ನನಗೆ ಸಿನಿಮಾ ಅವಕಾಶ ಸಿಕ್ಕಿತ್ತು. ಓಕೆ, ಫೈನ್. ಆದರೆ ಮೂಲತಃ ನಿಮ್ಮ ಪೂರ್ವಿಕರು ಎಲ್ಲಿಯವರು ಕರ್ನಾಟಕದಲ್ಲಿ ಅಂತ? ನನಗೆ ಫ್ಯಾಮ್ಲಿ, ನಮ್ಮ ನಮ್ಮ ಮುತ್ತಾತ ಅವರು ಮಿರ್ಜಾ ಇಸ್ಮಾಯಿಲ್ ಕೆಳಗೆ ಅವರು ಹೆಲ್ತ್ ಮಿನಿಸ್ಟರ್ ಆಗಿ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು ಇದರಲ್ಲಿ ಮೈಸೂರಿನಲ್ಲಿ. ಸೊ ಒಡೆಯರ್ ಕಾಲದಲ್ಲಿ ನಾವು ಮಿರ್ಜಾ ಇಸ್ಮಾಯಿಲ್ ಅಡಿಯಲ್ಲಿ ಒಡೆಯರ್ ಕಾಲದಲ್ಲಿ. ಸೊ ಹೌದು. ಸೊ ನಮಗೆ ಆಮೇಲೆ ಅದು ಮುತ್ತಾತ, ಮತ್ತು ನಮ್ಮ ಇಬ್ಬರು ತಾತಂದಿರು, ಅಜ್ಜಿದಿರು. ತಾತಂದಿರು ಒಬ್ಬರು ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು, ಅವರು ನನಗೆ ಇವಾಗ ಇವರು MD ನಂಜುಂಡಸ್ವಾಮಿ ಅವ್ರ ಸ್ಟೂಡೆಂಟ್ ಆಗಿದ್ದರು. ಮತ್ತು ನಮಗೆ ಇವಾಗ ಸಂತೋಷ್ ಹೆಗ್ಡೆ ಅವ್ರ ಜೊತೆ ಮಾತಾಡ್ತಾ ಅವರು ಹೇಳಿದ್ರು, ಅವರು ನನ್ನ ತಾತನ ಸ್ಟೂಡೆಂಟ್ ಆಗಿದ್ರು. ನಾನು ಮೊನ್ನೆ ರೀಸೆಂಟ್ ಆಗಿ ನಿಮ್ಮ ಪೋಸ್ಟ್ ನೋಡಿ ಸ್ಟೂಡೆಂಟ್ ಆಗಿದ್ರು. ಅವರು ಹೇಳ್ತಾ ಇದ್ದ ತಾತ ಅಲ್ಲಿ ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಪ್ರಿನ್ಸಿಪಲ್ ಆಗಿದ್ರು. ಮತ್ತೆ ಬಂಗಾರಪ್ಪನವರು ಆಗಿರ್ಬೋದು, ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಅನೇಕರು ನಮ್ಮ ತಾತನ ಸ್ಟೂಡೆಂಟ್ಗಳಾಗಿದ್ರು. ಅವಾಗ ಒಂದೇ ಲಾ ಸ್ಕೂಲ್ ಇದ್ದಿದ್ದು. ಸೊ ಅವರು ಅವಾಗ ಆ ಥರ ಭಾಳ ನಮ್ಮ ತಾತ ಅಜ್ಜಿ ತಂದೆ ತಾಯಿ ಮನೆಯಲ್ಲೇ ನಾವು ಇವಾಗ ಇರೋದು ಶೇಷಾದ್ರಿಪುರಂನಲ್ಲಿ. ಮತ್ತು ನಮ್ಮ ಇನ್ನೊಂದು ತಾತ ಅಜ್ಜಿ, ನಮ್ಮ ತಾತ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ದರು, ಮತ್ತು ಅವರು ಫ್ರೀಡಮ್ ಫೈಟರ್ ಆಗಿದ್ದರು. ಮತ್ತು ಅವರು ಕೂಡ ಜೈಲಲ್ಲಿದ್ದು, ನಮ್ಮ ಅಜ್ಜಿ ಸರ್ವಮಂಗಳ ಅಂತ, ಅವ್ರ ತಾತನ ಸಿದ್ದಿಂಗಪ್ಪ, ಇವರ ಹೆಸರು ಸದಾಶಿವಯ್ಯ. ಅವರು ನಮಗೆ ಇನ್ನೂ ಇದು ಸಿಗುತ್ತೆ, ಫ್ರೀಡಮ್ ಫೈಟರ್ ಪೆನ್ಷನ್ ಅನ್ನೋದು ಇವೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಸೊ ಅದು ಬರ್ತಾ ಇದೆ. ಮತ್ತು ನಮಗೆ ಎಲ್ಲ ಕಡೆ ಭಾಗಗಳಿಂದ ನಮಗೆ ಇಲ್ಲಿ ಬೆಂಗಳೂರು ಹೆಚ್ಚಿದೆ, ಸ್ವಲ್ಪ ಗುಬ್ಬಿ ಇದೆ, ಸ್ವಲ್ಪ ಮೈಸೂರು ಇದೆ, ಸ್ವಲ್ಪ ತುಮಕೂರು ಇದೆ, ಸ್ವಲ್ಪ ದಾವಣಗೆರೆ ಇದೆ, ಸ್ವಲ್ಪ ನ್ಯಾಮತಿ ಇದೆ, ಸ್ವಲ್ಪ ಬೇರೆ ಬೇರೆ ಕಡೆ ತುಂಬ ಬಳಗ ಇದೆ. ಕರ್ನಾಟಕದ ಕಡೆ ಎಲ್ಲ ಕಡೆಯಿಂದ ಬಂದಿದೆ. ಬಟ್ ನಾನು ಯಾವಾಗ ಅಮೇರಿಕಾದಲ್ಲಿ ಹುಟ್ಟು ನನಗೆ ಕನ್ನಡ ಎಲ್ಲಿ ಮಾತಾಡ್ತಾರೋ ಅದೆಲ್ಲ ನಮ್ಮ ಮನೆ, ನಮ್ಮ ಊರು ಅಂತಲೇ ನನಗನ್ಸುತ್ತೆ. ಸೊ ನನಗೆ ಪ್ಯಾನ್ ಕರ್ನಾಟಕ, ನನಗೆ ಎಲ್ಲಿ ಜಾಸ್ತಿ ಬಡತನ, ಜಾಸ್ತಿ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿವಿಕೆ ಇದೆಯೋ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸಿ, ಜಾಸ್ತಿ ಬೆಳವಣಿಗೆ ಆಗಬೇಕು, ಜಾಸ್ತಿ ಅಭಿವೃದ್ಧಿ ಆಗಬೇಕು ಅಂತ ನೋಡ್ತೀನಿ. ಎಲ್ಲಿ ಹೆಚ್ಚಾಗಿ ಬಹುಶಃ ನಾನಿರೋ ಭಾಗ ಶೇಷಾದ್ರಿಪುರಂನಲ್ಲಿ, ನಮ್ಮ ಸುತ್ತಮುತ್ತ ಈ ಭಾಗದಲ್ಲಿ ಜಾಸ್ತಿ ಇದೆಯೋ ಅವ್ರು ಸ್ವಲ್ಪ ನನ್ನಂತ ಸ್ವಲ್ಪ ಜಾಸ್ತಿ ವಾಪಸ್ ಕೊಡಬೇಕು. ಅದು ಒಂದು ನ್ಯಾಯದ ಪರಿಕಲ್ಪನೆ ಅಂತ ನಾನು ವ್ಯಾಖ್ಯಾನಿಸ್ತೀನಿ. ಫೈನ್. ಅಹಿಂಸಾ ಅನ್ನೋ ಪದ ಬಂದಿದ್ದು ಹೆಂಗೆ? ಚೇತನ್ ಅನ್ನೋ ಹೆಸರಿನ ಮುಂದೆ ಅಹಿಂಸಾ ಬಂದಿದ್ದೆ ಹೆಂಗೆ ಅಂತ? ನಾನು ಯಾವಾಗ ನನಗೆ ಕಾವ್ಯನಾಮ ಅಂತ ನನಗೆ ಭಾಳ ಇಷ್ಟ ಇರೋದು. ನಾನು ಏನೋ ಒಂದು ಪೆನ್ ನೇಮ್ ಅಂತ ತೊಗೊಳ್ತಾ ಇದ್ದೆ. ಅಂದರೆ ನಾನು ಏನೋ ಒಂದು ಸಿದ್ಧಾಂತ, ನನಗೆ ಒಂದು ಶಸ್ತ್ರಾಸ್ತ್ರ ಇಲ್ಲದೆ ಒಂದು ವಿಚಾರದ ಮುಖಾಂತರ, ಒಂದು ಹೋರಾಟ ಸಂಘಟನೆಗಳ ಮುಖಾಂತರ ಪರಿವರ್ತನೆ ಅನ್ನೋದು ಏನು ಅಂತ ಅದನ್ನು ನಾನು ಅಹಿಂಸಾ ಅಂತ ವ್ಯಾಖ್ಯಾನಿಸ್ತೀನಿ. ಅಂದರೆ ಮೊದಲೇ ಸ್ಟೂಡೆಂಟ್ ಆಗಿದ್ದಾಗಿಂದನೂ ಸ್ಟೂಡೆಂಟ್ ಆಗಿದ್ದಾಗಲೂ ಬರಿತಾ ಇದ್ದೆ. ಆಗ್ಲಿಂದನೂ ಅಹಿಂಸಾ ಅಂತ, ಆಗ್ಲಿಂದ ಅಹಿಂಸಾ ತತ್ವ ನನ್ನ ಮೇಲೆ ಭಾಳ ಪರಿಣಾಮ ಬೀರಿತ್ತು. ನಾನು ಇದನ್ನು ತೊಗೊಂಡಿದ್ದು ಒಂದು 20 ವರ್ಷ ಆಗಿರ್ಬೋದು. ನಾನು ಅವಾಗ ತಾನೇ ನಾನು ಕರ್ನಾಟಕಕ್ಕೆ ಬಂದಿದ್ದೆ 2005ರಲ್ಲಿ. ಅವಾಗ ಟೈಮ್ನಲ್ಲಿ ಆ ಕಾಲೇಜಿಂದ ಈ ಭಾಗ ಇಲ್ಲಿ ಬಂದಾಗ 2004-05 ಆ ಟೈಮ್ನಲ್ಲೇ ತೊಗೊಂಡಿದ್ದು ಹೆಸರು ಇರಬೇಕು. ಫಸ್ಟ್ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ನಂದು ಬುದ್ಧನ, ಬಸವಣ್ಣನ ಅಹಿಂಸಾ ನನಗೆ ಜಾಸ್ತಿ ಪರಿಣಾಮಕಾರಿಯಾಗಿದೆ. ಅದು ಬೇರೆ ಬೇರೆ ಅಹಿಂಸೆಗಳು ಇದೆ, ಮಹಾವೀರನ ಅಹಿಂಸನೂ ಇದೆ, ಅದನ್ನು ಗಾಂಧಿ ತತ್ವದ ಅಹಿಂಸನೂ ಇದೆ. ಬಟ್ ನನಗೆ ಹೆಚ್ಚಾಗಿ ಬುದ್ಧ, ಬಸವ ಯಾರಾದರೂ ನಮಗೆ ಇಡೀ ಪ್ರಪಂಚಕ್ಕೆ ನಿಜವಾಗ್ಲೂ ಒಂದು ಶಸ್ತ್ರಾಸ್ತ್ರ ಬಿಟ್ಟು ಒಂದು ವಿಚಾರ ಮತ್ತು ಒಂದು ನ್ಯಾಯದ ಮುಖಾಂತರ ಪರಿವರ್ತನೆ ಯಾರಾದರೂ ಮಾಡಿದ್ರೆ ಅದು ನಮಗೆ ಬುದ್ಧ ಮತ್ತು ಬಸವಣ್ಣವರು ಅದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ರ ತಂದೆ ಪೆರಿಯಾರು, ಇಂಥವ್ರು ಜ್ಯೋತಿಬಾ ಫುಲೆ, ಕುವೆಂಪು ಅವರು ಅಂಥವರೆಲ್ಲ ಅದನ್ನು ಮುಂದುವರಿಸಿದ್ದಾರೆ. ಸೊ ಆ ಅಹಿಂಸಾ ನನಗೆ ಇವತ್ತಿನ ದಿನ ಅಗತ್ಯ ಇದೆ ಅನ್ನೋದು ನನ್ನ ಭಾವನೆ. ಕ್ಯಾನ್ ಯು ಸೇ ಮೀ ದಟ್ ವಾಟ್ ಆಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಹಿಂಸೆ, ಗಾಂಧಿಗಿರುವಂಥ ಅಹಿಂಸೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅಹಿಂಸೆ? ನಾನು ಅದನ್ನು ಯೋಚಿಸ್ತಾ ಇದ್ದೆ. ಮಹಾವೀರನಿಗೂ ಬುದ್ಧನಿಗೂ ಅಹಿಂಸೆ ಸ್ವಲ್ಪ ವ್ಯತ್ಯಾಸಗಳಿದೆ.
ನನ್ನ ವ್ಯಾಖ್ಯಾನದ ಪ್ರಕಾರ ಅದು ಬೇರೆ ಇಂಟೆಲೆಕ್ಚುವಲ್ಸ್ ಹೇಳೋದು ಬೇರೆ ಇರ್ಬೋದು. ಗಾಂಧಿ ಒಂದು ಸ್ವಲ್ಪ ಮಹಾವೀರನ ವಿಚಾರದಲ್ಲಿ ಇನ್ಸ್ಪೈರ್ ಆಗಿರ್ಬೋದು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರದ್ದು ಅದು ಆ ಫೋಲ್ಡಲ್ಲಿ ನನಗೆ ಕಾಣುತ್ತೆ. ಬಟ್ ಮಹಾವೀರನ ಒಂದು ಸ್ವಲ್ಪ ಆಬ್ಸಲ್ಯೂಟಿಸ್ಟು, ಅಂದರೆ ಒಂಥರ ಇನ್ಸೆಕ್ಟ್ಸ್ಗಳಿಗಾಗಿರ್ಬೋದು, ಪ್ಲ್ಯಾಂಟ್ಸ್ಗಾಗಿರ್ಬೋದು, ಈ ಥರದ್ದು ಯಾವುದೇ ಒಂದು ರೀತಿ ನಾನ್ ವೈಲೆನ್ಸ್ ಟುವರ್ಡ್ಸ್ ಎನಿ ಲಿವಿಂಗ್ ಕ್ರೀಚರ್ ಅನ್ನೋದು ಇದೆ. ಬುದ್ಧಂದು ಒಂದು ಸ್ವಲ್ಪ ಬೇರೆದು. ಬುದ್ಧಂದು ಇಸ್ ಮೋರ್ ಪ್ರಾಕ್ಟಿಕಲ್ ಅಂತ ಪದ ಬಳಸೋದಕ್ಕಿಂತ ಅದು ಮೋರ್ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಒಂದು ನಮ್ಯತೆ ಇದೆ. ಹೆಂಗೆ? ಇವತ್ತು ಬುದ್ಧ ಸಂಪೂರ್ಣವಾಗಿ ನಮಗೆ ಮಾಂಸ ತಿನ್ನಲೇಬೇಡಿ ಅಂತ ಹೇಳಲ್ಲ. ನನ್ನ ವ್ಯಾಖ್ಯಾನದ ಪ್ರಕಾರ ಅವ್ರೇನು ಹೇಳ್ತಾರೆ ಅಂದರೆ, ಎಲ್ಲಾದರೂ ಹೋದರೆ, ಯಾರ್ದಾರು ಮನೆಗೆ ಹೋದರೆ ನೀವು ಮಾಂಸ ತಿನ್ನೋಕ್ಕೋಸ್ಕರ ಹೋಗಬೇಡಿ. ಅವರು ನೀವು ಬರ್ತಾ ಇದ್ದಾರೆ ಅಂತ ನೀವು ಮಾಡೋದಲ್ಲ. ಅವ್ರು ಹೇಗಿದ್ರು ಮಾಡ್ತಾಯಿದ್ರು, ನೀವು ಹೇಗಿದ್ರು ಹೋಗಿದ್ದೀರ, ಅದು ಏನಿದೆಯೋ ಅದನ್ನು ತಿನ್ಕೊಂಬನ್ನಿ. ಆ್ಯಕ್ಚುಲಿ ಬುದ್ಧನೂ ನಮಗೆ ಗೊತ್ತಿರೋ ಪ್ರಕಾರ ಅವ್ರು ತೀರ್ಕೊಳ್ಳೋದು ಒಂದು ಕಂಟ್ಯಾಮಿನೇಟೆಡ್ ಮಾಂಸ ತಿಂದಾಗಲೇ ಅವ್ರು ತೀರ್ಕೊತಾರೆ ಅಂತ ಒಂದು ಕತೆ ಹೇಳುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಆಬ್ಸಲ್ಯೂಟ್ ಫಾರ್ಮ್, ಇಟ್ಸ್ ಅ ಫಾರ್ಮ್ ಆಫ್ ಕೈಂಡ್ ಆಫ್ ನಾನ್ ವೈಲೆನ್ಸ್ ದಟ್ ಈಸ್ ಕಂಪ್ಯಾಷನೇಟ್. ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ದಯೆ ಬೇಕು, ಬಟ್ ಆ ದಯದಿಂದ ನಾವು ಒಂದು ರೀತಿ ಬಾಬಾ ಸಾಹೇಬರು ಕೂಡ ಎಲ್ಲ ಧರ್ಮಗಳನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾಗ, ನಾವು ಯಾವ ಧರ್ಮ ನಮಗೆ ಭಾಳ ಯಾವ ಧರ್ಮಕ್ಕೆ ಹೋದರೆ ಅಥವಾ ಧರ್ಮ ನಮಗೆ ಇನ್ಸ್ಪೈರ್ ಆದರೆ ಉತ್ತಮವಾದಾಗ ಜೈನ ಧರ್ಮನೂ ನೋಡ್ತಾರೆ. ಜೈನ ಧರ್ಮದಲ್ಲೂ ಬುದ್ಧ ಮಹಾವೀರ ಅವರ ಕಾಲಘಟ್ಟದಲ್ಲಿ ಅವ್ರ ಸಮಕಾಲೀನರು ಅವರಿಬ್ಬರು ಕೂಡ ಒಂದೇ ಕಡೆ ಭೇಟಿ ಮಾಡ್ತಾರೆ ಅಂತಲೂ ಹೇಳ್ತಾರೆ ಅದು ಕಥೆಗಳಲ್ಲಿ. ಬಟ್ ಆ ಜೈನ ಧರ್ಮ ಇಸ್ ಲಿಟಲ್ ಬಿಟ್ ಎಕ್ಸ್ಟ್ರೀಮ್. ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಪಾಲಿಸ್ಬೋದು ಜನ ಅಂತ ಒಂದು ಸ್ವಲ್ಪ ಬಾಬಾ ಸಾಹೇಬರು ಅದನ್ನು ಸ್ವಲ್ಪ ಹಿಂಜರಿತಾರೆ. ಬಟ್ ಬುದ್ಧ ಧರ್ಮ ಅದು ಕಾಂಟೆಕ್ಸ್ಟ್ ತಕ್ಕಂತೆ, ಅದು ಸಮಾಜ ಬದಲಾಗೋ ತಕ್ಕಂತೆ, ಅದು ಒಂದು 20ನೇ ಶತಮಾನ ತಕ್ಕಂತೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಇನ್ನೂ ಇಟ್ಸ್ ಮೋರ್ ಏಬಲ್ ಟು ಬಿ ಕಂಟೆಕ್ಸ್ಟಲೈಸ್, ಮೋರ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. ಅಂದರೆ ಇನ್ ಪಾಯಿಂಟ್ ಆಫ್ ವ್ಯೂ ಆಫ್ ಅಂಬೇಡ್ಕರ್, ಬೌದ್ಧಿಸಮ್ ಇಸ್ ಅ ಫ್ಲೆಕ್ಸಿಬಲ್ ರಿಲಿಜನ್, ಫ್ಲೆಕ್ಸಿಬಲ್ ಐಡಿಯಾಲಜಿ, ಮತ್ತು ಅದ್ರ ಜೊತೆ ಒಂದು ಕಂಟೆಕ್ಸ್ಚುವಲೈಸ್ ಮಾಡ್ಬೋದು. ಮತ್ತು ಯಾವಾಗ ಅಸ್ಪೃಶ್ಯತೆ ಅನ್ನೋದು ಶುರುವಾಯಿತು, ಇವಾಗ ಬಾಬಾ ಸಾಹೇಬ್ರದ್ದು ಹೋರಾಟ ಅನ್ಯಾಯದ ವಿರುದ್ಧ, ಆ ಅನ್ಯಾಯದ ವಿರುದ್ಧ ಅಂದರೆ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ವಿರುದ್ಧನೂ ಕೂಡ ಇತ್ತು. ಸೊ ಆ ಅಸ್ಪೃಶ್ಯರಿಗೆ ಯಾವ ಬಾಬಾ ಸಾಹೇಬರು ಅದೇ ಸಮುದಾಯದಲ್ಲಿ ಹುಟ್ಟಿದ್ದಾಗ ಅವರು ಕೂಡ ಅವ್ರ ಸ್ಟಡಿ ಪ್ರಕಾರ ಯಾವಾಗ ಅಸ್ಪೃಶ್ಯತೆ ಶುರುವಾಯಿತು ಅಂದರೆ 2000 ವರ್ಷಗಳ ಹಿಂದೆ ಬೌದ್ಧ ಧರ್ಮ ಭಾರತದಲ್ಲಿ ಇಳಿತಾ ಬಂದಾಗ, ದ ಡಿಕ್ಲೈನ್ ಆಫ್ ಬೌದ್ಧ ಧರ್ಮ ಕ್ರಿಯೇಟೆಡ್ ದ ರೈಸ್ ಆಫ್ ಅನ್ಟಚಬಿಲಿಟಿ. ಆವಾಗ ದಲಿತರು ಅಂತ ಬಂತು. ದಲಿತನ ಪದ ಒಂದು 19ನೇ ಶತಮಾನದ ಮರಾಠಿ ಪದ, ಅದು ದಲಿತ ಅಂತ ಬುದ್ಧಿಸ್ಟ್ ಪಾಲಿ ಲಿಟ್ರೇಚರಲ್ಲಿ ಬರ್ಬೋದು. ಬಟ್ ಆವಾಗ ಒಂದು ಅಸ್ಪೃಶ್ಯ ಅನ್ನೋ ಒಂದು ಪರಿಕಲ್ಪನೆ, ಅದು ಈ ವರ್ಣ ವ್ಯವಸ್ಥೆ ಅಂದರೆ ಏನಿದೆ ನಮ್ಮ 3,500 ವರ್ಷದಿಂದ, ಆ ವರ್ಣ ವ್ಯವಸ್ಥೆ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದನ್ನು ಬಿಟ್ಟು ಪಂಚಮ ಅಂತ ಆ ಸಂದರ್ಭದಲ್ಲಿ ಅದು ಟೆಕ್ಸ್ಚುಲಿ ಇದ್ದರೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿದ್ದು 2000 ವರ್ಷದಲ್ಲಿ. ಸೊ ದೇರ್ ಇಸ್ ಅ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಬುದ್ಧಿಸಮ್, ಬುದ್ಧವಾದ ಆ್ಯಂಡ್ ಅನ್ಟಚಬಿಲಿಟಿ ಆ್ಯಂಡ್ 20th century ಬಾಬಾ ಸಾಹೇಬ್. ನನ್ನ ಪ್ರಕಾರ ಶ್ರೀನಿವಾಸ್ ಅವರೇ, ನಾನು ಯಾವಾಗಲೂ ಹೇಳ್ತೀನಿ, ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿಲ್ಲ. ನನ್ನ ಪ್ರಕಾರ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿಲ್ಲ. ನನ್ನ ವ್ಯಾಖ್ಯಾನದ ಪ್ರಕಾರ ಬುದ್ಧವಾದದಿಂದ ಸ್ಫೂರ್ತಿಗೊಂಡು ಬಾಬಾ ಸಾಹೇಬ್ರೆ ಒಂದು 20ನೇ ಶತಮಾನಕ್ಕೆ ಅತ್ಯುತ್ತಮವಾದ ಒಂದು ಧರ್ಮ ನವಯಾನನ ಸ್ಥಾಪನೆ ಮಾಡ್ತಾರೆ. ಸೊ ಹಿ ಕ್ರಿಯೇಟ್ಸ್ ಹಿಸ್ ಓನ್ ರಿಲಿಜನ್ ಲೈಕ್ ದ ವೇ ಮಹಾವೀರನ್ಗೆ ಒಂದು ಜೈನಿಸಮ್ ಒಂದು 24. ಅಂದ್ರೆ ಅಂಬೇಡ್ಕರ್ ಅವರು ಬೌದ್ಧಿಸಮ್ ಇಂದ ಇನ್ಸ್ಪೈರ್ಡ್ ಆಗಿ ತಮ್ಮದೇ ಆದ ಒಂದು ನಿಯೋ ಬುದ್ಧಿಸಮ್ ಮಾಡಿದ್ರು ಅಂತ ಹೊಸ ಧರ್ಮ ಸೃಷ್ಟಿ. ಅಂಬೇಡ್ಕರ್ ಬುದ್ಧಿಸಮ್ ಅನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಬುದ್ಧಿಸಮ್ ಅಂದ್ರೆ ಇವಾಗ ಬುದ್ಧಿಸಮ್ ಅಂದಾಗ್ಲೂ ಕೂಡ ನಮಗೆ ಮಹಾಯಾನ ಅಂತ ಬರುತ್ತೆ. ಅದು ಆಮೇಲೆ ಹೀನಯಾನ ಅನ್ನೋ ತೇರವಾದ, ಬುದ್ಧಂದು ಒರಿಜಿನಲ್ ತೇರವಾದ, ಅದನ್ನು ಮಹಾಯಾನ ಬಂದ ಮೇಲೆ ಅದು ಹೀನಯಾನ ಅಂತ ಅವರು ವ್ಯಾಖ್ಯಾನಿಸ್ತಾರೆ. ಮಹಾಹೀನ ಅಂತ ಅವರೇ ಒಂದು ರೀತಿ ಅದನ್ನು ಕಡೆಗಣಿಸೋ ರೀತಿಯಲ್ಲಿ ವಜ್ರಯಾನ ಅಂತಲೂ ಬರುತ್ತೆ. ಬಾಬಾ ಸಾಹೇಬರು ಒಂದು ನವಯಾನ ಅಂತ ಸೃಷ್ಟಿ ಮಾಡ್ತಾರೆ. ಅದು ಅವ್ರು ಕಟ್ಟಿದ ಪದ. ಅಕ್ಟೋಬರ್ 13ನೇ ತಾರೀಕು ಪ್ರೆಸ್ ಮೀಟ್ನಲ್ಲಿ ನಿಯೋ ಬುದ್ಧಿಸಮ್, ಜನ ಕೇಳ್ತಾರೆ ಮೀಡಿಯಾ, ನೀವು ವಾಟ್ ಇಸ್ ದಿಸ್, ಇದು ಮಹಾಯಾನನ, ಹೀನಯಾನನ, ತೇರವಾದನ, ವಜ್ರ ಏನಿದು ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ದಿಸ್ ಇಸ್ ಅ ನವಯಾನ, ನಿಯೋ ಬುದ್ಧಿಸಮ್, ನ್ಯೂ ವೆಹಿಕಲ್, ಹೊಸ ವಾಹನ. ಸೊ ನನ್ನ ಪ್ರಕಾರ ಅದು ಹೇಗೆ ಬುದ್ಧನಿಗೆ ಒಂದು ಧರ್ಮ ಇದೆಯೋ, ಹೇಗೆ ಬಸವಣ್ಣ ಮತ್ತು ಶರಣರಿಗೆ ಒಂದು ಧರ್ಮನೋ 770 ಧರ್ಮನೋ ಅಟ್ಲೀಸ್ಟ್ ಒಂದು ಧರ್ಮಗಳಿದಾವೋ, ನಿಮಗೆ ಮಹಾವೀರನ್ಗೂ ಒಂದು ಧರ್ಮ ಇದೆಯೋ, ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ತಂದೆ ಜ್ಯೋತಿಬಾ ಫುಲೆ ಬಾಬಾ ಸಾಹೇಬ್ರ ಗುರು, ಅವ್ರು ತೀರ್ಕೊಳ್ಳೋಕೆ ಮುಂಚೆ ಅವರು ಒಂದು ರೈಟ್ ಹ್ಯಾಂಡ್ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ.
ಸೊ ಅವ್ರ ಎಡಗೈನಲ್ಲಿ ಅವರು ಒಂದು ಸಾರ್ವಜನಿಕ ಸತ್ಯ ಧರ್ಮ ಪುಸ್ತಕ ಅಂತ ಬರೀತಾರೆ. ಅದು ಒಂದು ಸತ್ಯ ಧರ್ಮ ಅಂತ ಒಂದು ಅವರು ಸೃಷ್ಟಿ ಮಾಡ್ತಾರೆ, ಒಂದು ಧರ್ಮ ತೀರ್ಕೊಳಕ್ಕೆ ಮುಂಚೆ ಅವ್ರದ್ದು ಸತ್ಯ ಧರ್ಮ, ಜ್ಯೋತಿಬಾ ಫುಲೆ. ಸೊ ಬಾಬಾ ಸಾಹೇಬರು ಅವರ ತೀರ್ಕೊಳಕ್ಕೆ ಮುಂಚೆ 3 ತಿಂಗಳ ಮುಂಚೆ ಅವರು ಒಂದು October 14, 1956 ಒಂದು ನವಯಾನ ಅಂತ ಸೃಷ್ಟಿ ಮಾಡ್ತಾರೆ. ಬುದ್ಧದ ವಾದನ ಸ್ಫೂರ್ತಿಗೊಂಡು, ಮತ್ತು ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತ ಒಂದು ಪುಸ್ತಕ ಅವ್ರು 3 ದಿನ ತೀರ್ಕೊಳ್ಳೋಕೆ ಮುಂಚೆ 3 ದಿನ ಮುಂಚೆ ಒಂದು ಪ್ರಕಟವಾಗುತ್ತೆ. ಸೊ ಅದು ಕೂಡ ಇಸ್ ದ ಡಾಕ್ಟ್ರಿನಲ್ ಬೇಸಿಸ್, ಟೆಕ್ಸ್ಚುವಲ್ ಬೇಸಿಸ್ ಫಾರ್ ನವಯಾನ. ಅದರಲ್ಲೂ ಕೂಡ ಬಾಬಾ ಸಾಹೇಬರು ಬುದ್ಧನ ನೋಡೋ ದೃಷ್ಟಿಕೋನನೇ ಬೇರೆ. ಒಂದು ಶಾಕ್ಯ ಕ್ಲಾನಿಂದ ನೋಡ್ತಾರೆ ಬುದ್ಧ. ನಾವು ಈ ಕತೆ ಕೇಳಿರ್ತೀವಿ, ಬುದ್ಧನ ಕತೆ, ಹೇಗೆ ಅವರು ರಾಜರಾಗಿರ್ತಾರೆ, ರಾಜನ ಮಗ ಆಗ್ಬಿಟ್ಟು ಆಮೇಲೆ ಒಂದ್ಸರಿ ಆಚೆ ಹೋದಾಗ ಅವರಿಗೆ ಎಲ್ಲ ರೀತಿ ಸರ್ವಸಂಗ ಪರಿತ್ಯಾಗ ಆಗತ್ತೆ, ಅವ್ರಿಗೊಂದು ಅರಿವು ಬರುತ್ತೆ. ಇದು ಬೇರೆ ಥರ ಕತೆ. ನೀವು ಅದನ್ನು ಓದಿದ್ರೆ ಬುದ್ಧ ಆ್ಯಂಡ್ ಇಸ್ ಧಮ್ಮನಲ್ಲಿ ರೋಹಿಣಿ ನದಿ ಅಂತ ಒಂದು ನದಿ ಬರುತ್ತೆ. ಅಂದರೆ ಅಕಾರ್ಡಿಂಗ್ ಟು ಯು ಪೀಪಲ್ ದಿಸ್ ಇಸ್ ನಾಟ್ ಅ ಟ್ರೂತಾ? ಇದು ಸತ್ಯ ಅಲ್ವಾ? ಸತ್ಯ ಸುಳ್ಳು ಅನ್ನೋಕ್ಕಿಂತ ದಿಸ್ ಇಸ್ ಇಂಟರ್ಪ್ರಿಟೇಷನ್. ಅದೇಂಗಾಗುತ್ತೆ? ಇಂಟರ್ಪ್ರಿಟೇಷನ್ ಅಂದ್ರೆ ಯಾವ ದೃಷ್ಟಿಕೋನದಿಂದ ನೋಡ್ತೀರ? ಅಲ್ಲ, ಈಗ ಸತ್ಯವನ್ನ ಇಂಟರ್ಪ್ರಿಟೇಷನ್ ಅಂತ ವರ್ಡಿಂಗ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಬಾಬಾ ಸಾಹೇಬರು ಅವರ ಕಾಲಘಟ್ಟದಲ್ಲಿ ಒಂದು ನವಯಾನಕ್ಕೆ ಒಂದು ಟೆಕ್ಸ್ಚುವಲ್ ಬೇಸಿಸ್ ಬರಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಬುದ್ಧ ಆ್ಯಂಡ್ ಇಸ್ ಧಮ್ಮ ಬರೀತಾರೆ. ಅವರ ಒಂದು ಬೇಸಿಸ್ನಲ್ಲಿ ಆ ಬುದ್ಧ ಆ್ಯಂಡ್ ಇಸ್ ಧಮ್ಮ ಈ ಒಂದು ಕತೆಗಿಂತ ರೋಹಿಣಿ ನದಿ ಅಂತ ಒಂದು ನದಿ ಬರುತ್ತೆ. ಆ ನದಿ ನಡುವೆ ಘರ್ಷಣೆ ಆದಾಗ ಬೇರೆ ಬೇರೆ ಸಮುದಾಯಗಳು, ಗುಂಪುಗಳು ನಡುವೆ ಸಂಘರ್ಷ ಆದಾಗ ಬುದ್ಧ ಅದನ್ನು ಬಿಟ್ಟು ಬರಬೇಕಾಗತ್ತೆ, ಕಾಡಿಗೆ ಹೋಗ್ಬೇಕಾಗತ್ತೆ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್. ಆ್ಯಂಡ್ ಆ ಇಂಟರ್ಪ್ರಿಟೇಷನ್ ಅವರ ದೃಷ್ಟಿನಲ್ಲಿ ಅವ್ರು ಇವತ್ತಿನ ದಿನ ಅವರು ಇಲ್ಲ, ಬಟ್ ಅವರ ದೃಷ್ಟಿಕೋನದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ನಾವು ಬುದ್ಧನ 2,500 ವರ್ಷದ ಬುದ್ಧನ ಅರ್ಥ ಮಾಡ್ಕೋಬೇಕು ಅಂದರೆ ಬಾಬಾ ಸಾಹೇಬ್ರ ದೃಷ್ಟಿಕೋನನೇ ನೋಡಬೇಕು. ವಿ ಮಸ್ಟ್ ಸೀಮ್ ಥ್ರೂ ದಿ ಐಸ್ ಆಫ್ ಅಂಬೇಡ್ಕರ್. ಸೊ ಅಂಬೇಡ್ಕರ್ ಕಣ್ಣಲ್ಲಿ ಆಧುನೀಕರಿಸ್ಬೇಕು. ಯಾಕಂದರೆ 2,500 ವರ್ಷಗಳಿಂದ ನಮಗೆ ಎಷ್ಟೋ ಒಂದು ರೀತಿ ವೇರಿಯೇಷನ್ಸು, ಚೇಂಜಸ್ಸು, ಇಂಟರ್ಪ್ರಿಟೇಷನ್ ಡಿಫ್ರೆನ್ಸಸ್ಸು, ಮಿಕ್ಸಿಂಗು, ಮೋಲ್ಡಿಂಗು ಬೇರೆ ಬೇರೆ ನಡೆಯುತ್ತೆ. ಬಟ್ ಅಂಬೇಡ್ಕರ್ ದೃಷ್ಟಿಕೋನ ಇಸ್ ಅ ಪ್ರೆಸೆಂಟ್ ಎ ಮಾಡರ್ನ್ ಇಂಟರ್ಪ್ರಿಟೇಷನ್, ಡೆಫಿನಿಷನ್. ನೋಡಿ ಶ್ರೀನಿವಾಸ್ ಅವರೇ, ಪ್ರತಿಯೊಂದು ನಿಂತಿರೋದು ಇಂಟರ್ಪ್ರಿಟೇಷನ್ ಮೇಲೆ. ನಾನು ಇವತ್ತಿನ ದಿನ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಅಂತ ಹೇಳ್ತೀನಿ. ಏನದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ವ್ಯಕ್ತಿಗಳು ಅಂತ ಹೇಳ್ಬೋದು. ನಾನು ಅದನ್ನು ಹೆಂಗೆ ನೋಡ್ತೀನಿ ಅಂದರೆ ಒಂದು ಸಮಾಜದ ವ್ಯಾಖ್ಯಾನ. ಇಟ್ ಈಸ್ ಅ ಇಕ್ವಾಲಿಟೇರಿಯನ್ ಸೊಸೈಟಿ ಬೇಸ್ಡ್ ಆನ್ ಇಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಅದೇ ನನ್ನ ಪ್ರಕಾರ ಸಂವಿಧಾನ ಹೇಳ ಮಿಕ್ಸರ್ ಆಫ್ ಐಡಿಯಾಲಜೀಸ್. ಅವರೆಲ್ಲರ ಐಡಿಯಾಲಜಿನ ಜೊತೆಗೆ ಸೇರಿದ್ರೆ ಹೂಎವರ್ ಬಿಲೀವ್ ಇನ್ ಇಕ್ವಾಲಿಟಿ, ಸಮಾನತೆ ಮತ್ತು ನ್ಯಾಯಕ್ಕೆ ಯಾರೇ ವ್ಯಾಖ್ಯಾನಿಸಿದ್ರು ಅವರೆಲ್ಲರೂ ವಿಚಾರ ತೊಗೊಂಡು 21ನೇ ಶತಮಾನ ಕರ್ನಾಟಕಕ್ಕೆ ನಾವು ಒಂದು ಸಮಾಜ ಅನ್ನೋದು ತರಬೇಕು ಅನ್ನೋದು ಅವ್ರು ಹೇಳ್ತಾರೆ ಅನ್ನೋದು ನನ್ನ ವ್ಯಾಖ್ಯಾನ. ಇವಾಗ ಅವ್ರು ಯಾರೂ ಬದುಕಿಲ್ಲ, ಅವರ ವ್ಯಾಖ್ಯಾನ ಕೇಳಿಸ್ಕೊಳಕ್ಕಾಗಲ್ಲ, ಅವ್ರ ವ್ಯಾಖ್ಯಾನ ಇವತ್ತು ಹೇಳೋಕ್ಕಾಗಲ್ಲ. ಅವರ ಹೇಳೋದು ಇಲ್ಲ ಜನ ಇವತ್ತು, ಅಷ್ಟು ಪೇಷನ್ಸ್ಲೆಸ್ ಆಗಿದ್ದಾರೆ. ಅವ್ರು ವಾಪಸ್ ಬಂದು ಹೇಳಿದ್ರು ಕೂಡ ಕೇಳದೇ ಇರ್ಬೋದು. ಬಟ್ ಇವತ್ತಿನ ನಾವು ಏನೇ ಇದ್ರೂ ಅವರನ್ನು ಗೌರವಿಸ್ತೀವಿ. 2 ಮಾತಿಲ್ಲ, ನಾವು ಬುದ್ಧನ ಗೌರವಿಸ್ತೀವಿ, ನಾವು ಬಸವ ಶರಣನ ಗೌರವಿಸ್ತೀವಿ, ನಾವು ಬಾಬಾ ಸಾಹೇಬ್ನ ಗೌರವಿಸ್ತೀವಿ. ಬಟ್ ವಾಟ್ ಈಸ್ ಬುದ್ಧ, ವಾಟ್ ಈಸ್ ಬಾಬಾ ಸಾಹೇಬ್, ವಾಟ್ ಈಸ್ ಬಸವ ಶರಣ? ಅದೇ ನಾನು ಹೇಳೋದು. ನನ್ನ ಪ್ರಕಾರ ಈಕ್ವಲ್ ಸೊಸೈಟಿ ಥ್ರೂ ಜಸ್ಟಿಸ್ ಆ್ಯಂಡ್ ರ್ಯಾಷನಾಲಿಟಿ. ಆ್ಯಂಡ್ ಅಂಬೇಡ್ಕರ್ ಅವರು ಈ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಅಂದರೆ ಇನ್ ಬುದ್ಧಿಸಮಲ್ಲೇ, ಅಂದರೆ ಅದರ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಈಗ ಬುದ್ಧ ಅಂದ ತಕ್ಷಣ ಬೇಸಿಕಲಿ ನಮಗೆ ನೆನಪಾಗೋದು ಏನು ಅಂತಂದರೆ ಆತ ಒಬ್ಬ ಸರ್ವಸಂಗ ಪರಿತ್ಯಾಗಿ, ತ್ಯಾಗವನ್ನು ಬಿಡಬೇಕು, ಆಸೆಯನ್ನು ಬಿಡಬೇಕು ಅಂತ ಬುದ್ಧನ ಮಹಾತತ್ವ ಅದು. ಅಂದರೆ ಎಲ್ಲವನ್ನು ಬಿಟ್ಟವನು ಬುದ್ಧ ಆಗಬಲ್ಲ ಅನ್ನುವಂಥ ಒಂದು ಡೆಫಿನಿಷನ್ ಇದೆ. ನಂಗೆ ಗೊತ್ತಿಲ್ಲ ಅಂಬೇಡ್ಕರ್ ಅದನ್ನು ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡಿದ್ರೂ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಆಫ್ಟರ್ ಅಂಬೇಡ್ಕರ್ ಆ ಬುದ್ಧಿಸಮನ್ನು ಸ್ವೀಕಾರ ಮಾಡಿ ಬಂದ ನಂತರ ಅವರ ಫಾಲೋವರ್ಸ್ ಏನು ಬಂದರು, ಅವರೆಲ್ಲ ಆ ತತ್ವನ ಅಳವಡಿಸ್ಕೊಂಡ್ರು ಅಂತ ಅನಿಸುತ್ತಾ? ಅಧಿಕಾರದ ಆಸೆ ಆಗಿರಬಹುದು, ಸಮಾಜದಲ್ಲಿ ಲೋಕೇಶನ್ ಆಗಿರಬಹುದು, ಅದನ್ನೆಲ್ಲ ತ್ಯಜಿಸಿದ್ರು, ವೈರಾಗ್ಯಗಳಾದರು ಅಂತ ಅನಿಸುತ್ತಾ ನಿಮಗೆ? ಬುದ್ಧ ಅಂದರೆ ಏನು? ಐ ಆಮ್ ಎನ್ಲೈಟೆಂಡ್, ಐ ಆಮ್ ಅವೇಕ್. ನನಗೆ ಅರಿವಿದೆ, ನನಗೆ ಒಳಗೆ ಮತ್ತು ನನಗೆ ಹೊರಗಿನ ಕಣ್ಣು ಜೊತೆ ಒಳಗಿನ ಕಣ್ಣು ಕೂಡ ಎಚ್ಚರಿಕೆ ಎದ್ದಿದ್ದೀನಿ ಅನ್ನೋ ಒಂದು ವ್ಯಾಖ್ಯಾನ ಅಂತ ನೋಡ್ಬೋದು. ಬಾಬಾ ಸಾಹೇಬ್ರು ಅದನ್ನು 22 ಪ್ರತಿಜ್ಞೆಗಳ ಮುಖಾಂತರ ಭಾಳ ಅದ್ಭುತವಾಗಿ ಅವರ ನವಯಾನದಲ್ಲಿ ಅವರು ನಮಗೆ ಕಾರ್ಯರೂಪಕ್ಕೆ ತೋರಿಸ್ತಾರೆ. ಅದರಲ್ಲಿ ಸಮಾನತೆ ಇದೆ, ಅದರಲ್ಲಿ ಪ್ರತಿರೋಧ ಇದೆ, ಅದರಲ್ಲಿ ನೈತಿಕತೆ ಇದೆ, ಅದರಲ್ಲಿ ಬಹಳ ಆಳವಾದ ಚಿಂತನೆಗಳು, ವಿಚಾರಗಳು ಇದೆ ಅದರಲ್ಲಿ, ಆ 22 ಪ್ರತಿಜ್ಞೆಗಳಲ್ಲಿ. ನನಗೆ ಅದಕ್ಕೆ ಮಾದರಿ. ನನಗೆ ಆ ವಿಚಾರನ ಕೈಲಾದಷ್ಟಕ್ಕೂ, ಆ ವಿಚಾರ ಅವತ್ತಿನ ದಿನ ಅವ್ರು ತಂದಾಗ 1956ರಲ್ಲಿ
ಅವ್ರು ಬದುಕಿದ್ದಾಗ ಆವತ್ತಿನ ದಿನ 2 ಲಕ್ಷ ಜನ ಅದನ್ನು ಸ್ವೀಕಾರ ಮಾಡಿದ್ರು. ಅದನ್ನ ಇಲ್ಲ ಅವ್ರ ಜೊತೆ ಸ್ವೀಕಾರ ಮಾಡಿ 4-5 ಲಕ್ಷ ಅಂತಾರೆ. ಬಟ್ 2 ಲಕ್ಷ ಜನ ಆವತ್ತಿನ ದಿನ ಮುಂಚೆ ನಾವು ಬುದ್ಧಿಸ್ಟ್ ಅಂತ ಭಾರತದಲ್ಲಿ ಅವರು ಗುರುತಿಸ್ಕೊಂಡಿದ್ರು. ಅವ್ರು ಅವತ್ತಿನ ದಿನ ಆ ಒಂದು ಸಾಮೂಹಿಕ ಪರಿವರ್ತನೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಾದ್ಮೇಲೆ 5 ವರ್ಷದಲ್ಲಿ 35 ಲಕ್ಷ ಜನ ನಾನು ಬುದ್ಧಿಸ್ಟ್ ಅಂತ ಗುರುತಿಸ್ಕೊಳ್ಳೋಕೆ ಶುರುವಾಗ್ತದೆ. ನಂಬರ್ಸ್ ಅಂಕಿಅಂಶಗಳ ಪ್ರಕಾರ 2 to 35 lakhs. ಸೊ ಬಾಬಾ ಸಾಹೇಬು ಅಂಬೇಡ್ಕರು ಭಾರತದಲ್ಲಿ ಪ್ರಪಂಚಕ್ಕೆ ಆಧುನಿಕವಾದ ಬೌದ್ಧವಾದನ ಮುಂದೆ ಅದನ್ನ ಮುಂದೆ ಜನರ ಮುಂದೆ ಇಡಕ್ಕೆ ಬಹಳ ಮುಖ್ಯವಾದ ಒಂದು ಅದಕ್ಕೆ ಕಾರಣಕರ್ತರು. ಇವತ್ತು ನಮಗೆ ಬಹಳ ಜನ ಅದನ್ನು ಆ ಬುದ್ಧಿಸಮನ್ನು ಬೇರೆ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತಾರೆ. ಕೆಲವರು ಈ ಬುದ್ಧ ಬಿಕ್ಕುಗಳನ್ನು ಫಾಲೋ ಮಾಡ್ತಾರೆ. ಆ ಬುದ್ಧ ಬಿಕ್ಕುಗಳು ಒಂದು ರೀತಿ ಅಂಬೇಡ್ಕರ್ನ ನವಯಾನಕ್ಕಿಂತ ಆ ಒಂದು ಬೇರೆ ಥರ ಅವರು ವ್ಯಾಖ್ಯಾನಿಸ್ಬೋದು ಬುದ್ಧನ. ಅದು ಅವರನ್ನು ನೀವು ಕೇಳ್ಬೋದು. ಬಟ್ ನನಗೆ ಬುದ್ಧಿಸಮ್ ಫಾಲೋ ಮಾಡೋರೆಲ್ಲ ನವಯಾನನೇ ಫಾಲೋ ಮಾಡ್ಬೇಕಾ? ಅಂಬೇಡ್ಕರ್ ಮಾಡಬೇಕು ಅಂತ ಏನಿಲ್ಲ. ಜನ ಯಾವುದನ್ನು ಫಾಲೋ ಮಾಡಲೇಬೇಕು ಮಾಡ್ತಾರೆ. ಅಂಬೇಡ್ಕರ್ಗಿಂತ ಮುಂಚೆ ಯಾವ ಯಾನಗಳಿತ್ತು ಅದನ್ನು ಫಾಲೋ ಮಾಡ್ತಾರೆ. ನಥಿಂಗ್ ರಾಂಗ್. ನೀವು ಬುದ್ಧನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಬಸವಣ್ಣ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಬಾಬಾ ಸಾಹೇಬ್ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಗೆ ಇಷ್ಟ ಬಂದನೇ ಫಾಲೋ ಮಾಡಿ. ಬಟ್ ನಾನು ಹೇಗೆ ನೋಡ್ತೀನಿ ಅಂದರೆ, ನನಗೆ ಆಧುನಿಕವಾಗಿ ಏನು ನಮಗೆ ಬೇಕು ಅಂದರೆ, ನಾನು ಬುದ್ಧನ ಅರ್ಥ ಮಾಡ್ಕೋಬೇಕು ಅಂದರೆ ಬಾಬಾ ಸಾಹೇಬನ 22 ಪ್ರತಿಜ್ಞೆಗಳು, ಬುದ್ಧ ಆ್ಯಂಡ್ ಇಸ್ ಧಮ್ಮ, ಮತ್ತು ಅವರ ಈ ಒಂದು ನವಯಾನದ ಮುಖಾಂತರ ನನಗೆ ಒಂದು ಉತ್ತಮವಾದ ಸಿದ್ಧಾಂತ ನನಗೆ ಆಧುನಿಕವಾಗಿ ನನಗೆ ಕಾಣಿಸುತ್ತೆ. ನನಗೆ ಅದು ಇಟ್ಸ್ ಡೈರೆಕ್ಟ್ಲಿ ಫ್ರಮ್ ಬಾಬಾ ಸಾಹೇಬ್ಸ್ ಇಂಟರ್ಪ್ರಿಟೇಷನ್. ಅವರ ಬರವಣಿಗೆಗಳಿದೆ, ಅವರ ಅವತ್ತಿನ ದಿನದ ಫೋಟೋಗಳಿದೆ, ಅವರು ಅವತ್ತಿನ ದಿನ ಪ್ರೆಸ್ ಮೀಟ್ ಮಾಡಿರೋ October 13 ಪ್ರೆಸ್ ಮೀಟ್ ಇದೆ. ಅವರ ಪ್ರತಿಯೊಂದು ವಿಚಾರನೂ ದಾಖಲೆ ಆಗಿದೆ. 1956ಗೂ ಇವತ್ತು 2025 74 ವರ್ಷ ಆಗಿದೆ. ಸೊ ಇಟ್ ಈಸ್ ಸ್ಟಿಲ್ ಅಕ್ಸೆಸಬಲ್. ಸೊ ಅದನ್ನು ನನಗೆ ಐ ಸಿ ದ್ಯಾಟ್ ಮೋರ್ ಎಸ್ ದ ಟ್ರೂತ್. ಅದು ಅಷ್ಟೇ ಅಲ್ಲ, ಬಾಬಾ ಸಾಹೇಬ್ರನ್ನ ಹುಡುಕಾಟ ಇರುತ್ತಲ್ಲ, ಆ ಧರ್ಮ ಸ್ಥಾಪನೆ ಮಾಡಿದ್ದು ಯಾವುದೋ ಒಂದು ದಿವ್ಯ ಧ್ವನಿ ಕೇಳಿಸಿರೋದಲ್ಲ, ಯಾವುದೋ ಒಂದು ಗುಹೆನಲ್ಲಿ ಬಂದಿರೋದಲ್ಲ, ಅಶರೀರವಾಣಿ ಅಂತ ಬಂದಿರೋದಲ್ಲ. ಅವರಿಗೆ 16 ವರ್ಷದ ಯುವಕ ಆಗಿದ್ದಾಗ ಬಾಬಾ ಸಾಹೇಬರಿಗೆ ಫಸ್ಟು ಅವ್ರಿಗೆ ಒಂದು ಬುದ್ಧನ ಬಗ್ಗೆ, ಬುದ್ಧವಾದದ ಬಗ್ಗೆ ಒಂದು ಪುಸ್ತಕ ಬರುತ್ತೆ, ಯಾರೋ ಕೊಡ್ತಾರೆ ಗಿಫ್ಟಾಗಿ. ಆ ಪುಸ್ತಕದಿಂದ 16 ವರ್ಷದಿಂದ ಅವರು 65 ವರ್ಷ ಆವಾಗ ಅವರು ಈ ಒಂದು ನವಯಾನ ಸ್ಥಾಪನೆ ಮಾಡೋಕ್ಕೆ, ಆ ಒಂದು 49-50 ವರ್ಷದಲ್ಲಿ ಬಹಳ ಒಂದು ಸಂಶೋಧನೆ, ಅಧ್ಯಯನ, ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡ್ತಾರೆ. ಅವರಿಗೆ ಒಂದು ಕಾಲದಲ್ಲಿ ಅವರು ಇಸ್ಲಾಮಿಗೂ ನಾನು ಸಾಮೂಹಿಕ ಪರಿವರ್ತನೆ ಆಗಬೇಕು ಅಂತ ಒಂದು ಆಲೋಚನೆ ಇರುತ್ತೆ. ತಂದೆ ಪೆರಿಯಾರ್ಗೂ ಒಂದು ಕಾಗದ ಬರೀತಾರೆ, ನಾನು ಇಸ್ಲಾಮಿಗೆ, ನಾನು ಚಿಕ್ಕ ವಯಸ್ಸು ನಾನು ಇಸ್ಲಾಮಿಗೆ, ತಂದೆ ಪೆರಿಯಾರ್ ಪ್ರಸ್ತಾಪ ಮಾಡ್ತಾರೆ. ಮತ್ತು ಕೆಲವು ಇಸ್ಲಾಮನ್ನು ವಿರೋಧಿಸ್ತಾ ಇದ್ರು ಅನ್ನುವಂತಹ ಮಾತುಕತೆಗಳಿದೆ. ನಮಗೆ ಅನೇಕ ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಧಾರ್ಮಿಕವಾಗಿ ದೇಶ ವಿಭಜನೆಯಾದಾಗ ಅವ್ರಿಗೆ ಇರೋದೇ ಬೇಡ ಅಂತ ಹೇಳಿದ್ದಾರೆ. ಅಂಡ್ ದೆನ್ ಹೌ ಕ್ಯಾನ್ ಅಂಬೇಡ್ಕರ್ ಅದನ್ನು ಇಸ್ಲಾಮನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ? ಇವಾಗ ಒಂದು ವ್ಯಕ್ತಿ, ನೀವು ಬಸವಣ್ಣವರ ಅರ್ಲಿ ವಚನಗಳಿಗೂ ಅವ್ರ ಲೇಟರ್ ವಚನಗಳಿಗೂ ಒಂದು ಎವಲ್ಯೂಷನ್ ನಮಗೆ ಕಾಣುತ್ತೆ. ಯಾವುದೇ ವ್ಯಕ್ತಿ ನಮಗೆ ಎವಲ್ಯೂಷನ್ ಕಾಣುತ್ತೆ. ಬಾಬಾ ಸಾಹೇಬ್ ಯಂಗರ್ ವರ್ಸಸ್ ಬಾಬಾ ಸಾಹೇಬ್ ಓಲ್ಡರ್ ಅನ್ನೋದು ಕೂಡ ಒಂದು ಎವಲ್ಯೂಷನ್ ಕಾಣುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ ಅಂದರೆ, ಒಂದು ಬಿಸಿ ರಕ್ತ ಇರುತ್ತೆ, ನಾನು ಕೂಡ ಈ ಒಂದು ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ವಿರೋಧ ಮಾಡಬೇಕು ಅಂತ ಒಂದು ಹೋರಾಟ ಕಿಚ್ಚಿದ್ರೂ ಇರ್ಬೋದು. ಸೊ ಅವ್ರು ಏನು ಮಾಡ್ತಾರೆ ಅಂತ, ನನಗೆ ತಂದೆ ಪೆರಿಯಾರ್ ಅವರಿಗೆ ಒಂದು ಕಾಗದ ಬರೀತಾರೆ, ನಾನು ಇವಾಗ ಇಸ್ಲಾಮಿಗೆ ನಾನು ಮತಾಂತರ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ತಂದೆ ಪೆರಿಯಾರ್ ಪ್ರಸ್ತಾಪ ಮಾಡ್ತಾರೆ. ಪೆರಿಯಾರ್ ಅದನ್ನ ರೆಸ್ಪಾನ್ಸ್, ಇಟ್ ಮಸ್ಟ್ ಬಿ ಇನ್ ದ 30s ಅಂತ ನನ್ನ ಗೆಸ್ಸು. ಬಟ್ ಇಟ್ ಕುಡ್ ಬಿ ಪೆರಿಯಾರ್ ಅವರಿಗೆ ಎಷ್ಟಿತ್ತು? ಪೆರಿಯಾರ್ಗೂ ವಯಸ್ಸಾಗಿದೆ. ಪೆರಿಯಾರ್ಗೆ ಅಷ್ಟೊತ್ತಿಗಾಗಲೇ ಭಾಳ ವಯಸ್ಸಾಗಿರುತ್ತೆ. ಅವರು 74 ಅಂದಾಗ ಅವರು 94 ಆಗಿರ್ತಾರೆ ಅಂದರೆ ಹಿ ಮಸ್ಟ್ ಬಿ ಅಟ್ ಲೀಸ್ಟ್ 50 ಬಟ್ ನಮಗೆ 50-55 ಮೇ ಬಿ ಅವರು. ಬಟ್ ಪೆರಿಯಾರ್ ಅವ್ರು ಪ್ರಸ್ತಾಪ ಮಾಡ್ತಾರೆ, ಏನು ಹೇಳ್ತಾರೆ ಅಂದರೆ, ಒಂದು, ನೀವು ದುಡುಕಿ ಮಾಡೋಕ್ಕೆ ಹೋಗ್ಬೇಡಿ, ದುಡುಕಿ ಮಾಡ್ಕೊಂಡು ರಶ್ ಮಾಡೋಕ್ಕೆ ಹೋಗ್ಬೇಡಿ, ನಿಧಾನವಾಗಿ ಮಾಡಿ, ಅರ್ಜೆಂಟ್ ಬೇಡ. ಎರಡನೇದೇನೆಂದರೆ, ನೀವು 1 ಲಕ್ಷ ಜನ ಆದರೂ ನಿಮ್ಮ ಜೊತೆ ನಿಮ್ಗೆ ಇರಬೇಕು, ನಿಮ್ಮ ಜೊತೆ ಜನ ಇಲ್ಲ ಅಂದರೆ ಮೌಲ್ವಿಗಳು ನಿಮ್ಮ ಮಾತು ಕೇಳಲ್ಲ. ಸೊ ಅಂಥದ್ದು ಫಸ್ಟ್. ಎರಡನೇದು ಪೆರಿಯಾರ್ ಹೇಳಿದ್ದು ಕಾಗದದಲ್ಲಿ. ಮೂರನೇದು ಏನು ಬರೀತಾರೆ ಪೆರಿಯಾರ್ ಅಂದರೆ ಇದೇ ವಿಚಾರದಲ್ಲಿ ಅಂದರೆ, ನೀವು ಆ ಧರ್ಮಕ್ಕೆ ನೀವೇನಾದರೂ ಮತಾಂತರ ಆದರೆ ನಿಮ್ಮ ಬುದ್ಧಿ ಬಿಟ್ಟು ನೀವು ಓದ್ಕೊತಾನೆ, ನೀವು ಪೂಜೆ ಮಾಡ್ತಾನೆ ಇರಬೇಕು, ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ.
ತಂದೆ ಪೆರಿಯಾರು ಆ ಥರ ಕಾಗದ ಬರೀತಾರೆ, ಆ ಪ್ರಸ್ತಾಪ ಮಾಡ್ತಾರೆ. ಇಸ್ಲಾಮಿಕ್ ಕನ್ವರ್ಟ್ ಆಗ್ತೀನಿ ಅಂತ. ಇಸ್ಲಾಮಿಕ್ ಕನ್ವರ್ಟ್ ಬಾಬಾ ಸಾಹೇಬ್ರು ಅದನ್ನ ಸಜೆಸ್ಟ್ ಮಾಡಿದಾಗ ಇದು ನಮಗೆ ಬಂದಿರೋ ಎವಿಡೆನ್ಸ್. ಬಾಬಾ ಸಾಹೇಬ್ರು ಅದಕ್ಕೆ ಇಸ್ಲಾಮ್ಗೆ ಹಿ ಹಸ್ ಅದರ್ ಇಶ್ಯೂಸ್, ಅವ್ರಿಗೆ ಹಿ ಯೂಸ್ ಆಕ್ಟಿವ್ ಫೆಮಿನಿಸ್ಟ್. ಓಕೆ. ಬಾಬಾ ಸಾಹೇಬರು ಲೈಕ್ ತಂದೆ ಪೆರಿಯಾರ್ ಆಕ್ಟಿವ್ ಫೆಮಿನಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಲಿಂಗ ಸಮಾನತೆ ಭಾಳ ಮುಖ್ಯವಾದ ವಿಚಾರಗಳಿದ್ದಾಗ ಇದು ಕೂಡ ಅವ್ರಿಗೆ ಈ ಒಂದು ಬೇರೆ ಬೇರೆ ಅದರಲ್ಲಿರೋ ಒಂದು ಲಿಂಗ ಅಸಮಾನತೆ ವಿಚಾರಗಳು ಅವ್ರಿಗೆ ಒಪ್ಪದೇ ಇರ್ಬೋದಾಗಿತ್ತು, ಬೇರೆ ಬೇರೆ ಇದಿರ್ಬೋದು. ಆಮೇಲೆ ಅಫ್ಕೋರ್ಸ್ ಕ್ರಿಶ್ಚಿಯಾನಿಟಿನೂ ನೋಡ್ತಾರೆ ಬಾಬಾ ಸಾಹೇಬ್ರು. ಅಫ್ಕೋರ್ಸ್ ಈ ರೆಸ್ಪೆಕ್ಟ್ಸ್ ಜೀಸಸ್ ಕ್ರೈಸ್ಟ್ ಅಂತ ನಮಗೆ ಓದಲು ಬಂದಿದೆ. ಬಟ್ ಕ್ರಿಶ್ಚಿಯಾನಿಟಿನೂ ಕೂಡ ಬ್ರಿಟಿಷ್ನವ್ರಿಗೆ ಹೆಲ್ಪ್ ಆಗ್ಬೋದು, ಅಥವಾ ಕ್ರಿಶ್ಚಿಯಾನಿಟಿಯಿಂದನೂ ಕೂಡ ನಿಜವಾದ ಅಸ್ಪೃಶ್ಯಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ, ಅಲ್ಲೂ ಕೂಡ ಅಸಮಾನತೆ ಇದೆ ಅನ್ನೋ ಕಾರಣಕ್ಕೆ ಅವ್ರು ಅದಕ್ಕೆ ಸೇರಲ್ಲ. ನಾನು ಹೇಳೋದು ನಿಮಗೆ ಜೈನ ಧರ್ಮಕ್ಕೆ ಎಷ್ಟೋ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿರ್ಬೋದು. ಮತ್ತು ನಮಗೆ ಸಿಖ್ ಧರ್ಮ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿಖ್ ಮಿಷನ್ ಅನ್ನೋದು ಅಮೃತ್ಸರ್ಗೆ ಬಾಬಾ ಸಾಹೇಬರು ಅವರ ರಿಲೇಷನ್ ನೆಫ್ಯೂನು ಮತ್ತು ಅವ್ರ ಫಾಲೋವರ್ಸ್ನ ಕಳಿಸ್ತಾರೆ. ಅವರು ಅಲ್ಲಿ ಅಮೃತ್ಸರ್ಗೆ ಕಳಿಸ್ದಾಗ ಅದನ್ನು ನೋಡ್ಕೊಂಬನ್ನಿ, ಅದರ ವಿಚಾರ ಏನು ಅಂತ ತಿಳ್ಕೊಂಬನ್ನಿ ಅಂತ ಹೇಳ್ತಾರೆ. ಅವಾಗ ತಿಳ್ಕೊಂಬನ್ನಿ ಅಂದಾಗ ಅವ್ರ ಫಾಲೋವರ್ಸ್ ಎಲ್ಲ ಬಾಬಾ ಸಾಹೇಬ್ರು ಹೇಳ್ದಂಗೆ ಅವ್ರು ಸಿಖ್ ಧರ್ಮಕ್ಕೆ ಅವ್ರು ಮತಾಂತರ ಆಗ್ಬಿಡ್ತಾರೆ. ಬಾಬಾ ಸಾಹೇಬ್ರಿಗೆ ಅಲ್ಲಿ ಸ್ವಲ್ಪ ದುಃಖ ಆಗುತ್ತೆ, ಏನು ನನಗೆ ಹೇಳ್ದಂಗೆ ಆದರು ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ಬಾಬಾ ಸಾಹೇಬ್ ವಾಸ್ ಇಂಟ್ರೆಸ್ಟೆಡ್ ಇನ್ ಸಿಖ್ ರಿಲಿಜನ್. ಬಟ್ ನನ್ನ ಪ್ರಕಾರ, ನನ್ನ ವ್ಯಾಖ್ಯಾನ ಪ್ರಕಾರ ಅವ್ರು ಯಾಕೆ ಸಿಖ್ ಧರ್ಮ ಒಪ್ಪಲಿಲ್ಲ ಅಂದರೆ, ಈ ಸಾಮೂಹಿಕ ಪರಿವರ್ತನೆ ಅನ್ನೋದು ಬರೀ ಧಾರ್ಮಿಕ ಆಗಿರಲಿಲ್ಲ, ಇಟ್ ವಾಸ್ ಆಲ್ಸೋ ವೆರಿ ಪೊಲಿಟಿಕಲ್ ಅಂದಾಗ ನೀವು ಸಿಖ್ ಧರ್ಮಕ್ಕಾದರೆ ನೀವು ಬರೀ ಪಂಜಾಬಿಗೆ ಸೀಮಿತ ಆಗ್ತೀರ, ಲಿಂಗಾಯತ ಧರ್ಮಕ್ಕಾದರೆ ಬರೀ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಈ ಭಾಗಗಳಿಗಾಗ್ತೀರ. ಬಟ್ ಬುದ್ಧವಾದ ಆದರೆ ಇಡೀ ಏಷ್ಯಾ ಖಂಡಕ್ಕೆ ಅದು ಭಾಳ ಒಂದು ರೀಚ್ ಆಗೋ ಒಂದು ಸಾಧ್ಯತೆಗಳಿರುತ್ತೆ. ಆ್ಯಕ್ಚುಲಿ ನಾನು ಅದೇ ಕ್ವಶನ್ ಕೇಳೋಣ ಅನ್ಕೊಂಡಿದ್ದೆ. ಅಂದರೆ ಒಂದು ಪ್ರತ್ಯೇಕ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅಂಬೇಡ್ಕರ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವೈ ಹಿ ಟುಕ್ ಬೌದ್ಧಿಸಮ್ ಅನ್ನೋದು, ಅಂದರೆ ಇಲ್ಲಿ ಬುದ್ಧನಿಗಿಂತ ಅಷ್ಟೇ ಒಂದು ಛಾಪ್ ಇರುವಂತಹ ಬಸವತತ್ವ ಇತ್ತು, ಬಸವಣ್ಣವರ ವಚನಗಳಿದ್ವು, ಬಸವಣ್ಣವರ ಒಂದು ಸಿದ್ಧಾಂತ ಇತ್ತು. ಅದನ್ನು ನೋಡಲಿಲ್ವಾ ಅಂಬೇಡ್ಕರ್ ಅವರು? ಆ ಕಡೆ ಹೋಗಬೇಕು ಅಂತ ಮನಸ್ಸಾಗಲಿಲ್ವಾ? ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಬಂದಿದೆ. ಏನು ಹೇಳಿದ್ದಾರೆ ಅಂದರೆ, ಬಸವ ಅಂತೂ ಇದು ನನಗೆ ಫ್ಯಾಕ್ಚುಯಲ್ ಆಗಿ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಜಗಜ್ಯೋತಿ ಅಂತ ಕರಿತೀವಿ ನಾವು ಬಸವಣ್ಣವ್ರನ್ನು ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಅಂತ ನನಗೆ ಬಂದಿದೆ ಬಾಬಾ ಸಾಹೇಬರು. ಅದನ್ನು ಏನು ಮಾತಾಡಿದ್ದಾರೆ ನಿಜವಾಗ್ಲೂ ಫ್ಯಾಕ್ಚುಯಲ್ಲೋ ಅಥವಾ ಅದು ಹಿಯರ್ಸೇನೋ ನನಗೆ ಗೊತ್ತಿಲ್ಲ. ಬಟ್ ಏನು ಹೇಳ್ತಾರೆ ಅಂದರೆ, ಬಸವಣ್ಣವರು ಭಾಳ ಅದ್ಭುತ ವ್ಯಕ್ತಿ, ಬಟ್ ಇವತ್ತಿನ ದಿನ ಲಿಂಗಾಯತರು ಬಸವಣ್ಣನ ಜೇಬ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದು ನಿಜವಾಗ್ಲೂ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಥರ ಮಾಡಿರ್ಬೋದು ಬಾಬಾ ಸಾಹೇಬ್, ಆಗಿನ ಕಾಲದಲ್ಲಿ ಹೇಳಿರ್ಬೋದು, ಅದು ಕೂಡ ಇದೆ. ಬಟ್ ನನ್ನ ಪ್ರಕಾರ ಸಿಖ್ ಧರ್ಮ ಮತ್ತು ಲಿಂಗಾಯತ ಧರ್ಮ ಪೊಲಿಟಿಕಲಿ ವಿಲ್ ನಾಟ್ ಬಿ ಆ್ಯಸ್ ಎಕ್ಸ್ಪ್ಯಾನ್ಸಿವ್ ಆ್ಯಸ್ ವಾಟ್ ಬಾಬಾ ಸಾಹೇಬರು ಡಿಸೈರ್ಡ್ ಅನ್ನೋದು ನನ್ನ ವ್ಯಾಖ್ಯಾನ. ಸೊ ಬುದ್ಧವಾದಕ್ಕೆ ಇನ್ನೂ ಒಂದು ಎನ್ಲಾರ್ಜ್ ಆಗುತ್ತೆ. ಬುದ್ಧವಾದ ದೊಡ್ಡ ಪ್ರಮಾಣದ ರೀಚ್ ಆಗಿದೆ. ಚೈನಾ, ಜಪಾನು, ಬರ್ಮಾ ಎಲ್ಲ ಕಡೆ ಒಂದು ಬುದ್ಧವಾದ ರೀಚ್ ಆಗಿರೋದ್ರಿಂದ ಅದಕ್ಕೆ ಒಂದು ಲಾರ್ಜರ್ ಕ್ಯಾನ್ವಸ್ ಇರುತ್ತೆ ಪೊಲಿಟಿಕಲಿ ಆ್ಯಂಡ್ ಅಫ್ಕೋರ್ಸ್ ಐಡಿಯಾಲಜಿಕಲಿ. ಬಾಬಾ ಸಾಹೇಬರು ಬಿಸಿ ರಕ್ತ ಚಿಕ್ಕ ವಯಸ್ಸಕ್ಕಿಂತ ಹೋಗ್ತಾ ಸಿದ್ಧಾಂತ, ಆ ನಮ್ಯತೆ, ಆ ದಯೆ, ಆ ಶಾಂತಿ, ಆ ಬುದ್ಧನಲ್ಲಿರೋ ವಿಚಾರಗಳು ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರ್ಬೋದು. ಆ್ಯಂಡ್ ಇಟ್ ವಾಸ್ ದ ನ್ಯಾಚುರಲ್ ಕೈಂಡ್ ಆಫ್ ರಿಲಿಜನ್ ಫಾರ್ ದ ಅನ್ಟಚಬಲ್ಸ್ ಅನ್ನೋದು ಕೂಡ ನ್ಯಾಚುರಲ್ ಇಂಟರ್ನೇಷನ್ ಫಾರ್ ದಿ ಅನ್ಟಚಬಲ್ಸ್. ಯಾಕಂದರೆ ಬುದ್ಧವಾದ ಇಳಿತಾ ಇದ್ದಷ್ಟು ಅದು ಒಂದು ಅಸ್ಪೃಶ್ಯತೆಯನ್ನು ಶುರುವಾಯಿತು. ಒಂದು ಕೆಲವುದಲ್ಲಿ ದ ಶೂದ್ರಸ್ ಮತ್ತು ಬೇರೆ ಬೇರೆ ಬಾಬಾ ಸಾಹೇಬ್ರ ವರ್ಕ್ನಲ್ಲಿ ಯಾರು ಶೂದ್ರರಾಗ್ತಾರೆ ಅನ್ನೋದು ಹೆಚ್ಚಾಗಿ ಯಾರು ಒಂದು ಈ ರೀಗ್ರೋತ್ ಆಫ್ ಬ್ರೆಮಿನಿಸಮ್ ಬರುತ್ತಲ್ಲ ಪುಷ್ಯ ಮತ್ತು ಶೃಂಗದಲ್ಲಿ, ಯಾರು ಅದನ್ನು ನಾವು ಒಂದು ರೀತಿ ಈ ಒಂದು ವರ್ಣ ವ್ಯವಸ್ಥೆ ಒಪ್ಕೊತಾರೋ ಅವ್ರು ಶೂದ್ರಾಗ್ತಾರೆ. ಯಾರು ಅದನ್ನು ಒಪ್ಕೊಳ್ಳಲ್ವೋ, ಅದು ಬುದ್ಧ ಧರ್ಮದಿಂದ ನಾವು ಉಳಿಸ್ತೀವಿ, ನಾವು ಅದಕ್ಕೆ ನಾವು ಶೂದ್ರ ಆಗಲ್ವೋ ಅಂತ ಒಂದು ರೀತಿ ಊರಿಂದ ಆಚೆ ಇರ್ತಾರೋ ಅವರು ಅಸ್ಪೃಶ್ಯರಾಗ್ತಾರೆ ಅನ್ನೋದು ಕೂಡ ಒಂದೊಂದು ಇಂಟರ್ಪ್ರಿಟೇಷನ್ಗಳಿದೆ. ಸೊ ದಟ್ ಇಟ್ ವಾಸ್ ಅ ನ್ಯಾಚುರಲ್ ಇನ್ಕರ್ನೇಷನ್ ಟು ಬುದ್ಧಿಸಮ್ ಅನ್ನೋದು ನನ್ನ ವ್ಯಾಖ್ಯಾನ. ಫೈನ್. ಇನ್ನು ಅಂಬೇಡ್ಕರ್ ಅವರು ಹುಟ್ಟೋಕ್ಕಿಂತ ಮುಂಚೆ ಸುಮಾರು ಧರ್ಮಗಳು ನಮ್ಮ ದೇಶದಲ್ಲಿತ್ತು. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಆ ಧರ್ಮದ ಜನರು ಕೂಡ ಈ ದೇಶದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಇನ್ಫ್ಯಾಕ್ಟ್ ಒನ್ಸ್ ಅಪಾನ್ ಎ ಟೈಮ್ ನಾನ್ಸೆನ್ಸ್ ಹ್ಯಾಪನ್ಡ್. ಅನ್ಟಚಬಿಲಿಟಿ ಅನ್ನೋದಾಗಿದೆ, ಅಸ್ಪೃಶ್ಯತೆ ಆಗಿದೆ, ಮುಟ್ಟಿಸ್ಕೊಳ್ಳದೆ ಇರೋದು, ಮಗದೊಂದು ಈ ಥರದ ನಾನ್ಸೆನ್ಸ್ಗಳಾಗಿದೆ ಮೇಲ್ವರ್ಗದ ಜನರಿಂದ, ಇಲ್ಲ ಅಂತ ಅಲ್ಲ. ಆದರೆ ಎಲ್ಲರೂ ಧರ್ಮವನ್ನು ಬದಲಿಸಬೇಕು ಅನ್ನುವಂಥ ಆಲೋಚನೆಗೆ ಮುಂದಾಗಲಿಲ್ಲ. ವೈ ಪರ್ಟಿಕ್ಯುಲರ್ಲಿ ಅಂಬೇಡ್ಕರ್ ಡಿಡ್ ದಟ್? ಇಟ್ಸ್ ಎ ಗುಡ್ ಕ್ವಶನ್. ಸಿ, ನಮಗೆ ನನ್ನ ವ್ಯಾಖ್ಯಾನದ ಪ್ರಕಾರ ದಲಿತರು, ಆದಿವಾಸಿಗಳು ಆರ್ ನಾಟ್ ಹಿಂದೂಸ್. ದಲಿತರು
ಯಾವಾಗಿಂದ ಅಂದ್ರೆ ನೀವು ವ್ಯಾಖ್ಯಾನದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಗೆ ಚಾತುರ್ವರ್ಣ ಅಂತ ಹೇಳ್ತೀನಿ, ವ್ಯಾಖ್ಯಾನ ಎಲ್ಲರೂ ಮಾಡ್ಬೋದು. ನಾನು ಅದನ್ನೇ ಬೇಸಿಸ್ ನಾನು ನಿಮ್ಗೆ ಹೇಳ್ತೀನಿ. ಈಗ ನಂದು ಒಂದು ವ್ಯಾಖ್ಯಾನ ಇರುತ್ತೆ, ನಿಮ್ದು ಒಂದು ವ್ಯಾಖ್ಯಾನ ಇರುತ್ತೆ. ಖಂಡಿತ ಸತ್ಯ ಬೇಕಲ್ಲ ಜನಗಳಿಗೆ, ನೋಡೋರಿಗೆ. ನನ್ನ ಪ್ರಕಾರ ಇದು ಸತ್ಯ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ, ಮತ್ತೆ ಅಗೇನ್ ನಿಮ್ಮ ಪ್ರಕಾರನೇ, ನನ್ನ ಪ್ರಕಾರ ಪ್ರತಿಯೊಂದು ನನ್ನ ಪ್ರಕಾರ, ನನ್ನ ಓದು, ನನ್ನ ಅಲ್ಪ ಜ್ಞಾನನೋ ತಿಳುವಳಿಕೆ ತಕ್ಕ. ಸೊ ನಮಗೆ ಚಾತುರ್ವರ್ಣ ಅಂತ ಹೇಳ್ತೀವಿ, ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಚತುರ್ವರ್ಣ ವ್ಯವಸ್ಥೆಗಿಂತ ಹೊರಗಿರೋದೇ ಪಂಚಮ. ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಚತುರ್ವರ್ಣ ವ್ಯವಸ್ಥೆ. ಆ ಪಂಚಮನೇ ಅಸ್ಪೃಶ್ಯ, ಅನ್ಟಚಬಲ್. ಸೊ ಟೆಕ್ನಿಕಲಿ ಹಿ ಆರ್ ಶಿ ಆರ್ ಟ್ರಾನ್ಸ್ಜೆಂಡರ್ ಅಸ್ಪೃಶ್ಯ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಚತುರ್ವರ್ಣ ವ್ಯವಸ್ಥೆ. ಅದು ಎಲ್ಲಿದೆ ಅಂತ. ಪಂಚಮರು ಯಾವತ್ತೂ ಕೂಡ ಚಾತುರ್ವರ್ಣದ ಭಾಗ ಅಲ್ಲ. ಪಂಚಮರು ಯಾವತ್ತೂ ಚಾತುರ್ವರ್ಣ ಭಾಗ ಅಲ್ಲ. ನೀವು ಕೆಲವು ವಿಚಾರಗಳು, ಶೂದ್ರಲ್ಲಿ ಅವರು ಮಿಂಗಲ್ ಆಗಲ್ವಾ? ಶೂದ್ರರು ಅಂದ್ರೆ ಶೂದ್ರಿಗೂ ಇವರಿಗೂ ಏನ್ ಡಿಫ್ರೆನ್ಸ್ ನಿಮ್ಮ ಪ್ರಕಾರ? ಶೂದ್ರರು ಫಾರ್ ಎಕ್ಸಾಂಪಲ್, ಶೂದ್ರರಿಗೆ ಅಸ್ಪೃಶ್ಯತೆ ಅನ್ನೋದಾಗಲ್ಲ. ಶೂದ್ರ ಸ್ಪರ್ಶರು. ಶೂದ್ರರು ಯಾರಾಗ್ತಾರೆ ಅಂದರೆ ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ OBC MBC ಸಮುದಾಯಗಳು ಹೆಚ್ಚಾಗಿ ಶೂದ್ರ ಸಮುದಾಯ. ಅದು ಇವತ್ತು ಬಂದಿದೆ, ಇವತ್ತು ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ದ್ಯಾಟ್. ಅಲ್ಲ, OBC SC ST ಅನ್ನುವಂತಹ ಹೆಸರುಗಳು, ಹ್ಯಾಶ್ಟ್ಯಾಗ್ಗಳು, ಲೈನ್ಗಳು ಇವತ್ತಿಗೆ ಬಂದಿದೆ. ಅವತ್ತಿಗೆ ಎಲ್ಲಿತ್ತು ಅದೆಲ್ಲ? ಅವತ್ತಿಗೂ ಬಂದಿಲ್ಲದೆ ಇದ್ರೂ ನಮಗೆ ಇವತ್ತಿನ ಶೂದ್ರ ಅಂದರೆ ಯಾರು ಅಂದರೆ ಹೆಚ್ಚಾಗಿ ಅವರು ಒಂದು ರೈತ ಕೆಲಸ ಮಾಡೋದಾಗಿರ್ಬೋದು, ಒಂದು ಟಚಬಲ್ ಕೆಲಸ, ಗಾರೆ ಕೆಲಸ ಮಾಡೋದಾಗಿರ್ಬೋದು, ಒಂದು ವರ್ಕಿಂಗ್ ಕಮ್ಯುನಿಟೀಸು, ಕೈನಲ್ಲಿ ಕೆಲಸ ಮಾಡೋರು ಒಂದು ಶೂದ್ರ ಕಮ್ಯುನಿಟೀಸ್ ಹೆಚ್ಚಾಗಿ ಆ ರೀತಿ ನಾವು ಗುರುತಿಸ್ತೀವಿ. ಬಟ್ ದೇ ಆರ್ ನಾಟ್ ಟೆಕ್ನಿಕಲಿ ಅನ್ಟಚಬಲ್ ಕಮ್ಯುನಿಟೀಸ್. ಅಸ್ಪೃಶ್ಯ ಅಂತ ಅಲ್ಲ. ಅಸ್ಪೃಶ್ಯ ಸಮುದಾಯಗಳೇ ಅದು ದಲಿತ ಸಮುದಾಯಗಳು. ಅಂದರೆ ದಲಿತರಲ್ಲೂ ಕೂಡ SC ರೈಟ್ ಅಂತ ಏನು ಹೇಳ್ತೀವಿ, SC ಲೆಫ್ಟ್ ಅಂತ ಏನಿದೆ, ಕರ್ನಾಟಕದ ರೀಚ್ನಲ್ಲಿ ಹೊಲೆಯ, ಮಾದಿಗ ಅಂದಾಗ ನಾವು ಅಸ್ಪೃಶ್ಯ. SCನಲ್ಲೂ ಕೂಡ ನಮಗೆ ಬೇರೆ ಬೇರೆ ಟಚಬಲ್ ಸಮುದಾಯಗಳು ಇದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ಲಂಬಾಣಿ, ಕೊರಮ ಕೊರ್ಚ, ಬೋವಿ, ಬೇರೆ ಬೇರೆ ಅಲೆಮಾರಿ ಸಮುದಾಯಗಳು, ಇವರೆಲ್ಲ SC ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಲ್ಲಿದ್ದಾರೆ. 101 ಸಮುದಾಯಗಳಲ್ಲಿದ್ದಾರೆ. ಆದರೆ ಅವರು ಸ್ಪರ್ಶ SCಗಳು. ಸ್ಪರ್ಶ ಅಂತ. ಸೊ SCನಲ್ಲೂ ಕೂಡ ಸ್ಪರ್ಶರು ಅಂತ ಇದೆ, ಅಸ್ಪೃಶ್ಯರು ಅಂತ ಇದ್ದಾರೆ. ಅಸ್ಪೃಶ್ಯರನ್ನು ಕೂಡ ಹೊಲೆಯನ್ನು, ಮಾದಿಗ, SC ಲೆಫ್ಟ್, SC ರೈಟ್ ಅಂತ ವ್ಯಾಖ್ಯಾನಿಸ್ತಾರೆ. ಈ ಕಮ್ಯುನಿಟಿಗಳು ಕೂಡ ಹೆಟರಾಜಿನಸ್ ಕಮ್ಯುನಿಟಿಗಳು. ಅಂದರೆ ಅವ್ರದ್ದೇ ಆದ ಬೇರೆ ಬೇರೆ ಥರ ಸಾಮಾಜಿಕ, ಸಾಂಸ್ಕೃತಿಕ ವಿಶೇಷತೆ ಅನ್ನೋದಿದೆ. ಇವತ್ತಿಗೂ ಕೂಡ ನಮ್ಮ ಹೋರಾಟಗಳು SCನಲ್ಲೂ ಆಗಿರ್ಬೋದು, STನಲ್ಲೂ ಆಗಿರ್ಬೋದು, ಒಳ ಮೀಸಲಾತಿಗೂ ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮಗೆ ಹೊಲೆಯ ಮತ್ತು ಮಾದಿಗ ಮತ್ತು SC ರೈಟ್, SC ಲೆಫ್ಟ್ ಇಬ್ಬರು ಅಸ್ಪೃಶ್ಯ ಸಮುದಾಯ ಅಂದರೂ ಕೂಡ ಮದುವೆ ಆಗಲ್ಲ ಎಷ್ಟೋ ಸರಿ. ದ ಬೇಸಿಸ್ ಆಫ್ ಕ್ಯಾಸ್ಟ್, ಶ್ರೀನಿವಾಸ್ ಗೆಳೆಯ, ಇಸ್ ಎಂಡಾಗಮಿ. ಎಂಡಾಗಮಿ ಅಂದರೆ ಏನು? ನಿಮ್ಮ ಸಮುದಾಯ ಅಂತ ನೀವೇನು ವ್ಯಾಖ್ಯಾನಿಸ್ತೀರಾ ಅದರ ನಡುವೆನೇ ಮದುವೆ ಆಗೋದು. ಸೊ ದ್ಯಾಟ್ ಈಸ್ ದ ಬೇಸಿಸ್ ಆಫ್ ಕ್ಯಾಸ್ಟ್. ಸೊ SC ರೈಟು ಮತ್ತು SC ಲೆಫ್ಟು ಮದುವೆನೇ ಆಗಲ್ಲ ಅಂದರೆ ದೇ ಆರ್ ಕ್ಲಿಯರ್ಲಿ ಡಿಫ್ರೆಂಟ್ ಕಮ್ಯುನಿಟೀಸ್. ಇನ್ನು ಹೋರಾಟದ ಛಾಯೆ ಅವರ ಮೇಲೆ ಬಿದ್ದಿಲ್ವಾ? ಇದಿಲ್ಲ, ಹೋರಾಟ ಇದೆ. ಹೋರಾಟ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ದೊಡ್ಡ ವ್ಯಕ್ತಿಗಳ ಮಾತುಗಳಾಗಿರ್ಬೋದು. ಬಟ್ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಅವರ ಮನಸ್ಥಿತಿಯಿಂದ ಎಷ್ಟೇ ಅನ್ಯಾಯದ ವಿರುದ್ಧ ಆಕ್ರೋಶ ಇದ್ದು ಅಲ್ಲ, ಸರಿ ಆಯ್ತು. ಈಗ ನೀವು ಹೇಳೋ ವ್ಯಾಖ್ಯಾನದ ಪ್ರಕಾರ ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ಮೇಲ್ವರ್ಗದ ಜಾತಿಯವರನ್ನ ಕೆಳವರ್ಗದ ಜಾತಿಯವರು ಮದುವೆ ಆಗೋದಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಫೈನ್. ಈಗ ನೀವು ಹೇಳೋದು ಏನು ಅಂದರೆ SCಯಲ್ಲಿನೇ 2 ಪಂಗಡ ಇದೆ, ಒಂದು ಟಚಬಲ್, ಅನ್ಟಚಬಲ್. ಟಚಬಲ್ ಆ್ಯಂಡ್ ಅನ್ಟಚಬಲ್ ಇಬ್ಬರು ಮದುವೆ ಆಗಲ್ಲ SCಯಲ್ಲಿ ಅಂತ ಹೇಳ್ತಾ ಇದ್ದೀರಿ. ಟಚಬಲ್ ಅಂತಾನೆ ಹೇಳ್ತಾ ಇಲ್ಲ. ಟಚಬಲ್ ಅನ್ಟಚಬಲ್ ಮದುವೆ ಆಗಲ್ಲ. ಓಕೆ, ಅನ್ಟಚಬಲ್ ಮದುವೆ ಆಗಲ್ಲ SC ಒಳಗೆ. ಅಂದ್ರೆ ಅದು ಒಂದು ರೀತಿ ಈ ಶ್ರೇಣಿಕದ ವ್ಯವಸ್ಥೆ ಬಂದಿದೆ. ಈ ವ್ಯವಸ್ಥೆಗೆ ತಪ್ಪು ಯಾರ್ದು ಅಂತ? ಈ ವ್ಯವಸ್ಥೆ ತಪ್ಪು ಯಾವ ಜನಾಂಗದ ಮೇಲೆ ಹಾಕೋದಲ್ಲ ಶ್ರೀನಿವಾಸ್ ಅವರೇ. ಹಾಕಕ್ಕಾಗಲ್ಲ. ಜನಾಂಗದ ಮೇಲೆ ನಾನು ಹಾಕಲ್ಲ. ನಾನು ಯಾರ ಮೇಲೆ ಈ ತಪ್ಪು ಹಾಕ್ತೀನಿ ಅಂದರೆ ಈ ವ್ಯವಸ್ಥೆನೇ ಅನ್ಯಾಯವಾಗಿದೆ. ನಮ್ಮ ಶತ್ರು ಇರೋದು ಯಾರು? ಯಾವ ಜಾತಿಯವರಲ್ಲ. ನಮ್ಮ ಶತ್ರು ಇರೋದು ಯಾವ ಧರ್ಮದವರಲ್ಲ. ನಮ್ಮ ಶತ್ರು ಇರೋದು ಯಾವ ಭಾಷಿಕರಲ್ಲ. ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸೊ ನಾವು ಯಾರ ಮೇಲೆ ಯುದ್ಧ ಮಾಡಬೇಕು ಅಂದರೆ ಈ ಅನ್ಯಾಯದ ವ್ಯವಸ್ಥೆ ಮೇಲೆ ನಾವು ಗಟ್ಟಿಯಾದ ಪ್ರತಿರೋಧ ತರಬೇಕು. ನಾವು ಯಾವ ಜನಾಂಗದ ಮೇಲೆ ಅಲ್ಲ. ನಮಗೆ ಬಾಬಾ ಸಾಹೇಬ್ರ ಜೀವಮಾನದಲ್ಲೂ ಕೂಡ ಭಾಳ ಜನ ಬ್ರಾಹ್ಮಣ ಸಮುದಾಯದವರು ಬಾಬಾ ಸಾಹೇಬ್ರ ಜೊತೆ ಗಟ್ಟಿಯಾಗಿ ಆ ಬ್ರಾಹ್ಮಣ್ಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಿರೋರಿದ್ದರು. ಸವಿತಾ ಅಂಬೇಡ್ಕರ್ ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರೋ, ಬಾಬಾ ಸಾಹೇಬ್ರು ಗಟ್ಟಿಯಾದ ಕಂಪ್ಯಾನಿಯನ್, ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಮತ್ತು ನಮಗೆ ಶ್ರೀಧರ್ ತಿಲಕ್ ಅನ್ನೋರು, ಬಾಲಗಂಗಾಧರ ತಿಲಕ್ ಕೊನೆಯ ಮಗ, ಬಾಬಾ ಸಾಹೇಬ್ರ ಮೂಕ ನಾಯಕರ ಜೊತೆ ಇರ್ತಾರೆ. 30 ವರ್ಷಕ್ಕೆ ನಿಗೂಢವಾಗಿ ಸಾಯ್ತಾರೆ. And they have a good relationship with many Brahmin leaders. ಸಾವರ್ಕರ್ ಜೊತೆಗೂ ಬಹಳ ಕ್ಲೋಸ್ ಆಗಿ, ಸಾವರ್ಕರ್ ಜೊತೆನೂ ಕ್ಲೋಸ್ ಆಗಿರ್ತಾರೆ. ಬಟ್ ಒನ್ ಥಿಂಗ್, ದ ಡಿಫ್ರೆನ್ಸ್ ಬಿಟ್ವೀನ್ ಸಾವರ್ಕರ್ ಆ್ಯಂಡ್ ಬಾಬಾ ಸಾಹೇಬ್ ಅಂಡ್ ಪೆರಿಯಾರ್
ಈಸ್ ದ್ಯಾಟ್ ಆ್ಯಂಡ್ ಬಾಬಾ ಸಾಹೇಬರು 1933 ಸಾವರ್ಕರ್ ರತ್ನಗಿರಿ ಫೋರ್ಟ್ಗೆ ಬಾಬಾ ಸಾಹೇಬ್ರನ್ನ ಗೆಸ್ಟಾಗಿ ಕರೆಸಿದಾಗ ಬಾಬಾ ಸಾಹೇಬ್ರ ಅವರ ಪತ್ರನಲ್ಲಿ ಇದನ್ನು ಉಲ್ಲೇಖನ ಮಾಡ್ತಾರೆ. ನೀವಲ್ಲ ನಿಮ್ಮ ರೀತಿಯಲ್ಲಿ ಅಸ್ಪೃಶ್ಯತೆ ಹೋಗಲಾಡ್ಸೋಕೆ ನಿಮ್ಗೆ ಒಳ್ಳೆ ಮನಸ್ಥಿತಿ ಇದೆ ಭೇಷ್, ಆದ್ರೆ ನಮ್ಮ ಶತ್ರು ಅಸ್ಪೃಶ್ಯತೆ ಮಾತ್ರ ಅಲ್ಲ, ನಮ್ಮ ಶತ್ರು ಇಡೀ ಜಾತಿ ವ್ಯವಸ್ಥೆ. ದಟ್ ಇಸ್ ವಾಟ್ ಮೇಕ್ಸ್ ಅಂಬೇಡ್ಕರ್ ರೆವಲ್ಯೂಷನರಿ. ಜಾತಿ ವ್ಯವಸ್ಥೆಗೆ ವಿರುದ್ಧ ಮಾಡೋದು. ದಟ್ ಇಸ್ ವಾಟ್ ಮೇಕ್ಸ್ ತಂದೆ ಪೆರಿಯಾರ್ ರೆವಲ್ಯೂಷನರಿ. ತಂದೆ ಪೆರಿಯಾರ್ ಅವರು ಇವತ್ತಿಗೂ ಜನ ಅಲ್ಲ ಈ ಜಾತಿನೇ ಇರಬಾರ್ದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ ಆಗಿತ್ತ, ಪೆರಿಯಾರ್ ವಾದ ಇಬ್ಬರದು. ಯಾಕೆ ಹಾಗಾದ್ರೆ ರಿಲಿಜಿಯಸ್ ರೆಸ್ಪೆಕ್ಟ್ ಅನ್ನುವಂತಹ ಕಾನೂನನ್ನು ಯಾಕೆ ತೆಗೆದುಕೊಂಡು ಬರ್ತಾರೆ ಅಂಬೇಡ್ಕರ್? ಇವಾಗ ಅದನ್ನು ಹೇಳ್ತೀನಿ. ಬಟ್ ಇದು ಒಂದು ಯಾಕೆ ಪೆರಿಯಾರ್ದು ಇದು ಎತ್ತೆ ಅಂದರೆ 1957 ಕೆಲವು ಪುಟಗಳನ್ನ ತಂದೆ ಪೆರಿಯಾರು ಸಂವಿಧಾನದಲ್ಲಿ ಸುಡ್ತಾರೆ. ಅದು ಯಾವ ಪುಟಗಳು ಅಂದರೆ, ಯಾವ ಪುಟಗಳಲ್ಲಿ ಅಸ್ಪೃಶ್ಯತೆಯೇ ಬ್ಯಾನ್ ಮಾಡುತ್ತೆ, ಬಟ್ ಜಾತಿನ ಬ್ಯಾನ್ ಮಾಡಲ್ಲ. ಅಸ್ಪೃಶ್ಯತೆ ಬ್ಯಾನ್ ಆಗುತ್ತೆ. ಇವಾಗಲೂ ನೀವು ನೋಡಿದ್ರೆ ಸಂವಿಧಾನ ನೋಡಿದ್ರೆ ಅನ್ಟಚಬಿಲಿಟಿ ಇಸ್ ಬ್ಯಾನ್ಡ್, ಕ್ಯಾಸ್ಟ್ ಇಸ್ ನಾಟ್ ಬ್ಯಾನ್ಡ್. ತಂದೆ ಪೆರಿಯಾರ್ ಅವರು ಅಸ್ಪೃಶ್ಯತೆ ಮಾತ್ರ ಯಾಕೆ ಬ್ಯಾನ್ ಆಗಬೇಕು, ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು. ಬಾಬಾ ಸಾಹೇಬ್ರು ಕೂಡ ಸಾವರ್ಕರ್ ಕಾಗದ ಬರೆದಾಗ ನೀವಲ್ಲ ಅಸ್ಪೃಶ್ಯತೆ ನಿಮ್ಗೆ ಇಷ್ಟ ಇಲ್ಲ, ಬಟ್ ನಮ್ಮ ಶತ್ರು ಅಸ್ಪೃಶ್ಯತೆ ಮಾತ್ರ ಅಲ್ಲ, ಇಡೀ ಜಾತಿ ವ್ಯವಸ್ಥೆ, ಅದು ಅವ್ರು ಬರೀತಾರೆ. ಸೊ ಇವಾಗ ನೀವು ಧರ್ಮ ಅಂತ ಹೇಳಿದಾಗ ವಾಟ್ ಈಸ್ ಅ ರಿಲಿಜನ್ ಅಂತ ಪ್ರಶ್ನೆ ಬರುತ್ತೆ. ಬಾಬಾ ಸಾಹೇಬ್ರು ಅವ್ರಿಗೆ ಆದ ಒಂದು ಧರ್ಮ ಬೇಕಾಗಿಲ್ಲದೆ ಇದ್ರು ಕೂಡ ಅಸ್ಪೃಶ್ಯರಿಗೆ ಒಂದು ಮಾರಲ್ ಸ್ಯಾಲ್ವೇಷನ್, ಎಲ್ಲೋ ಒಂದು ಕಡೆ ನಾವು ಕೂಡ ನಾವು ಪಾಪಿಷ್ಟರಲ್ಲ, ನಾವು ಕೂಡ ಬೈ ಚಾನ್ಸ್ ಆಗಿ ಈ ಜಾತಿಗಳು ನಾವೆಲ್ಲ ಹುಟ್ಟಿದೀವಿ, ಅದು ನಮ್ಮ ಆಯ್ಕೆ ಅಲ್ಲ, ಬಟ್ ನಮಗೂ ಕೂಡ ಒಂದು ಮಾರಲ್ ಸ್ಯಾಲ್ವೇಷನ್ ಬೇಕು ಅನ್ನೋ ದೃಷ್ಟಿನಲ್ಲಿ ಬಾಬಾ ಸಾಹೇಬ್ರು ಬುದ್ಧ ಧರ್ಮನ ಒಪ್ಕೊಂಡು ಅಥವಾ ಬುದ್ಧ ಧರ್ಮದಿಂದ ಸ್ಫೂರ್ತಿಗೊಂಡು ಅವ್ರದ್ದೇ ಆದ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಬಾಬಾ ಸಾಹೇಬ್ರ ಗುರುಗಳು ಬುದ್ಧ ಆಗಿರ್ಬೋದು, ಕಬೀರ್ ಆಗಿರ್ಬೋದು, ಮತ್ತೆ ಜ್ಯೋತಿಬಾ ಫುಲೆ, ಇವ್ರು 3 ಜನ ಗುರುಗಳು. ಇವ್ರು 3 ಜನನು ಅವ್ರದ್ದೇ ಆದ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಅದೇ ದೃಷ್ಟಿಕೋನದಲ್ಲಿ ಬಾಬಾ ಸಾಹೇಬ್ರು ಅದನ್ನು ಮುಂದುವರಿಸ್ತಾರೆ. ಅವತ್ತಿನ ಕಾಲದಲ್ಲಿ ಬಹಳ ಒಂದು ರೀತಿ ಕನ್ಸರ್ವೇಟಿವ್ ಬುದ್ಧಿಸ್ಗೂ ಅದು ಬಹಳ ವಿರೋಧ ಇತ್ತು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಅಂಬೇಡ್ಕರ್ ಅವರ ಒಂದು ಹೊಸ ಒಂದು ನವಯಾನಕ್ಕೆ ಅವತ್ತಿನ ದಿನ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಅವರೆಲ್ಲ ಇವನೇನೋ ಬಂದ್ಬಿಟ್ಟು ನಮ್ಮ ಧರ್ಮನ ಇವನ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯ ಒಂದು ಬ್ಯಾಕ್ವರ್ಡ್ ಅಥವಾ ಕನ್ಸರ್ವೇಟಿವ್ ಅಥವಾ ಆರ್ಥೋಡಾಕ್ಸ್ ಥಿಂಕಿಂಗ್ ಅನ್ನೋದು ಇದ್ದರೂ ಇರ್ಬೋದು. ಅದನ್ನು ಬಾಬಾ ಸಾಹೇಬ್ ನೆಗೋಷಿಯೇಟ್ ಮಾಡಬೇಕಾಗಿತ್ತು. ಸೊ ಅವರು ಬಹಳ ಪರಿವರ್ತನಾಶಾಹಿಯಾಗಿ 22 ಪ್ರತಿಜ್ಞೆಗಳು ಮಾಡ್ತಾರೆ. ಬಟ್ ನಮ್ಮ ಶತ್ರು ಇರೋದು ಬರೀ ಅಸ್ಪೃಶ್ಯತೆ ಅಷ್ಟೇ ಅಲ್ಲ, ಈ ಕ್ಯಾಸ್ಟ್. ಅದೇ ನೀವು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ. ರಿಲಿಜಿಯಸ್ ಮ್ಯಾಟ್ರನ್ನ ಏನಕ್ಕೆ ತೊಗೊಂಡು ಬಂದರು? ಕ್ಯಾಸ್ಟೇ ಇರಬಾರ್ದು ಅಂತಂದಾಗ ನಮಗೆ ಒಂದು ಕ್ಯಾಸ್ಟೇ ಇರಬಾರ್ದು ಅಂದಾಗ ನಮಗೊಂದು ಆಲ್ಟರ್ನೇಟಿವ್ ಇರಬೇಕು. ವಾಟ್ ಈಸ್ ರಿಲಿಜನ್? ರಿಲಿಜನ್ ನೀವು ಹೆಂಗೆ ವ್ಯಾಖ್ಯಾನಿಸ್ತೀರ? ನಾನು ಬರ್ತೇ ಶ್ರೀನಿವಾಸ, ನಾನು ರಿಲಿಜನ್ನ ಹೆಂಗೆ ವ್ಯಾಖ್ಯಾನ, ಎಷ್ಟೋ ಜನ ಇದನ್ನು ಚರ್ಚೆಗಳು ಮಾಡಿದ್ದಾರೆ. ಒಂದು ಅರ್ಲಿ 20th ಸೆಂಚುರಿ ಪುಸ್ತಕದಲ್ಲಿ 500 ರಿಲಿಜನ್ಗೆ ವ್ಯಾಖ್ಯಾನಗಳು ಕೊಡ್ತಾರೆ. ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಒಂದು ಐಡಿಯಾಲಜಿಗೆ ಒಂದು ಪವರ್ ಇತ್ತು. ಪವರ್ ಅಂದರೆ ಅದು ಯಾವುದೋ ಒಂದು ಈ ಥರ ಪವರ್ ಅಲ್ಲ, ಈ ಥರ ಯಾವುದೋ ಒಂದು ಆ ಪವರು ಅಲ್ಲ. ಪವರ್ ಸ್ಟ್ರಕ್ಚರ್ನಲ್ ಪವರ್ ಟು ಇನ್ಫ್ಲೂಯೆನ್ಸ್ ಮೈಂಡ್ಸ್, ಪವರ್ ಟು ಅವರ್ ಗವರ್ಮೆಂಟ್ ಪವರ್ ಟು ಬ್ರಿಂಗ್ ಇನ್ ಪಾಲಿಸೀಸ್, ಪವರ್ ಟು ಜಾಯಿನ್ ಜನನ ಜೊತೆಗೆ ಸೇರ್ಸೋಕ್ಕೆ, ಪವರ್ ಟು ಬುಕ್ಸ್, ಟೆಕ್ಸ್ಚುವಲ್ ಪವರ್. ಸೊ ಈ ಥರ ಬೇರೆ ಬೇರೆ ಥರ ಪವರ್, ಸ್ಟ್ರಕ್ಚರ್ನಲ್ ಪವರ್ ಇದ್ದಾಗ ಒಂದು ಸಿದ್ಧಾಂತಕ್ಕೆ ಅದೇ ಒಂದು ಧರ್ಮ ಅಂತ ನಾನು ವ್ಯಾಖ್ಯಾನಿಸ್ತೀನಿ. ಸೊ ಈ ಥರ ಪವರ್ಗಳಿದ್ದಾಗ ಧರ್ಮ ಅಂದಾಗ ನೀವು ಯಾವುದೇ ಒಂದು ಐಡಿಯಾಲಜಿಗೆ ಆ ಥರದ್ದು ವ್ಯಾಖ್ಯಾನಿಸ್ಬೋದು. ಸೊ ನಮಗೆ ಅದೇ ಥರ ಬುದ್ಧನಿಗೆ ಅವ್ರದ್ದೇ ಆದ ಒಂದು ಧರ್ಮ ಇದೆ, ಒಂದು ಮಹಾವೀರನಿಗೆ ಒಂದು ಧರ್ಮ ಇದೆ. ನನ್ನ ಪ್ರಕಾರ ರವಿದಾಸಗೂ ಒಂದು ಧರ್ಮ ಇದೆ. ರವಿದಾಸು ಮತ್ತು ಗುರುನಾನಕು ಸಮಕಾಲೀನರು. ರವಿದಾಸಿಯ ಅಂತ ಒಂದು ಎಷ್ಟೋ ಫಾಲೋವರ್ಸ್ ಇದೆ. ರವಿದಾಸಗೂ ಒಂದು ಧರ್ಮ ಅಂತ, ಅದು ಆರ್ಗನೈಸ್ ರಿಲಿಜನ್ ಅಂತ ಗುರುತಿಸಿಲ್ಲ ಅನ್ನೋ ಕಾರಣಕ್ಕೆ ಅದು ಧರ್ಮ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತಿಗೂ ಬಸವ ಧರ್ಮ, ಶರಣ ಧರ್ಮ ಅಂತ ಕರಿಬೋದು, ಬಸವ ಧರ್ಮ ಅಂತ ಕರಿಬೋದು, ಇವತ್ತಿಗೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ನಿಜ ಹೇಳಬೇಕು ಅಂದರೆ ಜೈನ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿದ್ದೇ 2014 ಶ್ರೀನಿವಾಸ್ ಅವರೇ. ಸೊ 2014 ಮುಂಚೆ ಅಥವಾ 2014-13 ಆ ಕಾಲಕ್ಕಿಂತ ಮುಂಚೆ ಜೈನ ಧರ್ಮ ಒಂದು ಧರ್ಮ ಆಗಿರ್ಲಿಲ್ವಾ? ಆಗಿತ್ತು. ಸೊ ನಮಗೆ ಮಾನ್ಯತೆ ಸಿಗೋದು ಈ ಒಂದು 1871 ಬಸವ ಧರ್ಮ ಅನ್ನೋದು ಲಿಂಗಾಯತ ಧರ್ಮ ಅಂತ ವ್ಯಾಖ್ಯಾನಿಸ್ಬೋದು. ಬಟ್ ನಾನು ಅದನ್ನು ಧರ್ಮಗಳಿಗೆ ಮಾನ್ಯತೆ ಸಿಗೋದು ಆಚರಣೆಯ ಮೇಲೆಗೋ ಅಥವಾ ಈ ಸರ್ಕಾರಗಳು ಬಂದು ಸವಲತ್ತು ಕೊಡೋ ಮೇಲೆ? ಇಟ್ಸ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಆಫ್ ಹೌ ಡು ಯು ಡಿಫೈನ್ ಇಟ್. ಹಾಗಾದರೆ ಸರ್ಕಾರಗಳು ಬರೋಕ್ಕಿಂತ ಮುಂಚೆ ಧರ್ಮಗಳು ಜಗತ್ತನ್ನು ಆಳ್ತಾ ಇತ್ತಲ್ಲ, ಆಗ ಅದರ ಪ್ರತಿಪಾದನೆ ಇತ್ತು.
ಅದು ಬೆಳಕಿನಲ್ಲಿತ್ತು. 100% ಸತ್ಯ. ಧರ್ಮಗಳು ಅಂದರೆ ಸಿದ್ಧಾಂತಗಳು. ನಮಗೆ ಯಾವಾಗಲೂ ಕೂಡ 2,000 ವರ್ಷಗಳಿಂದ ಇರಬಹುದು ಅಥವಾ ಅದಕ್ಕಿಂತ ಮುಂಚೆಯಿಂದ ಇರಬಹುದು, ಈ ಸಿದ್ಧಾಂತಗಳ ಸಂಘರ್ಷ ನಡೀತಾ ಇದೆ. ನಿಜ ಹೇಳಬೇಕು ಅಂದರೆ ಇವಾಗ ಸ್ವಲ್ಪ ವೆಸ್ಟರ್ನ್ ಸ್ಕಾಲರ್ಸ್ ಹೇಳೋ ಪ್ರಕಾರ 16th ಸೆಂಚುರಿಗಿಂತ ಮುಂಚೆ ರಿಲಿಜನ್ ಅನ್ನೋ ಒಂದು ಪರಿಕಲ್ಪನೆನೇ ಇರಲಿಲ್ಲ ಅಂತ ಹೇಳ್ತಾರೆ. ನಾವು ಅದನ್ನು ಅನುವಾದ ಮಾಡಿದಾಗ ನಾವು ಧರ್ಮ ಅಂತೀವಿ. ನಿಜವಾಗ್ಲೂ ಧರ್ಮ ಕರೆಕ್ಟಾಗಿ ರಿಲಿಜನ್ಗೆ ಅನುವಾದನಾ ಅಂತ ಪ್ರಶ್ನೆ ಬರುತ್ತೆ. ಸೊ ಈ ಅನುವಾದದಲ್ಲಿ ನಮಗೆ ಎಷ್ಟೋ ವ್ಯತ್ಯಾಸಗಳು. ಫಾರ್ ಎಕ್ಸಾಂಪಲ್, ನಮ್ಮ ಸಂವಿಧಾನದ ಪೀಠಿಕೆ ಇಂಗ್ಲೀಷ್ನಲ್ಲಿ ಬರ್ತಿದೆ. ನಾವು ಸೆಕ್ಯುಲರಿಸಮ್ ಅಂತ ಹೇಳ್ತೀವಿ. ಸೆಕ್ಯುಲರಿಸಮ್ ಅಂದಾಗ ಅದನ್ನು ಜಾತ್ಯತೀತ ಅಂತೀವಿ ಅಥವಾ ಇದು ಧರ್ಮ ನಿರಪೇಕ್ಷತೆ ಅನ್ಬೋದು. ನಾನು ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀನಿ, ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ. ದ್ಯಾಟ್ ಈಸ್ ದಿ ಆ್ಯಕ್ಚುವಲ್ ಡೆಫಿನಿಷನ್. ಬಟ್ ನಾವು ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ, ಅದು ನಮಗೆ ಆ್ಯಕ್ಚುವಲ್ ಡೆಫಿನಿಷನ್ ಆಫ್ ಸೆಕ್ಯುಲರಿಸಮ್. ಆದರೆ ನಮ್ಮ ದೇಶದಲ್ಲಿ ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ ಸೆಕ್ಯುಲರಿಸಮ್, ಇಂದಿರಾ ಗಾಂಧಿ ಮನುವಾದ ಸೆಕ್ಯುಲರಿಸಮ್, ಯಥಾಸ್ಥಿತಿ ಸೆಕ್ಯುಲರಿಸಮ್, ಅದು ನಮ್ಮ ಸೆಕ್ಯುಲರಿಸಮ್ ಅಲ್ಲ. there is a debate that there should not be a debate because by definition exactly ನಾವು ಹೇಳೋದು ಅಂಬೇಡ್ಕರ್ ಪರ ಸೆಕ್ಯುಲರಿಸಮ್. ಇವತ್ತು ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಇರುವಂತಹ ಸೆಕ್ಯುಲರಿಸಮ್ ಇಸ್ ಇಂದಿರಾ ಗಾಂಧಿ ಸೆಕ್ಯುಲರಿಸಮ್. ಇಂದಿರಾ ಗಾಂಧಿ ಸೆಕ್ಯುಲರಿಸಮ್ ಅನ್ಬೋದು, ಮನೋವಾದ ಯಥಾಸ್ಥಿತಿ ಸೆಕ್ಯುಲರಿಸಮ್ ಅನ್ಬೋದು, ಅವಕಾಶವಾದಿ ಸೆಕ್ಯುಲರಿಸಮ್ ಅನ್ಬೋದು, ಅಥವಾ ಸೆಕ್ಯುಲರಿಸಮ್ ಅಂತ ಕರೆಯಕ್ಕೆ ಯೋಗ್ಯತೆ ಇಲ್ಲ, ಸೂಡೋ ಸೆಕ್ಯುಲರಿಸಮ್. ವೋಟ್ ಸೆಕ್ಯುಲರಿಸಮ್, ಸೂಡೋ ಸೆಕ್ಯುಲರಿಸಮ್ ಇಟ್ಸ್ ಅ ಬ್ಯಾಸ್ಟರ್ಡೈಸೇಷನ್ ಆಫ್ ದ ಸೆಕ್ಯುಲರ್ ಪರಿಕಲ್ಪನೆ. And bastardization, I don't mean it in a bad way, but it's a misinterpretation for votes. So ಇವಾಗ ರಿಲಿಜನ್ ಅನ್ನೋದು ಕೂಡ ಆ ಪದ ಅನ್ನೋದು ಬಹಳ ಚರ್ಚೆ ಆಗಬೇಕು. ಬಟ್ ವಾಟ್ ಈಸ್ ರಿಲಿಜನ್? ಇವಾಗ ನನ್ನ ಪ್ರಕಾರ ನೋಡಿ, ದೇಶದಲ್ಲಿ ಎಷ್ಟೋ ರಿಲಿಜನ್ ವ್ಯಾಖ್ಯಾನ ಆಗಿದೆ. ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರಿಸ್ತ ಧರ್ಮ ಇದೆ, ಜೈನ ಬೌದ್ಧ ಸಿಖ್ ಧರ್ಮ ಇದೆ. ಈ ಧರ್ಮಗಳೆಲ್ಲ ಇದಾವೆ ಅಥವಾ ಅಲ್ಪಸಂಖ್ಯಾತ ಧರ್ಮಗಳು ಅಂತ ಗುರುತಿಸಿದೆ. ಹಾಗಿದ್ದಾಗ ಯು ಶುಡ್ ಆಲ್ಸೋ ರೆಕಗ್ನೈಸ್ ಅದರ್ ಮೈನಾರಿಟಿ ರಿಲಿಜನ್ಸ್. ಬಸವ ಶರಣ ಧರ್ಮ, ರವಿದಾಸ ಧರ್ಮ, ಕಬೀರ್ ಧರ್ಮ ಅಂತ ನನಗೇನು ತಪ್ಪು ಕಾಣಿಸಲ್ಲ. ಆದರೆ ಅಥವಾ ನೀವು ಎಲ್ಲ ಧರ್ಮಗಳು ಇಲ್ಲೇ ಇಲ್ಲ ಅಂತ ರದ್ದು ಮಾಡಿಬಿಡಿ, ಯಾವ ಧರ್ಮ ಅನ್ನೋದು ವ್ಯಾಖ್ಯಾನನೇ ಬೇಡ, ಅವಾಗ ನಮಗೇನು ಧರ್ಮ ಬೇಕಾಗಲ್ಲ. ಬಟ್ ನೀವು ಕೆಲವು ಧರ್ಮಗಳು ವ್ಯಾಖ್ಯಾನಿಸ್ಬಿಟ್ಟು ಬೇರೆ ಧರ್ಮಗಳನ್ನ ನೀವು ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಅದು ನಮಗೆ ನ್ಯಾಯ ಕಾಣಲ್ಲ. ದ್ಯಾಟ್ ಮೀನ್ಸ್ ಇಟ್ಸ್ ಕೈಂಡ್ ಆಫ್ ಅನ್ ಅವಕಾಶವಾದಿ ಕೈಂಡ್ ಆಫ್ ರೆಕಗ್ನಿಷನ್. ಹಂಗೆ ಇರ್ಬೋದು, ಕ್ಯಾಸ್ಟೇ ಇರಬಾರ್ದು ಅಂತ ಹೋರಾಟ ಇತ್ತು. ದ್ಯಾಟ್ ಈಸ್ ಅ ಡಿಫ್ರೆಂಟ್ ಕೆಲಸ. ನಮ್ಮ ಪ್ರಕಾರ ಜಾತಿನೇ ಇರಬಾರ್ದು. ಜಾತಿನೇ ಕಿತ್ತಾಕಬೇಕು ಅಂದರೆ ಹೆಂಗೆ ಕಿತ್ತಾಕೋದು? ನಾವು ಹೆಂಗೆ ನೋಡ್ತೀವಿ ಅಂದರೆ, ಈ ಜಾತಿ ವ್ಯವಸ್ಥೆ ಸಾಮಾಜಿಕವಾಗೂ ಇದೆ. ಅಸ್ಪೃಶ್ಯತೆ ಆಗಿರ್ಬೋದು, ಸಾಮಾಜಿಕವಾಗಿ ಗುರುತಿಸೋದಾಗಿರ್ಬೋದು, ಅದಿದೆ. ಅದರಲ್ಲಿ ಅಸಮಾನತೆ ಇದೆ. ಮತ್ತು ನಮಗೆ ಉದ್ಯೋಗದಲ್ಲೂ ಕೂಡ ಎಷ್ಟೋ ದಲಿತರ ಆದಿವಾಸಿಗಳು ಮಾಡೋ ಕೆಲಸಗಳು, ಭೂರಹಿತ ವರ್ಗ ಮಾಡೋ ಕೆಲಸಗಳಲ್ಲಿ ಇನ್ನೂ ಒಂದು ರೀತಿ ಡಿಗ್ನಿಟಿ ಆಫ್ ಲೇಬರ್ ಕಡಿಮೆ ಇದೆ. ಅಲ್ಲಿ ಗೌರವ ಸಿಗೋದು ಕಡಿಮೆ ಇದೆ, ಅಲ್ಲಿ ಆರ್ಥಿಕ ಸಿಗತ್ತೆ ಕಡಿಮೆ ಇದೆ. ಅಲ್ಲಿ ಸ್ಮಶಾನ ಕಾರ್ಮಿಕರು, ಚರಂಡಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇದು ರೀತಿ ಬೇರೆ ಬೇರೆ. ಮತ್ತು ನಮಗೆ ಜೆಂಡರ್ನಲ್ಲೂ ಇದೆ. ಜೆಂಡರ್ನಲ್ಲೂ ನಮ್ಗೆ ಭಾಳ ವರ್ಷದಿಂದ ದೇವದಾಸಿ ಪದ್ಧತಿ ಬಂದಿದೆ. ಮತ್ತು ಇವತ್ತಿಗೂ ಕೂಡ ಜೆಂಡರ್ ಡಿಫ್ರೆನ್ಸಸ್, ನಂಬರ್ ಆಫ್ ರೇಪ್ಸ್ ಅಗೇನ್ಸ್ಟ್ ದಲಿತ್ ವಿಮೆನ್ ಇಸ್ ಮಚ್ ಮೋರ್ ದೆನ್ ಬೇರೆ ಕ್ಯಾಸ್ಟ್ ಅಂತ. ಯು ಅಗ್ರಿ ವಿತ್ ದಟ್? ಅಂದರೆ ನೀವು ಅದನ್ನು ಅಂದರೆ ಒಂದು ಹೆಣ್ಣಿನ ಮೇಲೆ ರೇಪ್ ಆದಾಗ ಅಥವಾ ಅತ್ಯಾಚಾರ ಆದಾಗ ಜಾತಿ ಮೆನ್ಷನ್ ಮಾಡೋದನ್ನ ನೀವು ಒಪ್ತೀರಾ ಅಂತ? ನಮ್ಗೇನಾಗತ್ತೆ ಶ್ರೀನಿವಾಸ್, ಈಗ ನಮಗೆ ಒಂದು ಹೇಳ್ತೀನಿ, ಅಲ್ಲ ಒಂದೇ ನಿಮಿಷ. ನಿರ್ಭಯ ರೇಪ್ ಆಯಿತು, ಶಿ ಇಸ್ ದಲಿತ. ಪ್ರಿಯಾಂಕ ರೆಡ್ಡಿ ರೇಪ್ ಆಯಿತು, ಶಿ ಇಸ್ ದಲಿತ್. ನಿಜ ಹೇಳಬೇಕು ಅಂದರೆ ನಿರ್ಭಯ ಆ್ಯಂಡ್ ಪ್ರಿಯಾಂಕ ರೆಡ್ಡಿ, ದ ರೇಪ್ ಇಸ್ ಅಟ್ರೋಷಿಯಸ್ ಆ್ಯಂಡ್ ನೋಬಡಿ ಕ್ಯಾನ್ ಜಸ್ಟಿಫೈ ಇಟ್. ನೋಬಡಿ ಕ್ಯಾನ್ ಎವರ್ ಜಸ್ಟಿಫೈ ರೇಪ್. ಬಟ್ ದ ಪಬ್ಲಿಸಿಟಿ ದಟ್ ಇಶ್ಯೂಸ್ ಗಾರ್ನರ್, ಶ್ರೀನಿವಾಸ್ ಅವರೇ, ಎಷ್ಟೋ ಸಲ ಆಲ್ಸೋ ಡಿಪೆಂಡ್ಸ್ ಆನ್ ದ ಕ್ಯಾಸ್ಟ್ ಆಫ್ ದ ಪರ್ಪೆಟ್ರೇಟರ್ ಆ್ಯಂಡ್ ಕಮ್ಯುನಿಟಿ ಆಫ್ ದ ಪರ್ಪೆಟ್ರೇಟರ್ ಆ್ಯಂಡ್ ದ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಆಫ್ ದ ವಿಕ್ಟಮ್ ಆಲ್ಸೋ ಈಸ್ ಇಂಟರ್ಕನೆಕ್ಟೆಡ್. ಅದು ಎಷ್ಟೋ ಸಲ ನಮ್ಮ ಸಮಾಜದಲ್ಲಿ ಆಗುತ್ತೆ. ದ್ಯಾಟ್ ಈಸ್ ಅ ರಿಯಾಲಿಟಿ. ನಮಗೆ ಇವತ್ತಿನ ದಿನ ದಲಿತ್ ಮಹಿಳೆಯರು ಆರ್ ಡೆಫಿನೆಟ್ಲಿ ಮೋರ್ ರೇಪ್ ಬೈ ನಾನ್-ದಲಿತ್ ಮೆನ್ ದೆನ್ ಎನಿ ಅದರ್ ವುಮೆನ್ ಗ್ರೂಪ್ ಇನ್ ಸೊಸೈಟಿ ಅನ್ನೋದು ಅಂಕಿಅಂಶಗಳಿದೆ. ಬಟ್ ದಲಿತರ ಮಹಿಳೆ ಮೇಲೆ ನಡೆಯುವ ರೇಪ್ಸು ದೊಡ್ಡ ಪ್ರಮಾಣದ ಮೀಡಿಯಾ ಅಟೆನ್ಷನ್ ಗಾರ್ನರ್ ಆಗಲ್ಲ. ಇಫ್ ಇಟ್ಸ್ ಅದರ್ ಕಮ್ಯುನಿಟೀಸ್, ನೋಬಡಿ ಶುಡ್ ಬಿ ರೇಪ್ಡ್. ವಿ ಮಸ್ಟ್ ಕಂಪ್ಲೀಟ್ಲಿ ಅನೈಲೇಟ್ ರೇಪ್ ಇನ್ ಸೊಸೈಟಿ. ಬಟ್ ವಾಯ್ಸ್ ಅಂದರೆ ಕೆಲವರಿಗೆ ಜಾಸ್ತಿ ಮೀಡಿಯಾ ಕವರೇಜ್ ಸಿಗುತ್ತೆ. ಇಟ್ಸ್ ಅ ರಿಯಾಲಿಟಿ. ಹಾಗಿದ್ದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಹೆಂಗೆ ಬ್ಯಾಟಲ್ ಮಾಡಬೇಕು. ಸೊ ಜೆಂಡರ್ ಇನ್ಇಕ್ವಾಲಿಟಿನೂ ಕೂಡ ಇದೆ. ಅದ್ರ ಜೊತೆ ನಮಗೆ ಫಾರ್ ಎಕ್ಸಾಂಪಲ್ ಕೆಲವು ಕ್ಷೇತ್ರ ಭೂಮಿ ವಿಚಾರದಲ್ಲಿ ಯಾರ ಹತ್ರ ಭೂಮಿ ಜಾಸ್ತಿ ಇದ್ದಾರೋ 10,000 to 12,000 ವರ್ಷಗಳಿಂದ ಅವರೇ ಜಾಸ್ತಿ ಪ್ರಬಲರು. ಯಾರ ಹತ್ರ ಭೂಮಿ ಕಡಿಮೆ ಇದೆಯೋ ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಇವತ್ತು ಭೂಮಿ ಜಾಸ್ತಿ ಇರೋ ಸಮುದಾಯಗಳು ಆರ್ ಆಲ್ಸೋ ಪೊಲಿಟಿಕಲಿ ಸ್ಟ್ರಾಂಗರ್, ಆಲ್ಸೋ ಹ್ಯಾವ್ ಮಟ್ಸ್.
also have educational benefits, also have economic benefits. So, and these are the dominant communities, ಉಳಿಗಾಮಾನ್ಯ communities in Karnataka ಅಂತ ಹೇಳೋದು ಸುಳ್ಳಿಲ್ಲ. These are upper caste ಶೂದ್ರ communities ಅಂತ ಹೇಳೋದು ಸುಳ್ಳಿಲ್ಲ. Maybe the Lingayat Vakliga communities. ಸೊ ಇವರು ಕೂಡ ಲ್ಯಾಂಡ್ ಇಸ್ ಆಲ್ಸೋ ದಲಿತರ ಆದಿವಾಸಿಗಳಿಗೆ MBC ಕಮ್ಯುನಿಟಿಗಳಿಗೆ ಲ್ಯಾಂಡ್ ಅನ್ನೋದು ಜಾಸ್ತಿ ಇಲ್ಲ. ಲ್ಯಾಂಡ್ ಈಸ್ ಆಲ್ಸೋ ಅನ್ ಇನ್ಇಕ್ವಾಲಿಟಿ. ಮತ್ತು ನಮಗೆ ಇನ್ ಟರ್ಮ್ಸ್ ಆಫ್ ಜೂರಿ ಆ್ಯಂಡ್ ಜಡ್ಜಸ್ ಅಂಡರ್ ರೆಪ್ರೆಸೆಂಟೆಡ್, ದೀಸ್ ಕಮ್ಯುನಿಟೀಸ್ ಅಂಡರ್ ರೆಪ್ರೆಸೆಂಟೆಡ್. ಇನ್ ಟರ್ಮ್ಸ್ ಆಫ್ ಸಿನಿಮಾ ಇಂಡಸ್ಟ್ರಿನ ಅಂಡರ್ ರೆಪ್ರೆಸೆಂಟೆಡ್. ಸಿನಿಮಾದಲ್ಲಿ ಅಂಡರ್ ರೆಪ್ರೆಸೆಂಟೆಡ್ ಹೇಳೋದು ಸುಳ್ಳಿಲ್ಲ. ದಲಿತರ ಆದಿವಾಸಿಗಳು ಭಾಳ ಕಡಿಮೆ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಕಂಪೇರ್ಡ್ ಟು ಎವ್ರಿಬಡಿ ಎಲ್ಸ್. ಅದು ಕ್ರಿಕೆಟ್ನಲ್ಲಿ ಅಂಡರ್ ರೆಪ್ರೆಸೆಂಟೆಡ್. ಹಾಗಿದ್ದ ನಾನು ಉದಾಹರಣೆ, ಹಾಗಾದ್ರೆ ಜಾತಿ ಆಧಾರದ ಮೇಲೆ ಸಿನಿಮಾ ಮಾಡಬೇಕು, ಕ್ರಿಕೆಟ್ ಆಡೋರನ್ನ ಕರ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗೆ ಹೇಳ್ತಾ ಇಲ್ಲ. ಕೈಗೆ ಬ್ಯಾಟ್ ಕೊಟ್ಟು ವರ್ಲ್ಡ್ ಕಪ್ ಆಡು ಅಂತಂದ್ರೆ ನಾವು ಒಂದು ಉದಾಹರಣೆ, ಕ್ರಿಕೆಟ್ ಒಂದು ಉದಾಹರಣೆ ಕೊಡ್ತೀನಿ. ನಾನು ಕೂಡ ಕ್ರಿಕೆಟ್ ನನ್ನ ಮೀಸಲಾತಿ ಬೇಕು ಅಂತ ಬಹಳ ವರ್ಷಗಳಿಂದ ನಾನು ಅದನ್ನು ವ್ಯಾಖ್ಯಾನ ಪಡಿಸ್ತಾ ಇದ್ದೀನಿ, ಅದನ್ನ ಪ್ರಸ್ತಾಪ ಮಾಡಿ ಅದನ್ನು ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು. ಯಾಕೆ ಹೇಳ್ತೀನಿ ಅಂದ್ರೆ ನಾನು ಉದಾಹರಣೆ ಕೊಡ್ತೀನಿ. 90 ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಗಂಡಸರು ಕ್ರಿಕೆಟ್ ಆಡಿದ್ದಾರೆ ಇಂಡಿಯಾಗೆ. ಈ 300 ಜನರಲ್ಲಿ ನಮಗೆ ಎಷ್ಟು ಜನ SC ST ಜನಸಂಖ್ಯೆ ಆಧಾರದ ಮೇಲೆ ಇರಬೇಕು ಅಂದರೆ ಜಸ್ಟ್ ಹೌ ಮಚ್ ದೇ ಶುಡ್ ಬಿ ಪರ್ಸೆಂಟೇಜ್, ಅಟ್ ಲೀಸ್ಟ್ ಒಂದು 80 ಇಂದ 85 ಆದರೂ ಇರುತ್ತೆ. ಆಡಲಿಲ್ಲ ಸರಿಗೆ ಅಂದ್ರೆ ಏನು ಮಾಡೋದು? ನೀವು ಎಲ್ಲರೂ ಟ್ಯಾಲೆಂಟ್ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ, ಆದರೆ ನಿಮಗೆ ಎಲ್ಲರಿಗೂ ಚಾನ್ಸ್ ಸಿಕ್ಕಿದ್ರೆ 80 ಇಂದ 85 ಆದರೂ ಇರಬೇಕು. ಹೋಗ್ಲಿ 60 ಆದರೂ ಇರ್ಬೇಕಾ, ಹೋಗ್ಲಿ 55 ಆದರೂ ಇರ್ಬೇಕಾ? ಆಯಿತು. ಎಷ್ಟಿದ್ದಾರೆ ಗೊತ್ತಾ? 300 ಜನ 90 ವರ್ಷಗಳಲ್ಲಿ 4 ಜನ SC ST ಬಂದಿರೋದು. 300 ಜನ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ದೇರ್ ಆರ್ ಮೆನಿ ರೀಸನ್ಸ್. ಫಸ್ಟ್ ಆಫ್ ಆಲ್, ನಮಗೆ ಮುಂಚೆ ಟೆಸ್ಟ್ ಕ್ರಿಕೆಟ್ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ಲೀಗ್ಸ್ ಇತ್ತು. ಬ್ರಿಟಿಷ್ ಲೀಗ್ ಅಂತ ಇತ್ತು ಕ್ರಿಕೆಟ್ ಲೀಗು, ಹಿಂದೂ ಲೀಗು, ಮುಸ್ಲಿಂ ಲೀಗು, ಪಾರ್ಸಿ ಲೀಗು. ಆವಾಗ ದಲಿತರು ಆದಿವಾಸಿಗಳು ಯಾವ್ದಾರು ಆಡೋಕ್ಕಾಗತ್ತೆ, ಹಿಂದೂ ಲೀಗಲ್ಲಿ ಆಡೋಕ್ಕಾಗತ್ತೆ. ಅಲ್ಲಿ ಬೇರೆ ಬೇರೆ ಥರ ತಾರತಮ್ಯ ಅನ್ನೋದು ಜೀವಂತವಾಗಿರೋದು, ಅವ್ರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ಕಷ್ಟಗಳಿತ್ತು. ಸೊ ಅಲ್ಲಿ ಆಡೋಕ್ಕಾಗಿಲ್ಲ, ಎಲ್ಲೂ ಅವ್ರದ್ದೇ ಆದ ಸ್ವಂತ ಲೀಗ್ ಇರಲಿಲ್ಲ. ಓಕೆ, ಯಾವಾಗ 90 ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಬಂತೋ ಆವಾಗ ಒಂದು ಮಾನದಂಡ ಹಾಕ್ಬಿಟ್ರು. ಏನಂದರೆ ನಿಮ್ಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇಷ್ಟು ಇರಬೇಕು ಅಂತ. ಟೆಸ್ಟ್ ಆಡೋಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ನೀವು ಹಾಕ್ತೀರಾ ಅಂದರೆ ಮೊದಲೇ ದಲಿತರ ಆದಿವಾಸಿಗಳಿಗೆ ಶಿಕ್ಷಣದ ವಂಚಿತ ಸಮುದಾಯಗಳು. ಸೊ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ರೆ ಅವ್ರು ಆಡೋಕ್ಕೂ ಆಗಲ್ಲ. ಸೊ ಸಿಸ್ಟಮಿಕ್ ಇನ್ಇಕ್ವಾಲಿಟಿ ಇದೆ ನನ್ನ ಪ್ರಕಾರ. ಯಾರೂ ಕೂಡ ಓಹೋ ಇವನು SC ನಾ, ಓಹೋ ಇವನು ST ನಾ, ಇವನು ಆಚೆ ಇಡಿ ಅಂತ ಯಾರು ಮಾಡಿರೋದು ಅಲ್ಲ. ಬಹುಶಃ ಹಂಗೆ ಮಾಡಿಲ್ಲ. ಬಟ್ ವ್ಯವಸ್ಥಿತವಾದ ಅನ್ಯಾಯ ಅನ್ನೋದು ಇವತ್ತು ಜೀವಂತವಾಗಿದೆ. ಸೊ ಆ ವ್ಯವಸ್ಥೆ ಇಂಡೈರೆಕ್ಟ್ ಆಗಿ ವ್ಯವಸ್ಥಿತ ಇವತ್ತಿಗೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತು ಖಂಡಿತ ಅದು ಜೀವಂತವಾಗಿದೆ. ನಾನು ಹೇಳಿದ್ದೆ ನನ್ನ 4 ಜನ 300 ಜನರಲ್ಲಿ ಅಂದರೆ 4 ಜನ. ಇವತ್ತು ನೀವು ಇಫ್ ಯು ಲುಕ್ ಎಟ್ ದ ಇಂಡಿಯನ್ ಟೆಸ್ಟ್ ಕ್ರಿಕೆಟ್, ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾರು ಒಂದು ಬೇರೆ ವರ್ಲ್ಡ್ ಕಪ್ ಗೆದ್ರು 11 ಜನರಲ್ಲಿ ನಮಗೆ ಬರೀ ಟೆಸ್ಟ್ ಬಗ್ಗೆ ಟೆಸ್ಟ್ ಅಷ್ಟೇ ಅಲ್ಲ. ಯು ಲುಕ್ ಎಟ್ ದ ಇಂಡಿಯನ್ ರೆಪ್ರೆಸೆಂಟೇಷನ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ನೋಡಿದ್ರು ಕೂಡ ರೀಸೆಂಟಾಗಿ ಮೇ ಬಿ about 1 ವರ್ಷದ ಹಿಂದೆ ನಾವು ನೋಡಿದ್ರೆ 15% ಅಪ್ಪರ್ ಕ್ಯಾಸ್ಟ್ನಲ್ಲಿ 5 ಜನ ಇರ್ತಾರೆ. ಯಾಕೆಂತಂದರೆ ಇವತ್ತಿನ ತನಕ ಕ್ರಿಕೆಟ್ ನೋಡೋ ನಾವುಗಳು ಆಟಗಾರ ಯಾವ ಜಾತಿ ಅಂತೂ ನೋಡೇ ಇಲ್ಲ. ಯಾಕೆಂದರೆ ನಾವು ಹೀ ಈಸ್ ಎನ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಅನ್ನೋದನ್ನೇ ನೋಡ್ತೀವಿ. ಒಬ್ಬ ಸೋಲ್ಜರನ್ನು, ಒಬ್ಬ ಕ್ರಿಕೆಟ್ ಆಟಗಾರರನ್ನು ನಾವು ಯಾವಾಗಲೂ ನಮ್ಮ ದೇಶದವನು ಅಂತ ನೋಡ್ತೀವಿ. ಆಗಲಿ ನಮ್ಮ ದೇಶದಲ್ಲಿ ಅವನು ಯಾವ ಜಾತಿಯವನು ಅಂತ ಇವತ್ತಿನ ತನಕ ನಾವಂತೂ ನೋಡಿಲ್ಲಪ್ಪ. ಈ ನಿಮ್ಮ ಹೊಸ ಆಲೋಚನೆ ಹೆಂಗೆ ಅಂತ ನಂಗೆ ಶಾಕ್ ಆಗ್ತಾ ಇದೆ. ನೀವು ಜಾತಿ ನೋಡಿಲ್ಲ ಅನ್ನೋ ಕಾರಣಕ್ಕೆ ಜಾತಿ ಒಂದು ಅವರ ಬೆಳವಣಿಗೆ ಅಥವಾ ಅವ್ರನ್ನ ಆಚೆ ಇಡೋಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಹೇಳದೇ ಇರೋಕ್ಕಾಗಲ್ಲ. ಕ್ಯಾಸ್ಟ್ ಇಸ್ ಆಲ್ಸೋ ಅ ಫ್ಯಾಕ್ಟರ್. ನಮಗೆ ಅದನ್ನು ಗುರುತಿಸ್ಬೇಕು. ನನ್ನ ಪ್ರಕಾರ ಇಂಡಿಯನ್ ಕ್ರಿಕೆಟ್ ಟೀಮ್ ಉತ್ತಮಗೊಳಿಸ್ಬೇಕು ಅಂದರೆ, ಇಫ್ ಯು ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಕ್ರಿಕೆಟ್ ಟೀಮ್, ನೀವು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಹಾಕೋದು ಭಾಳ ಮುಖ್ಯ. ರಿಸರ್ವೇಷನ್ಸ್ ಹ್ಯಾಸ್ ಆಲ್ವೇಸ್ ಬೆನಿಫಿಟೆಡ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ನಮ್ಗೆ ಉದಾಹರಣೆ ಇದೆ. ಇಂಡಿಯನ್ ರೈಲ್ವೇಸ್ ನೋಡಿ, 2015ರಲ್ಲಿ ಭಾಳ ದೊಡ್ಡ ಸ್ಟಡಿ ಮಾಡಿದ್ರು ಯೂನಿವರ್ಸಿಟಿ ಮಿಶಿಗನ್. ಇಂಡಿಯನ್ ರೈಲ್ವೇಸ್ ಬಿಗ್ಗೆಸ್ಟ್ ರಿಸರ್ವೇಷನ್ ಎಂಪ್ಲಾಯರ್ ಇನ್ ದ ವರ್ಲ್ಡ್, ಅಟ್ಲೀಸ್ಟ್ ಟಾಪ್ 1 or 2. ಆ ಇಂಡಿಯನ್ ರೈಲ್ವೇಸ್ನಲ್ಲಿ ಮೀಸಲಾತಿಯಿಂದ ಏನಾಗಿದೆ, SC STಗಳಿಂದ ಸೇರಿಸೋದ್ರಿಂದ ಏನಾಗಿದೆ, ಅದು ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ? ಇಲ್ಲ. ಅಷ್ಟೇ ಉಳಿದೇ ಇಲ್ಲ, ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ. The productivity has increased because of reservations. So the idea that reservations is not merit is a flawed kind of dominant majoritarian caste mindset. See, now ಇವತ್ತಿನ ದಿನ ಕ್ರಿಕೆಟ್ ನಿಜವಾಗ್ಲೂ ನಮ್ಮ ಬ್ಯಾಟ್ ಬೀಸಕ್ಕೆ, ಬಾಲ್ ಎಸಕ್ಕೆ, ಫೀಲ್ಡಿಂಗ್ ಮಾಡೋ, ಲೀಡರ್ಶಿಪ್ ಮಾಡೋಕ್ಕೆ ನಮ್ಮ ದಲಿತ ಆದಿವಾಸಿ MBC ಯುವಕರಿಗೆ ಚಾನ್ಸ್ ಕೊಟ್ಟು ಸೇರಿಸಿದ್ರೆ ಪ್ರತಿಯೊಂದು ನಾವೇ ಗೆಲ್ತೀವಿ, ಪ್ರತಿಯೊಂದರಲ್ಲೂ ನಾವೇ ಗೆಲ್ತೀವಿ. ರೆಪ್ರೆಸೆಂಟೇಟಿವ್ ಇಂಡಿಯಾ. ಸೊ ಇಟ್ಸ್ ಟ್ರೂಲಿ ಜಸ್ಟಿಸ್ ಅದು.
ಸೊ ಇದರಲ್ಲೂ ಕೂಡ ನಾವು ಸೇರಿಸ್ಬೇಕು, ಇನ್ಕ್ಲೂಡ್ ಮಾಡಬೇಕು, ಜಡ್ಜಸ್ನಲ್ಲೂ ಮಾಡಬೇಕು. ಮತ್ತು ಇಫ್ ಯು ಲುಕ್ ಆಟ್ ಇಟ್ ಇನ್ ಟರ್ಮ್ಸ್ ಆಫ್ ಜೇಲ್ಸ್, ನಮಗೆ SC ST ಧಾರ್ಮಿಕ ಅಲ್ಪಸಂಖ್ಯಾತರು ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸ್, ಹೈಲಿ ಓವರ್ ರೆಪ್ರೆಸೆಂಟೆಡ್. ಅಂದರೆ ಅದು ಇಸ್ ಜಸ್ಟಿಸ್ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರಿಗೆ ಒಳ್ಳೆ ಲಾಯರ್ಸ್ ಇರಲ್ಲ, ಅವರಿಗೆ ದೇ ಕ್ಯಾನ್ ಗೆಟ್ ಔಟ್ ಆಫ್ ಇಟ್, ಒಳ್ಳೆ ದುಡ್ಡಿಂದ ಅದು ಬೇರೆ ಇನ್ಫ್ಲೂಯೆನ್ಸ್ ಇರಲ್ಲ. ಸೊ ಆಲ್ ದೀಸ್ ಫ್ಯಾಕ್ಟ್ ದೀಸ್ ಆರ್ ಅದಕ್ಕೆ ನಾನು ಹೇಳಿದೆ ಫಸ್ಟೇ ಶ್ರೀನಿವಾಸ್ ಅವರೇ, ನಮ್ಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ, ನಮಗೆ ಈ ಅನ್ಯಾಯ ಮತ್ತು ಅಸಮಾನತೆಯ ವ್ಯವಸ್ಥೆನೇ ನಮಗೆ ದೊಡ್ಡ ಶತ್ರು. ಇಟ್ ಈಸ್ ದ ಸಿಸ್ಟಮ್ ದಟ್ ಈಸ್ ದಿ ಎನಿಮಿ. ಆ ಸಿಸ್ಟಮನ್ನು ನನ್ನಂತವನು ಶ್ರೀನಿವಾಸ್ ಅವರೇ ಎಲ್ಲ ರೀತಿಯೂ ಫಲಾನುಭವಿ. ನಾನು ಯಾರ ಜೊತೆ ಕೆಲಸ ಮಾಡ್ತೀನೋ ಅವ್ರು ಎಲ್ಲ ರೀತಿಯೂ ಬಲಿಪಶು. ಈ ಒಂದು ನಡುವೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು. ದ್ಯಾಟ್ ಈಸ್ ದ ಸಿಚುವೇಶನ್. ಬ್ಯಾಕ್ ಟು ಸ್ಕ್ವೇರ್. ನಾನು ಪೆರಿಯಾರ್ ಮತ್ತು ಅಂಬೇಡ್ಕರ್ ಅವರ ವಿಚಾರ ಮಾತಾಡ್ತಾ ಇದ್ವಿ. ಇಬ್ಬರಿಗೂ ಪರಸ್ಪರ ವಿರೋಧ ಐತೆ. ಇಬ್ರು ಯಾಕೆಂತಂದರೆ ಒಬ್ಬರು ಹಾರ್ಡ್ಲಿ ಕ್ಯಾಸ್ಟೇ ಇರಬಾರ್ದು ಅಂತ ಹೇಳೋರು, ಇಬ್ಬರು ಕ್ಯಾಸ್ಟೇ ಇರಬಾರ್ದು ಅಂತ ಹೇಳಿ. ಹಾಗಾದರೆ ಅಂಬೇಡ್ಕರ್ ಯಾಕೆ ಪ್ರತ್ಯೇಕ ಧರ್ಮನೇ ಪಾಲಿಸ್ಬಿಟ್ರು? ಕ್ಯಾಸ್ಟೇ ಇರಬೇಕು. ಕ್ಯಾಸ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಪ್ರತ್ಯೇಕ ಧರ್ಮ ಶುರು ಮಾಡಿಲ್ಲ. ಕ್ಯಾಸ್ಟ್ಲೆಸ್ ಸೊಸೈಟಿನ ಕ್ರಿಯೇಟ್ ಮಾಡಬೇಕು ಅನ್ನೋ ಕ್ಯಾಸ್ಟ್ಲೆಸ್ ಕ್ರಿಯೇಟ್ ಇನ್ ಸೊಸೈಟಿ ಮಾಡೋದಕ್ಕೆ ಒಂದು ಕ್ಯಾಸ್ಟ್ ಮಾಡಿದ್ರು. ಕ್ಯಾಸ್ಟ್ ಅಂತ ನೋಡೋಕ್ಕಾಗಲ್ಲ. ಇಟ್ ಈಸ್ ಅ ರಿಲಿಜನ್, ಇಟ್ ಈಸ್ ಅನ್ ಐಡಿಯಾಲಜಿ ವಿತ್ ದಟ್ ಇನ್ಫ್ಲೂಯೆನ್ಸಸ್ ದ ಪೀಪಲ್ಸ್ ಮೈಂಡ್. ಈ ರಿಲಿಜನ್ ಲೈಕ್ ಮೈಂಡೆಡ್ ಪೀಪಲ್ಸ್ಗಳನ್ನೆಲ್ಲ ಹೋಗಿ ದೀಸ್ ರಿಲಿಜನ್ಸ್, ನೀವು ಬುದ್ಧ ಧರ್ಮ, ಒಂದು ಮಟ್ಟಕ್ಕೆ ಮಹಾವೀರ ಧರ್ಮ, ಜ್ಯೋತಿಬಾ ಫುಲೆ ಧರ್ಮ, ಬಸವ ಶರಣ ಧರ್ಮ, ಗುರುನಾನಕ್ ರವಿದಾಸ ಧರ್ಮ, ಬಾಬಾ ಸಾಹೇಬ್ ಧರ್ಮ, ಇವೆಲ್ಲ ಧರ್ಮ ಸ್ಥಾಪನೆ ಆಗಿದ್ದೇ ಜಾತಿ ವಿನಾಶ ಮಾಡೋಕ್ಕೆ ನಾವೊಂದು ದೊಡ್ಡ ಮಟ್ಟದ ಒಂದು ಐಡಿಯಾಲಜಿ ಮಾಡಬೇಕು ಅನ್ನೋದೇ ಶುರು ಮಾಡಿದ್ದು. ಅದು ಕ್ಯಾಸ್ಟನ್ನು ಮುಂದುವರ್ಸೋಕ್ಕಲ್ಲ, ಕ್ಯಾಸ್ಟನ್ನು ಕಿತ್ತಾಕಕ್ಕೆ. ಇಷ್ಟೆಲ್ಲ ಜಾತಿ ನಮ್ಮ ದೇಶದಲ್ಲಿ ಇದ್ದಾಗ ಪೆರಿಯಾರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಮಾಜಿಕ ಹೋರಾಟಗಾರರು ಬ್ರಾಹ್ಮಣ್ಯವನ್ನೇ ಯಾಕೆ ಎಕ್ಸ್ಟ್ರೀಮ್ ಆಗಷ್ಟು ವಿರೋಧ ಮಾಡಿದರು? ಆದರೆ ನಾನು ಕೂಡ ಯಾವುದೇ ಒಂದು ಬೇರೆ ಧಾರ್ಮಿಕ ಆಚರಣೆಗಳನ್ನ ಅಗೌರವ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಒಪ್ಪೋನಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಹೆಂಗಿತ್ತು ಪರಿಸ್ಥಿತಿ, ಅವತ್ತಿನ ಕಾಲದಲ್ಲಿ ಎಷ್ಟು ಅಸಮಾನತೆ ತುಂಬಿ ತುಳುಕ್ತಾ ಇತ್ತು, ನಾನು ನೋಡಿಲ್ಲ, ಅನುಭವಿಸಿದ್ರೆ, ನಾನು ಓದ್ಕೊಂಡು ಕೇಳಿದ್ದೀನಿ. ನಮಗೆ ಅವರ ರೀತಿಯಲ್ಲಿ ಬಹಳ ಒಂದು ಅದು ಅವರ ರೀತಿಯಲ್ಲಿ ಅವ್ರ ಪ್ರತಿರೋಧ ತಂದಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅಂತ ನಾನು ಹೇಳೋನಲ್ಲ, ಅವ್ರು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳೋನಲ್ಲ. ನನಗೆ ಒಂದು ಸಮಾನತೆಗೋಸ್ಕರ ನಮ್ಗೆ ಅಂಬೇಡ್ಕರು ಬೇಕು, ಪೆರಿಯಾರು ಬೇಕು. ಪೆರಿಯಾರಿಂದ ಜಾತಿ ವಿನಾಶ, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಗಟ್ಟಿಯಾದ ದ್ರಾವಿಡ ಪರಿಕಲ್ಪನೆ, ಮತ್ತು ಅದರಿಂದ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಗಟ್ಟಿಯಾಗಿ ಇವತ್ತಿಗೂ ತಮಿಳುನಾಡಿನಲ್ಲಿ ದ್ರವಿಡಿಯನಿಸಮ್ ಅಂತ ಇಟ್ಕೊಂಡು ಯಾವ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಬರದೇ ಇರೋಂಗೆ 55 to 60 ವರ್ಷಗಳಿಂದ ದ್ರವಿಡಿಯನಿಸಮ್ ಇವತ್ತಿಗೂ ಜೀವಂತವಾಗಿದೆ. ಅಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಅನ್ನೋದು ಕೂಡ ಗಟ್ಟಿಯಾಗಿ ಉಳಿದಿದೆ. ಅಲ್ಲಿ ಏನಿದೆ ದ್ರವಿಡಿಸಮ್ ಅಂದಿದೆ? ದ್ರವಿಡಿಯನಿಸಮ್ ಇಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ. ದ್ರಾವಿಡಿಯನಿಸಮ್ ರೀಜನಲ್ ಅಲ್ಲ, ಇಟ್ಸ್ ಅ ರೀಜನಲ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಇಟ್ಸ್ ಸೌತ್ ಇಂಡಿಯನ್ ಅಂತ ನಾವೇನು ವ್ಯಾಖ್ಯಾನಿಸ್ತೀವಿ. ಒಂದು ದ್ರಾವಿಡ ಮತ್ತು ದ್ರಾವಿಡಿಯನ್ ಈ ಎರಡಕ್ಕೂ ವ್ಯತ್ಯಾಸ ಇದೆನಾ? ದ್ರವಿಡಿಯನ್ is an adjective for Dravida, which is maybe a... ಯಾಕಂತಂದ್ರೆ ಜಾತಿ ಆಧಾರದ ಮೇಲೆ ದ್ರಾವಿಡ ಆರ್ಯ ಅಂತ ಹೇಳೋರಿದ್ದಾರೆ. ಜಾತಿ ಆಧಾರದ ಮೇಲೆ ಹೇಳ್ತಿರೋ ಅಥವಾ ಪ್ರಾಂತಾಧಾರದ ಮೇಲೆ ದ್ರಾವಿಡ ಆರ್ಯ ಅಂತ ಹೇಳ್ತೀರೋ? ಜಾತಿ ಆಧಾರದ ಮೇಲೂ ಹೇಳಲ್ಲ, ಪ್ರಾಂತ ಆಧಾರದ ಮೇಲೂ, ಇವೆಲ್ಲ ನೆಕ್ಸ್ಟ್ ಮೇನು ಭಾಷಾ ಆಧಾರದ ಮೇಲೆ. ದ್ರಾವಿಡ ಮತ್ತು ಆರ್ಯ ಅನ್ನೋದು ಇಟ್ಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ. ಸೊ ಪ್ರೋಟೋ ದ್ರಾವಿಡ, ಇವತ್ತು ಕಮಲ್ ಹಾಸನ್ ವಿಚಾರಗಳು ಭಾಳ ಚರ್ಚೆ ಆಯಿತು. ತಮಿಳಿಂದ ಕನ್ನಡ ಬಂದಿದೆ ಅನ್ನೋದು ಸುಳ್ಳೇ. ಅದು ಆದರೆ ಶುದ್ಧ ಸುಳ್ಳು. ಆದರೆ ತಮಿಳು, ಕನ್ನಡ, ಮಲಯಾಳಂ ಮತ್ತು ನಮಗೆ ಬೇರೆ ತೆಲುಗು ಮತ್ತು ನಮ್ಮ ತುಳು, ಈ ಭಾಷೆಗಳೆಲ್ಲ ಪ್ರೋಟೋ ದ್ರವಿಡಿಯನ್ ಮೂಲದಿಂದ ಬಂದಿರೋದು. ಸಂಸ್ಕೃತ, ಆಮೇಲೆ ಬೇರೆಯವರು ಮಾತಾಡ್ತಾರೆ ಸಂಸ್ಕೃತ ಪ್ರಕೃತಿಯಿಂದ ಕನ್ನಡ ಬರಲ್ಲ, ಅದು ಶುದ್ಧ ಸುಳ್ಳೆ. ಸಂಸ್ಕೃತ ಮತ್ತು ಪ್ರಕೃತಿ ಇರ್ಬೋದು, ಬಟ್ ಇವೆಲ್ಲ ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್. ಸೊ ಇಟ್ಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಬಾಬಾ ಸಾಹೇಬ್ರ ಕಾಲಘಟ್ಟದಲ್ಲಿ ಈ ಆರ್ಯನ್ ದ್ರವಿಡಿಯನ್ ಡಿಬೇಟ್ ಅನ್ನೋದು ಕೂಡ ಬಾಬಾ ಸಾಹೇಬರು ಒಪ್ತಾರೆ. ಬಟ್ ಹಿ ಡಸ್ ನಾಟ್ ಅಗ್ರಿ ವಿತ್ ದ ಫಾರಿನೈಸೇಷನ್ ಆಫ್ ಆರ್ಯನ್ಸ್. ಯಾಕಂದರೆ ಅವತ್ತಿನ ದಿನ ಬಾಲಗಂಗಾಧರ ತಿಲಕ್ ಅನ್ನೋರು, ಯಾರು ಒಂದು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಅವ್ರು ಶೂದ್ರರು, ಮಹಿಳೆಯರು ಶಿಕ್ಷಣ ಪಡಿಲೇಬಾರ್ದು ಅಂತ ಹೇಳಿರೋ ವ್ಯಕ್ತಿ, ಅವರೇನು ಹೇಳ್ತಾ ಇದ್ರು, ನಾವು ಮತ್ತು ಬ್ರಿಟಿಷ್ನವರೆಲ್ಲ ಯುರೋಪಿಂದ ಬಂದಿರೋರು, ನಾವೆಲ್ಲ ಶ್ರೇಷ್ಠ ಮನುಷ್ಯರು ಅಂತ ಹೇಳ್ತಾ ಇರುವಾಗ ಬಾಬಾ ಸಾಹೇಬ್ರು ಹೇಳೋರು, ಇಲ್ಲ ನೀವು ಕೂಡ ಇಂಡಿಯನ್ನೇ ಆರ್ಯನ್, ನೀವು ಬೇರೆ. ತಿಲಕ್ ಅದನ್ನು ಹೇಳ್ತಾ ಇದ್ದಕ್ಕೆ ಕೌಂಟರ್ ಕೊಡೋಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು. ಬಟ್ ನಮ್ಗೆ ಇವತ್ತಿನ ದಿನ ಅಂಬೇಡ್ಕರ್ ಆದಮೇಲೆ 100 ವರ್ಷದಿಂದ ನಮಗೆ ಎಷ್ಟು ಗೊತ್ತಾಗಿದೆ ಅಂದರೆ, ಹೌದು, ಆರ್ಯನ್ ಆ್ಯಂಡ್ ದ್ರವಿಡಿಯನ್ ಆರ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫ್ಯಾಮಿಲೀಸ್. ದೇ ಮೈಟ್ ಬಿ ಡಿಫ್ರೆಂಟ್ ಕೈಂಡ್ ಆಫ್ ಎತ್ನೋ ಒಂದು ಮೈಗ್ರೇಷನ್ ಫ್ಯಾಮಿಲೀಸ್ ಅಂತ ಖಂಡಿತ ಇದೆ. ಇವಾಗ ಆರ್ಯನ್ ಮೈಗ್ರೇಷನ್ ಅನ್ನೋ ಥಿಯರಿ ಇಸ್ ಅ ವೆರಿ ವೆಲ್ ಅಕ್ಸೆಪ್ಟೆಡ್ ಥಿಯರಿ ಇನ್ ಇಂಟೆಲೆಕ್ಚುವಲ್ ಸರ್ಕಲ್ಸ್. ಅದು 3,500 ವರ್ಷಗಳಿಂದ ಒಂದು ಪ್ಯಾಸ್ಟೋರಲ್ ಗ್ರೂಪು
ಇಲ್ಲಿಗೆ ಬಂತು, ಇಲ್ಲಿ ಭಾರತದ ಒಂದು ಸೌತ್ ಏಷ್ಯಾಕ್ಕೆ ಬಂತು, ಒಂದು ಫಾಸ್ಟರ್ ಗ್ರೂಪ್ ಇರಾನ್ಗೆ ಹೋಯ್ತು. ಬಟ್ ಅದಕ್ಕೂ ಸಂಸ್ಕೃತ ತಂತು, ಅದರ ಜೊತೆನೂ ಕೂಡ ಬೇರೆ ಬೇರೆ ವಿಚಾರಗಳು ಬಂತು. ನಮಗೆ ವೇದಗಳು, ನಮಗೆ ಈ ವರ್ಣಾಶ್ರಮ ವ್ಯವಸ್ಥೆ ಇದೆಲ್ಲ ಬಂತು. ಬಟ್ ಇಟ್ ವಾಸ್ ನಾಟ್ ರೂಟೆಡ್ ಇನ್ ಭಾರತ. ಅದು ಒಂದು ಮೈಗ್ರೇಷನ್, ವಲಸೆ ಬಂದಿರೋದು ಅಂತ ನಮಗೆ ಪ್ರತಿಯೊಂದು ನಮಗೆ ಗೊತ್ತಿದೆ. ಸೊ ಹಾಗೆ ನೋಡೋಕೆ ಹೋದರೆ ಹಿಂದೂ ಧರ್ಮನೂ ಕೂಡ ಒಂದು ವಲಸೆ ಧರ್ಮ, ಇಸ್ಲಾಂ ಧರ್ಮನೂ ವಲಸೆ ಧರ್ಮ, ಕ್ರೈಸ್ತ ಧರ್ಮನೂ ವಲಸೆ ಧರ್ಮ. ಹಾಗಿದ್ದಾಗ ಯಾರೂ ಕೂಡ ನಮ್ಮ ಭಾರತೀಯರಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನಮ್ಮ ಭಾರತೀಯರದೇ. ಆದರೆ ಇವೆಲ್ಲ ಒಂದು ಹೊರಗಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಅಂತ. ಹಿಂದೂಗಳು ಮೂಲ ನಿವಾಸಿಗಳಲ್ಲ ಅನ್ನೋದು ವಾದ. ಹಿಂದೂಗಳಂತ ಅಂತ ಹೇಳೋದಲ್ಲ, ಹಿಂದೂ ಧರ್ಮ. ಹಿಂದೂಗಳಂದ್ರೆ ಯಾರು ಅಂತ ಪ್ರಶ್ನೆ ಬರ್ತದೆ. ನಾವು ಇವತ್ತು 65,000 ವರ್ಷಗಳಿಂದ ಯಾರೇ ಇದ್ರೂ ಎಲ್ಲ ಮೂಲ ನಿವಾಸಿಗಳೇ, ಎಲ್ಲ ಮೂಲತಃ ಈ ಒಂದು ದ್ರಾವಿಡಂದು ಕಲ್ಲಿನ ಮೂಲ ನಿವಾಸಿಗಳೇ ಯಾರು. ಸೊ ಆ ನಿಟ್ಟಿನಲ್ಲಿ ಈ ಮೂಲ ನಿವಾಸಿ ಪ್ರಶ್ನೆ ಅನ್ನೋಕ್ಕಿಂತ ಎಲ್ಲರೂ ನಮ್ಮವರೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ವೈಚಾರಿಕವಾಗಿ ನೋಡಬೇಕು ಅಂದರೆ ಸಂಸ್ಕೃತ ಮತ್ತು ವೇದಸು ವರ್ಣಾಶ್ರಮ ಅಲ್ಲ, ಆರ್ಯನವರು ಹೊರಗಿಂದ ಬಂದಿದ್ದು, ಅದು ಒಂದು ವಲಸೆಯಾಗಿ ಒಂದು ಆಮದು ಮಾಡಿರೋದು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಪೆರಿಯಾರು ಅಷ್ಟು ಎಕ್ಸ್ಟ್ರೀಮ್ ಆಗಿ ಬ್ರಾಹ್ಮಣ್ಯವನ್ನು ವಿರೋಧ ಮಾಡ್ತಾ ಇರುವಾಗ ಅವರ ಕೊನೆ ಹಂತದಲ್ಲಿ ತಮಿಳ್ನಾಡಲ್ಲಿ ಪೊಲಿಟಿಕಲ್ ಸ್ಟ್ರಾಂಗ್ ಆಗುತ್ತೆ. ಇನ್ಫ್ಯಾಕ್ಟ್ ಕರುಣಾನಿಧಿ ಇರ್ತಾರೆ, ಅಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರುತ್ತೆ. ಅವ್ರದ್ದು ಏನೇ ಸಿದ್ಧಾಂತಗಳಿದ್ದರು, ಅಜೆಂಡಾ ಇದ್ದರು. ಆದರೆ ತಮಿಳ್ನಾಡಿಗೆ ಒಂದು ದೊಡ್ಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ರೆವಿನ್ಯೂ ತಂದು ಕೊಟ್ಟದ್ದು ಅಲ್ಲಿಯ ಹಿಂದೂ ದೇವಾಲಯಗಳು. ಪೆರಿಯಾರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ರ? ಆ ದೇವಾಲಯಗಳ ದುಡ್ಡನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ರ? ನನಗೂ ಇವಾಗ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಯಾಕೆ ಹೇಳ್ತೀರಾ ಅಂದರೆ, ನನಗೆ ಅವತ್ತಿನ ದಿನ ಪೆರಿಯಾರ್ ಅವರು ಟೆಂಪಲ್ಸ್ ಮಸ್ಟ್ ಬಿ ಅಂಡರ್ ಗವರ್ಮೆಂಟ್ ಕಂಟ್ರೋಲ್ ಅಂತ ಅವ್ರು ಅದಕ್ಕೆ ಬೆಂಬಲ ಸೂಚಿಸಿದ್ರು ಅಂತ ನನಗೆ ಬಂದಿದೆ. ಸೂಚಿಸಿದ್ರ? ಹೌದಾ? ಟೆಂಪಲ್ಸ್ ಮಸ್ಟ್ ಬಿ ಅಂಡರ್ ಗವರ್ಮೆಂಟ್. ಓನ್ಲಿ ಟೆಂಪಲ್ಸ್ ಅಂತ ಅವ್ರು ಹೇಳಿದ್ರು ಅವತ್ತಿನ ದಿನ. ನೀವು ವ್ಯಾಖ್ಯಾನಿಸಿದ ಟೆಂಪಲ್ಸ್ ಅದು ಒಂದು ರೀತಿ ಫೈನಾನ್ಷಿಯಲಿ ಸ್ಟ್ರಾಂಗ್. ನಾನು ಇವತ್ತಿನ ದಿನ ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಅಕಾರ್ಡಿಂಗ್ ಟು ಮೈ ಐಡಿಯಾಸ್ ಆಫ್ ಟ್ರೂ ಸೆಕ್ಯುಲರಿಸಮ್, ನನ್ನ ಪ್ರಕಾರ I don't believe temples, except if they're historical sites ಬಿಟ್ರೆ, temples I believe should be out of government control. ನನ್ನ ಪ್ರಕಾರ ಫ್ರೀ ಟೆಂಪಲ್ಸ್ ಫ್ರಮ್ ಗವರ್ಮೆಂಟ್. ಫೈನ್, ಫ್ಯಾಂಟಾಸ್ಟಿಕ್. ನನಗೆ ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದರೆ, ಸೆಕ್ಯುಲರಿಸಮ್ ಅಂದಾಗ, ಬಟ್ ಫ್ರೀ ಟೆಂಪಲ್ಸ್ ಅಂದ್ರೂ ಕೂಡ ಯು ಮಸ್ಟ್, ಲೈಕ್ ಎನಿ ಪ್ರೈವೇಟ್ ಬಾಡಿ, ಯು ಮಸ್ಟ್ ಟ್ಯಾಕ್ಸ್ ಅಂಡ್ ರೆಗ್ಯುಲೇಟ್. ಟ್ಯಾಕ್ಸ್ ಕಟ್ಟೆ ಫೈನ್. ಟ್ಯಾಕ್ಸ್ ಅಂಡ್ ಟೆಂಪಲ್ ಬೇಕಾಗಿಲ್ಲ, ಇಲ್ಲ ಟ್ಯಾಕ್ಸ್ ಅಂಡ್ ರೆಗ್ಯುಲೇಟ್ ಮಾಡ್ತಾರೆ, ಅದ್ರಲ್ಲಿ ನಾನು ಒಪ್ಪಿಗೆ ಇದೆ. ಬಟ್ ಅದು ದಟ್ ಇಸ್ ಟ್ರೂ ಸೆಕ್ಯುಲರಿಸಮ್. ಸೊ ಆ ವಾದಕ್ಕೆ ನನಗೂ ಒಪ್ಪಿಗೆ ಇದೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಪೆರಿಯಾರ್ದು ಫೇಕ್ ಸೆಕ್ಯುಲರಿಸಮ್ ಅಂತ ಆಯ್ತು. ಫೇಕ್ ಸೆಕ್ಯುಲರಿಸಮ್ ಅಲ್ಲ, ಆ ಕಾಲಘಟ್ಟದಲ್ಲಿ ಆ ರೀತಿ ತೀರ್ಮಾನ ಮಾಡಬೇಕಾಗಿತ್ತು, ಆ ರೀತಿ ನಿಯಂತ್ರಣ ಮಾಡಬೇಕಾಗಿ ಬಂದಿತ್ತು. ಬಟ್ ಇವತ್ತಿನ ದಿನ, ಬಟ್ ಐರನಿ ಏನ್ ಗೊತ್ತಾ, ಇವತ್ತು ನಮಗೆ ಎಲ್ಲೋ ಒಂದ್ ಕಡೆ ನಾನು ಲೇಖನ ಓದ್ತಾ ಇದೆ, 1,80,000 ಅಷ್ಟು ಒಂದು ಟೆಂಪಲ್ಸ್ ಇದಾವೆ. 35,000 ಟೆಂಪಲ್ಸ್ ಮುಜರಾಯಿ ಇಲಾಖೆನಲ್ಲಿದೆ ಕರ್ನಾಟಕದಲ್ಲಿ. 35,100. ಆ 35,000 ಟೆಂಪಲ್ಗಳು ಬಸವರಾಜ ಬೊಮ್ಮಾಯಿ ಅವರು ಫ್ರೀ ಮಾಡಬೇಕು ಅಂತ ಬಂದಾಗಲೂ ಕೂಡ ನನಗೂ ಅದಕ್ಕೆ ಒಪ್ಪಿಗೆ ಇದೆ ಅಂತ ಇಟ್ಕೊಂಡ್ರು. ಅಲ್ಲಿ 200 ಟೆಂಪಲ್ಗಳು ಮಾತ್ರ ಜನ ಅದಕ್ಕೆ ಇಂಟ್ರೆಸ್ಟ್ ತೊಗೊಳ್ತಾ ಇದ್ರು. ಯಾಕೆ ಟೆಂಪಲ್ ಇಂಟ್ರೆಸ್ಟ್ ತೊಗೊಳ್ತಾ ಇದ್ರು? ಅವಾಗ ಸ್ವಲ್ಪ ಬಿಗ್ ಮನಿ ಟೆಂಪಲ್ಸ್. ಈ ಬೇರೆ 34,000 ಚಿಲ್ಡ್ರ ಟೆಂಪಲ್ಗಳು ಯಾರು ಇಂಟ್ರೆಸ್ಟ್ ತೊಗೊಳ್ತಾ ಇಲ್ಲ. ಸೊ ಅದಕ್ಕೂ ಒಂದು ಪ್ರಾಬ್ಲಮ್ ಗ್ರೇಡ್ ಮಾಡಿದ್ದಾರೆ ಅದನ್ನ ಟೆಂಪಲ್ಸ್ ಫೈನಾನ್ಷಿಯಲಿ. ನಾನು ಹೇಳ್ತಾ ಇದ್ದೆ ಎ ಗ್ರೇಡ್, ಬಿ ಗ್ರೇಡ್ ಅಂತ. ಓಕೆ, ಸೊ ಆ ಕಾರಣಕ್ಕೆ ಎಷ್ಟೋ ಟೆಂಪಲ್ಸ್ಗಳನ್ನ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದೆ. ವಾಟ್ ಎವರ್ ದ ರೀಸನ್ ಮೇ ಬಿ, ನೀವು ಒಂದು ಟ್ರಸ್ಟ್ ಮಾಡಿ ನೀವು ಫ್ರೀ ದ ಟೆಂಪಲ್ಸ್ ಅಂತ ನನ್ನ ಪ್ರಕಾರ. ಆ್ಯಂಡ್ ದೆನ್ ಇಫ್ ನೀವು ಯಾರನ್ನು ಸೇರಿಸ್ಕೊಳ್ಳಲ್ವೋ ನಿಮಗೆ ಬಿಟ್ಟಿದ್ದು, ನೀವು ನಿಮ್ಮ ಇಷ್ಟ ಬಂದಂಗೆ ಸೇರಿಸಿ, ನಿಮ್ಮ ಇಷ್ಟ ಬಂದರೆ ಸೇರಿಸಿ. ಇಟ್ಸ್ ಅ ಪ್ರೈವೇಟ್ ಬಾಡಿ. ಇವಾಗ ಹಾಗಿದ್ದಾಗ ಇಟ್ಸ್ ನಾಟ್ ಲೈಕ್ ನೀವು ಎಷ್ಟೋ ಜನ ಹೇಳ್ತಾರೆ ದಲಿತರನ್ನು ಸೇರಿಸಲ್ಲ. ದಲಿತರಿಗೆ ಅವ್ರದ್ದೇ ಆದ ಬೇರೆ ಬೇರೆ ಧಾರ್ಮಿಕವಾದ ವಿಚಾರಗಳು ಇದೆ, ಅವ್ರು ಅದನ್ನು ಮುಂದುವರ್ಸ್ಕೊತಾರೆ. ದೇವಸ್ಥಾನದಿಂದನೇ ಬಂದ್ಬಿಟ್ಟು ಅವ್ರಿಗೆ ಸೋಕಾಳ್ ಮೋಕ್ಷ ಸಿಗ್ಬೇಕು ಅನ್ನೋದೇನಿಲ್ವಲ್ಲ. ಇಂಟ್ರೆಸ್ಟೆಡ್ ವಿಲ್ ಕಮ್. ಇಷ್ಟ ಬರೋರು ಬರ್ಲಿ, ಇಷ್ಟ ಬಿಡೋರು ಬಿಡ್ಲಿ, ಬರೋರು ಬರ್ಲಿ, ಬರಕ್ಕೆ ಇಷ್ಟ ಇಲ್ಲ ಬರಕ್ ಬಿಡಲ್ಲ ಆದರೆ ಬೇರೆ ಕಡೆ ಹೋಗ್ಲಿ ಅಷ್ಟೇ. ಅಲ್ಲ, ಈಗಂತೂ ಕೆಲವು ಹಳ್ಳಿಗಳಲ್ಲಿ ಇದೇನೋ ಈ ವಾತಾವರಣ. ಬಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಿಗೆ ತಿರುಪತಿಗೆ ಹೋಗೋದು. ತಿರುಪತಿಗೆ ಹೋದಾಗ ನೀವು ಯಾವ ಜಾತಿ, ಕೆಳಜಾತಿಯವರ, ನೀವು ಅನ್ಟಚಬಲ್ ಕೇಳಲ್ಲ. ಧರ್ಮಸ್ಥಳಕ್ಕೆ ಹೋದರೆ ಕೇಳಲ್ಲ. ಎಲ್ಲ ಕಡೆ ಎಲ್ಲೂ ದೇವಸ್ಥಾನದಲ್ಲಿ ಪ್ರವೇಶ ಇದೆ. ಆದರೆ ಕೆಲವ್ರದ್ದು ಒಂದು ಎಕ್ಸ್ಟ್ರೀಮ್ ವಾದ ಇದೆ, ಗರ್ಭಗುಡಿಯಲ್ಲಿ ಹೋಗಬೇಕು ನಾವು. ಏನು ಹೇಳ್ತೀರಿ ಇದಕ್ಕೆ? ದೇವರನ್ನು ಮುಟ್ಟಬೇಕು ನಾವು. ಏನು ಬ್ರಾಹ್ಮಣರಷ್ಟೇ ಮುಟ್ಟಬೇಕಾ? ಬ್ರಾಹ್ಮಣರಷ್ಟೇ ಮಾಡಬೇಕು ಪೂಜೆ? ನನಗೆ ನಾನು ನೋಡಿ, ಸರ್ಕಾರದ ಅಡಿಯಲ್ಲಿದ್ದಾಗ, ಅಲ್ಲ ಸರ್ಕಾರದ ಅಡಿ ಆಯಿತು, ಸರ್ಕಾರದ ಕಪಿಮುಷ್ಟಿಯಿಂದ ಅದು ಹೊರಗೆ ಇರಲಿ. ಆದರೆ ನಾನು ಗರ್ಭಗುಡಿಗೆ ಹೋಗ್ತೀನಿ ಅಂತ ವಾದ ಮಾಡೋರಿದ್ದಾರೆ. ನಾನು ಯಾವ ಧರ್ಮನೂ ಸುಧಾರಣೆ ಮಾಡೋಕ್ಕೆ ಹೋಗ್ತಾ ಇಲ್ಲ.
I don't believe it's the government's job to do any kind of religious kind of reformation in terms of religion. ನಾನು ಕೂಡ ಹೇಳಿದ್ದೀನಿ ಕೆಲವು ಸಲ, ಈ ಬೇರೆ ಬೇರೆ ಸರ್ಕಾರಗಳು ಮಾಡ್ತಾರೆ, ಏನು ಹೇಳ್ತಾರೆ ಅಂದರೆ ಎಲ್ಲ ಜಾತಿಯವರು, ಎಲ್ಲ ಲಿಂಗದವರು ಪೂಜಾರಿ ಅರ್ಚಕರಾಗಲಿ. ಅದೆಲ್ಲ ನನಗೆ ಕನ್ವಿನ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಧರ್ಮ ಇಟ್ಕೊಂಡು ನೀವು ನಿಮ್ಮ ಧಾರ್ಮಿಕ ಕ್ಷೇತ್ರಗಳು ಸರ್ಕಾರದಿಂದ ಹೊರಗಿಡಿ. ನೀವು ಯಾರನ್ನು ಬೇಕಾದರೂ ನೀವು ಅರ್ಚಕರು ಮಾಡಿ, ಯಾರನ್ನು ಬೇಕಾದರೂ ಸೇರಿಸ್ಕೊಳ್ಳಿ, ಯಾರನ್ನು ಸೇರಿಸ್ತೀರಿ, ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ದಟ್ ಈಸ್ ಯುವರ್ ಬಿಲೀಫ್. ನಾವು ಸರ್ಕಾರ ನೋಡ್ಕೊಂಡು ವಿ ವಾಂಟ್ ಅ ಸೆಕ್ಯುಲರ್ ಗವರ್ಮೆಂಟ್, ವಿ ವಾಂಟ್ ಅ ಟ್ರೂಲಿ ಧರ್ಮ ನಿರಪೇಕ್ಷ ಗವರ್ಮೆಂಟ್, ವಿ ವಾಂಟ್ ಅ ಜಸ್ಟ್ ಆ್ಯಂಡ್ ಇಕ್ವಾಲಿಟೇರಿಯನ್ ಗವರ್ಮೆಂಟ್. ನಾವು ಧರ್ಮದ ವಿಚಾರದಲ್ಲಿ ಯಾಕೆ ಹಾಕ್ಬೇಕು? ಮಾಡೋರು ಮಾಡಲಿ, ಮಾಡೋರು ಬೇಡಿ. ಹಾಗಾದರೆ ಬ್ರಾಹ್ಮಣ್ಯದ ಮೇಲೆ ವಿರೋಧ ಯಾಕೆ? ಬ್ರಾಹ್ಮಣ್ಯ ಅನ್ನೋದು ವ್ಯವಸ್ಥಿತ ಪಿಡುಗೋದು. ಹೆಂಗೆ? ಅದು ಇವತ್ತಿನ ದಿನ ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಅದು ಅಂದರೆ ಇವತ್ತಿನ ದಿನ ಇಟ್ಸ್ ನಾಟ್ ಅ ರಿಲಿಜಿಯಸ್ ಎಲಿಮೆಂಟ್ ಅನ್ನೋದು ನಿಮ್ಮ ಇದರಲ್ಲಿ ನೀವು ಇಟ್ಕೋಬೋದು, ಅದು ಯಾರು ಬೇಕಾದರೂ ಅವ್ರು ಇಟ್ಕೋಬೋದು. ಬಟ್ ಒನ್ ಇಟ್ಸ್ ಅ ಸೋಷಲ್ ಈವಲ್, ಒನ್ ಇಟ್ಸ್ ಅ ಸೋಷಿಯಲ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಆಕ್ಯುಪೇಷನಲ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಜೆಂಡರ್ ಇನ್ಇಕ್ವಾಲಿಟಿ, ಒನ್ ಇಟ್ಸ್ ಅ ಇನ್ಸ್ಟಿಟ್ಯೂಷನಲ್ ಜಡ್ಜ್ ಬೇಸ್ಡ್ ಇನ್ಇಕ್ವಾಲಿಟಿ. ಆವಾಗ ನಾನು ನಿಮಗೆ ಕ್ರಿಕೆಟ್ ಉದಾಹರಣೆ ಕೊಟ್ಟಿದ್ದೆ, ಅದು ಒಂದು ಬ್ರಾಹ್ಮಣ್ಯದ ಒಂದು ಉದಾಹರಣೆನೇ. ಹಾಗಿದ್ದಾಗ ಅದು ವ್ಯವಸ್ಥಿತವಾಗಿದೆ. ಆ ವ್ಯವಸ್ಥಿತವಾದ ಅನ್ಯಾಯ. ಎಕ್ಸಾಕ್ಟ್ ವಾಟ್ ಇಸ್ ಬ್ರಾಹ್ಮಣ್ಯ ಅಂತ? ಬ್ರಾಹ್ಮಣ್ಯ ನಾನು ಏನು ನೋಡ್ತೀನಿ ಶ್ರೀನಿವಾಸ್ ಅವರೇ ಅಂದರೆ, ಅದು ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಆಕ್ಸೆಸ್ ಟು ರಿಸೋರ್ಸಸ್ ಆರ್ ಲ್ಯಾಕ್ ಆಫ್ ಆಕ್ಸೆಸ್ ಟು ರಿಸೋರ್ಸಸ್. ಇವಾಗ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ನಿಮ್ಗೆ ಎಲ್ಲ ರೀತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ, ಭೂಮಿಯ ಸವಲತ್ತು ಸಿಗುತ್ತೆ. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ. ಸಮುದಾಯಗಳೆಲ್ಲ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟಿದ್ದ ಸಿಗೋ ಸಮುದಾಯಗಳಲ್ಲ, ಸಿಗೋ ವ್ಯವಸ್ಥೆ, ಈ ಶ್ರೇಣೀಕೃತ ವ್ಯವಸ್ಥೆನೇ ಬ್ರಾಹ್ಮಣ್ಯದ ವ್ಯವಸ್ಥೆ. ಇದು ಇಸ್ ಅ ಬರ್ತ್ ಬೇಸ್ಡ್ ಹೈಯರಾರ್ಕಿ. ಈ ಬರ್ತ್ ಬೇಸ್ಡ್ ಹೈಯರಾರ್ಕಿ ಕ್ಯಾನ್ ಬಿ ಕನೆಕ್ಟೆಡ್ ಟು ಒನ್ ಆರ್ ದಿ ಅದರ್ ರಿಲಿಜನ್ ಅಂತ ಇಟ್ಕೊಳ್ಳೋಣ. ಆ ರಿಲಿಜನ್ನಲ್ಲಿರೋ ಚೌಕಟ್ಟಿನಲ್ಲಿರೋ ಬರ್ತ್ ಬೇಸ್ಡ್ ಹೈಯರಾರ್ಕಿ ನನಗೇನು ಸಂಬಂಧ ಇಲ್ಲ, ಅದು ಆ ರಿಲಿಜನ್ಗೆ ಸಂಬಂಧಪಟ್ಟಿದ್ದು. ಸೊಸೈಟಿನ ಸಮಾಜದಲ್ಲಿರೋ ಆ ಬರ್ತ್ ಬೇಸ್ಡ್ ಹೈಯರಾರ್ಕಿನ ಕಿತ್ತಾಕ್ಲೇಬೇಕು. ಇದಕ್ಕೂ ಭೂಮಿಗೆ ಸಂಬಂಧ ಇದೆ, ಇದಕ್ಕೂ ಉದ್ಯೋಗಕ್ಕೆ ಸಂಬಂಧ ಇದೆ, ಇದಕ್ಕೂ ನಾನು ಅವೆಲ್ಲ ಹೇಳಿದ ಲಿಂಗಕ್ಕೂ ಸಂಬಂಧ ಇದೆ, ಇದಕ್ಕೂ ನಮಗೆ ಆರ್ಥಿಕತೆಗೆ ದೊಡ್ಡ ಸಂಬಂಧ ಇದೆ. ನಾವು ಎಷ್ಟೋ ಅಂಕಿಅಂಶಗಳು ನೋಡ್ತೀವಿ. ವ್ಯಾಸ್ಟ್ ಮೆಜಾರಿಟಿ ಆಫ್ ದ ವೆಲ್ತ್ ಇಸ್ ಹೆಲ್ಡ್ ಬೈ ಅಪರ್ ಕ್ಯಾಸ್ಟ್ ಕಮ್ಯುನಿಟೀಸ್. SC STs 30%, 27% ಇದ್ರೂ ಕೂಡ 25%, ದೇರ್ 40, 50, 60% ಇನ್ ಪಾವರ್ಟಿ ಲೆವೆಲ್ಸ್ ಅಲ್ಲಿ, ಬಡತನದಲ್ಲಿ. ಸೊ ದೀಸ್ ಆರ್ ಆಲ್ ಬೇಸ್ಡ್ ಆನ್ ಬ್ರಹ್ಮಿನಿಸಮ್ ಒನ್ ವೇ. ಬಟ್ ಬ್ರಹ್ಮಿನಿಸಮ್ ನಮ್ಮ ಅಷ್ಟೇ ಅಲ್ಲ ನಮ್ಮ ಶತ್ರು. ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಭಾಷೆಯ ತಾರತಮ್ಯ, ಎನಿಥಿಂಗ್ ದಟ್ ಪ್ರಮೋಟ್ಸ್ ಇನ್ಇಕ್ವಾಲಿಟಿ. ಸಿ, ರಿಲಿಜಿಯಸ್ ಐಡಿಯಾಲಜಿ ಅನ್ನೋದಕ್ಕಿಂತ ಎನಿಥಿಂಗ್ ದಟ್ ಪ್ರಮೋಟ್ಸ್ ಇನ್ಇಕ್ವಾಲಿಟಿ ಅನ್ನೋ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥಿತ ಲೆವೆಲು ನಮ್ಮ ಶತ್ರು. ಅಸಮಾನತೆ. ಸೊ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆನೇ ನಮ್ಗೆ ಶತ್ರು. But we must divorce the system and the government and the society from these religious institutions. ಆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಸ್ವಾತಂತ್ರ್ಯ ನಾನು ಬಿಡಬೇಕು ಅಂತ ನನ್ನ ಮಾತು. ಅಂದರೆ ಹಿಂದಿನ ಕಾಲದ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಇವತ್ತಿನ ಲಿಂಗಾಯತ ಧರ್ಮಕ್ಕೂ ವಾಟ್ ದ ಡಿಫ್ರೆನ್ಸ್ ಯು ಆರ್ ಫೈಂಡಿಂಗ್? ನಾನು ಲಿಂಗಾಯತ ಧರ್ಮ ಅಂತ ಪ್ರಸ್ತಾಪ ಮಾಡೋನಲ್ಲ, ನಾನು ಅದನ್ನು ಬಸವ ಧರ್ಮ ಅಥವಾ ಶರಣ ಧರ್ಮ ಅಂತ ಹೇಳ್ತೀನಿ. ಅದನ್ನು ಅಂದರೆ ಅದರಲ್ಲೂ ಡಿಫ್ರೆನ್ಸ್ ಇದೆನಾ? ಸಿ, ನೀವು ಹೆಂಗೆ ವ್ಯಾಖ್ಯಾನಿಸ್ತೀರ ಮೇಲೆ ಮಾಡಿ, ಎಲ್ಲ ಎವ್ರಿಥಿಂಗ್ಸ್ ಡಿಪೆಂಡ್ ಆನ್ ಇಂಟರ್ಪ್ರಿಟೇಷನ್. ಇವಾಗ ಆನ್ ದೇರ್ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ. ಪಾಯಿಂಟ್ ಆಫ್ ವ್ಯೂ. ಸೊ ಇವತ್ತು ನಮಗೆ ಬಸವ ಧರ್ಮ, ಇವಾಗ ನಾವು ಬುದ್ಧ ಅನ್ನೋದು ಒಂದು ವ್ಯಕ್ತಿ, ಮಹಾವೀರ ಒಂದು ವ್ಯಕ್ತಿ, ಬಾಬಾ ಸಾಹೇಬ್ ಒಂದು ವ್ಯಕ್ತಿ, ಜ್ಯೋತಿಬಾ ಫುಲೆ ಒಂದು ವ್ಯಕ್ತಿ. ಆದರೆ ಬಸವಣ್ಣ ಮತ್ತು ಶರಣರು ಮಿನಿಮಮ್ 770 ಜನ ಆದರೂ ಇರ್ತಾರಲ್ಲ. ಸೊ ನಾವು ಇವತ್ತು ಬಸವ ಧರ್ಮ ಅಂತ ಕರೆದ್ರೆ ಬಸವಣ್ಣವ್ರು ಒಂದು ಧರ್ಮ, ಅಲ್ಲಮ್ಮ ಪ್ರಭುಗೆ ಒಂದು ಧರ್ಮ, ಅಕ್ಕಮಹಾದೇವಿಗೆ ಒಂದು ಧರ್ಮ, ಅಥವಾ ನಮಗೆ ದೇವರದಾಸಮ್ಮಗೆ ಒಂದು ಧರ್ಮ, ಎಲ್ಲರಿಗೂ ಒಂದು ಧರ್ಮ, ಮಾದಾರ ಚೆನ್ನೈಗೆ ಒಂದು ಧರ್ಮ ಬೇಕಾಗತ್ತೆ. ಆ ರೀತಿ ಅಥವಾ ಎಲ್ಲರನ್ನೂ ಸೇರ್ಕೊಂಡು ಒಂದು ಬಸವ ಶರಣ ಧರ್ಮ ಅಂತ ವ್ಯಾಖ್ಯಾನಿಸ್ಬೋದು. ಇಟ್ ಡಿಪೆಂಡ್ಸ್. ಬಟ್ ಏನೇ ಇದ್ರೂ ನನ್ನ ಪ್ರಕಾರ ಅದಕ್ಕೆ ಮಾನ್ಯತೆ ಸಿಗಬೇಕು. ಆ ಮಾನ್ಯತೆ ಪರವಾಗಿ ನಾನಿದ್ದೀನಿ. ಅದು ನಾನಂತೂ ಯಾವ ಇಷ್ಟಲಿಂಗ ಪೂಜೆ ಮಾಡೋನಲ್ಲ, ನಾನು ಯಾವ ಪೂಜೆ ಪುನಸ್ಕಾರ ಮಾಡೋನಲ್ಲ. ಬಟ್ ನನಗೆ ಮತ್ತೆ ಹೇಳಿದಾರಲ್ಲ ಬಸವಣ್ಣವ್ರು ಹೇಳಿದ್ದಾರೆ. ಬಟ್ ನನಗೆ ಅಲ್ಲಮ್ಮ ಫಾರ್ ನೂಲಿಯ ಚಂದೆಯ ಇಷ್ಟಲಿಂಗ ಪೂಜೆ ನಾವು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಅವರು ಮತ್ತು ಬಸವಣ್ಣ ಇಬ್ಬರು ವಿರೋಧಿಗಳಾಯ್ತಲ್ಲ? ವಿರೋಧಿಗಳಂದರೆ ವಿಚಾರದ ಅನುಭವ ಮಂಟಪ ಅದಕ್ಕೆ ಇದ್ದಿದ್ದು ಶ್ರೀನಿವಾಸ್ ಅವರೇ. ಅನುಭವ ಮಂಟಪದಲ್ಲಿ ಎಲ್ಲ ಥರ ಇದ್ರು. ನಿಮಗೆ ಬಸವಣ್ಣ ಒಂದು ಕೂಡಲ ಸಂಗಮ ಅಂತ ಜಗದಗಲ, ಮುಗಿಲಗಲ, ಮಿಗಿಯಗಲ, ನಿಮ್ಮಗಲ ಅಂತ ಇಷ್ಟಲಿಂಗ ಅಂತ ಹೇಳ್ಬೋದು. ಅಲ್ಲಮ್ಮ ಪ್ರಭು ದೇವರೇ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ.
ನಮಗೆ ಒಬ್ಬೊಬ್ರು ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಗುಹೇಶ್ವರ್ ಅಂತ ಹೇಳ್ಬೋದು ಅಲ್ಲಮಪ್ರಭು, ಬಟ್ ಹಿ ಆಲ್ಸೋ ಬಿಲೀವ್ಸ್ ಇನ್ ಅ ವೆರಿ ಅಗ್ನಾಸ್ಟಿಕ್ ವೇ. ಸೊ ನಮಗೆ ಒಬ್ಬೊಬ್ರದ್ದು ಇಂಟರ್ಪ್ರಿಟೇಷನ್ ಒಂದೊಂದು ಥರ ಇರುತ್ತೆ. ದ್ಯಾಟ್ ಈಸ್ ದ ವಂಡರ್ ಆಫ್ ದ ಅನುಭವ ಮಂಟಪ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ನೀವು ಶರಣ ಧರ್ಮ ಅಂದರೆ ಅದು ಹೆಂಗೆ ವ್ಯಾಖ್ಯಾನಿಸ್ತೀರ, ಬಸವ ಧರ್ಮ ಹೆಂಗೆ ವ್ಯಾಖ್ಯಾನಿಸ್ತೀರ, ಬಟ್ ಒಂದು ಪ್ರತ್ಯೇಕ ಧರ್ಮ ಅಂತ ಗುರುತಿಸಲೇಬೇಕು ಅನ್ನೋದು ನನ್ನ ವಾದ ಖಂಡಿತ. ಬಟ್ ನಾನು ಇಷ್ಟಲಿಂಗ ಪೂಜೆ ಮಾಡಲ್ಲ, ಬಟ್ ಎಲ್ಲ ಪೂಜೆಗಳಿಗಿಂತ ಇಷ್ಟಲಿಂಗ ಪೂಜೆ ಬಹಳ ಅದ್ಭುತವಾದ ಪೂಜೆ ಅಂತ ನನ್ನ ವ್ಯಾಖ್ಯಾನ. ಯಾಕೆ ಅಂದರೆ ಅದು ಅಸ್ಪೃಶ್ಯನ ಅಂಗೈಯಲ್ಲಿ ಯಾವೊಂದು ದಿಕ್ಕಿಲ್ಲದೆ, ಯಾವೊಂದು ದಿಕ್ಕು ಇದೇ ದಿಕ್ಕೇ ಇರಬೇಕು ಅಂತ ಏನಿದೆ, ಯಾವೊಂದು ಸಮಯ ಇಲ್ಲ, ಯಾವೊಂದು ಲಿಂಗ ಅಂದರೆ ಯಾರು ಬೇಕಾದರೂ ಗಂಡಸು ಹೆಂಗಸು ಟ್ರಾನ್ಸ್ಜೆಂಡರ್ ಯಾರು ಬೇಕಾದರೂ ಮಾಡ್ಬೋದು. ಅದು ಒಂದು ಯಾವೊಂದು ಮಧ್ಯವರ್ತಿ ಇಲ್ಲ, ಪೂಜಾರಿಗಳು ಯಾರೂ ಇಲ್ಲ. ಯಾವ ಒಂದು ಎಲ್ಲೇ ಒಂದು ವೈಜ್ಞಾನಿಕವಾಗಿ ನೀವೇ ನಿಮ್ಮ ರೀತಿಯಲ್ಲಿ ಮಾಡ್ಬೋದು. ಅದು ಅದ್ಭುತವಾದ ಪೂಜೆ. ಬಟ್ ಅದಕ್ಕಿಂತ ಅದ್ಭುತ ನನ್ನ ಪ್ರಕಾರ ಪೂಜೆ ಮಾಡದೇ ಇರೋದು, ಒಂದು ವೈಜ್ಞಾನಿಕವಾಗಿ ನೈತಿಕವಾಗಿ ಪೂಜೆ ಮಾಡದೇ ಇರೋದು, ಒಂದು ವೈಜ್ಞಾನಿಕವಾಗಿ ನೈತಿಕವಾಗಿ ಒಂದು ಪ್ರಾಮಾಣಿಕವಾಗಿ ಬದುಕೋದು, ಅದನ್ನ ನಮ್ಮ ಉದ್ದೇಶ. ಬಟ್ ಇಷ್ಟ ಒಂದು ಉತ್ತಮವಾದ ಅದನ್ನ ಒಂದು ಮೆಡಿಟೇಷನ್ ರೀತಿಯಲ್ಲಿ ಮಾಡಿದ್ರೆ. ನೀವು ಹೇಳಿದ ಮೇಲೆ ಬೇಂದ್ರೆ ಅವರು ಒಂದು ಮಾತು ನೆನಪಾಗ್ತದೆ. ಏನ್ ಹೇಳಿದ್ರು? ಚೈತನ್ಯದ ಪೂಜೆ ಅಂತ ಒಂದು ಗಮನ ಬರೆದಿದೆ. ಚೈತನ್ಯದ ಪೂಜಾ ನಡೆದಾದ ನೋಡು ತಂಗಿ ಆ ಭಂಗದ ಭಂಗಿ. ತಂಗಿ ಅಂದ್ರೆ ಸಿಸ್ಟರ್ ಅಲ್ಲ, ತಂಗುದಾಣ. ನಿಂತು ನೋಡು ತಂಗಿ ನಿಂದ್ರು ಅಂತ. ಚೈತನ್ಯದ ಪೂಜಾ ನಡೆದಾದ ನೋಡು ತಂಗಿ ನಿಂತು ನೋಡು ಆ ಭಂಗದ ಭಂಗಿ. ಪೂಜೆ ಎಂಬುದೇ ಮೊದಲನೇ ಹೂವು, ಅರಳೋಣ ನಾವು ನೀವು. ವಾಟ್ ಸಚ್ ಎಕ್ಸ್ಟ್ರಾರ್ಡಿನರಿ ಕವನ ಅದು. ಅಂದ್ರೆ ದೇವರಿಗೆ ನಾವು ನೈವೇದ್ಯ ಮಾಡಬೇಕಲ್ಲ. ಏನ್ ನೈವೇದ್ಯ ಅಂತ ಕೇಳಿದ್ರೆ ಒಳ್ಳೆ ಮಾತುಗಳೇ ನೈವೇದ್ಯ. ಒಳ್ಳೆ ಮಾತುಗಳೇ ನೈವೇದ್ಯ. ಅಲ್ಲಲ್ಲ ಆಹಹ ಅಮ್ಮಮ್ಮ ಅಂದ್ರೆ ಏನಿದು ಅಲ್ಲಲ್ಲ ಆಹಹ ಅಮ್ಮಮ್ಮ ಅಂತಂದ್ರೆ ಚೈತನ್ಯದ ಪೂಜೆಯನ್ನ ನಾವು ಫೀಲ್ ಮಾಡಿದಾಗ, ಒಳ್ಳೆತನದಿಂದ ಬದುಕಿದಾಗ ವಿ ಕಾಂಟ್ ಎಕ್ಸ್ಪ್ಲೇನ್. ಈಗೇನೋ ನೋಡಿದಾಗ ಅಬ್ಬಬ್ಬಬ್ಬಬ್ಬ ಅಂತೀವಿ. ಅಬ್ಬಬ್ಬಬ್ಬಕ್ಕೆ ಮೀನಿಂಗ್ ಇಲ್ಲ, ಇಟ್ಸ್ ಜಸ್ಟ್ ಎಕ್ಸ್ಪೀರಿಯನ್ಸ್. ಹಾಗೆ ಆ ಚೈತನ್ಯದ ಪೂಜೆಯನ್ನು ನಾವು ಅರ್ಥಕೊಂಡಾಗ ಅಲ್ಲಲ್ಲ ಆಹಹ ಅಮ್ಮಮ್ಮ ಘನವೋ ಘನ ನಿಮ್ಮ ಮಹಿಮಾ ಅಂತ ಎಕ್ಸ್ಟ್ರಾರ್ಡಿನರಿ. ನೀವು ಹೇಳಿದಕ್ಕೆ ಅದು ನೆನಪಾಯ್ತು ನನಗೆ. ಚೆನ್ನಾಗಿದೆ. ಬಟ್ ಅದೇ ಈ ದೇವರನ್ನ ಪರಿಕಲ್ಪನೆ ನಮ್ಮ ಕಣ್ಣಲ್ಲಿ ಅಂದ್ರೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲಿನ ವಿರೋಧ ಪೆರಿಯಾರ್ ಮಾಡಿದ್ದನ್ನು ನೀವು ಒಪ್ತೀರಾ ಅಂತ ಆಗಿನ ಕಾಲದಲ್ಲಿ? ಪೆರಿಯಾರ್ದು ಪ್ರತಿ ಒಂದು ಒನ್ ಥಿಂಗ್ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಪೆರಿಯಾರು ರಾಮನು ಒಪ್ತಿರ್ಲಿಲ್ಲ, ಕೃಷ್ಣನು ಒಪ್ತಿರ್ಲಿಲ್ಲ, ಸೀತೆಯನ್ನು ಒಪ್ತಿರ್ಲಿಲ್ಲ, ಲಕ್ಷ್ಮಣನ ಒಪ್ತಿರ್ಲಿಲ್ಲ, ಆದ್ರೆ ಆಂಜನೇಯನ ವಿರೋಧ ಮಾಡ್ತಾ ಇರಲಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಸೌತ್ ಅನ್ನೋ ಕಾರಣಕ್ಕೆ ಅದೆಲ್ಲ ಗೊತ್ತಿಲ್ಲ. ಬಟ್ ವೈಜ್ಞಾನಿಕತೆ ಅನ್ನೋದು ಬಹಳ ಮುಖ್ಯ ಆಯ್ತು ನನಗೆ. ಆಕ್ಚುಲಿ ಹೀಸ್ ಟ್ರೈಬಲ್ ಅನ್ನೋದಕ್ಕೆ ನನಗೆ ಒಂದು ಹೇಳ್ತೀನಿ, ನನಗೆ ಈ ಒಂದು ರಾಮಾಯಣಗಳು, ಮಹಾಭಾರತಗಳು, ಈ ಒಂದು ಪುರಾಣಗಳ ಬಗ್ಗೆ ನನಗೆ ಬಹಳ ಒಂದು ಕುತೂಹಲ, ಆಸಕ್ತಿ, ಮತ್ತೆ ನನಗೂ ಕೂಡ ವಿಶೇಷವಾದ ಪ್ರೀತಿ. ಅಂದರೆ ನಾನು ಇದನ್ನ ಒಂದು ಧರ್ಮಕ್ಕೆ ನಾನು ವ್ಯಾಖ್ಯಾನಿಸಲ್ಲ. ಯಾಕಂದ್ರೆ ಈ ಪುರಾಣಗಳೆಲ್ಲ ಒಪ್ತೀರಿ ಈ ಪುರಾಣ ಅಂದ್ರೆ ಏನು? ಪುರಾಣ ಅಂದ್ರೆ ಹೆಚ್ಚು ಕಮ್ಮಿ ಯಾವುದನ್ನ ಜನ ಸತ್ಯ ಅಲ್ಲ ಅಂತ ಗೊತ್ತಿದ್ದು ನಂಬ್ತಾರಲ್ಲ, ಅದೇ ಒಂದು ರೀತಿ ಪುರಾಣ ಆಗುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ವಾಲ್ಮೀಕಿ ಬಕ್ರ ಮಾಡಿದ್ರ ಜನಗಳನ್ನ, ವೇದವ್ಯಾಸರು ಬಕ್ರ ಮಾಡಿದ್ರ ಜನಗಳನ್ನ? ಅಂದ್ರೆ ಇವೆಲ್ಲ ಕಥೆಗಳು ಬಹಳ ವಿಭಿನ್ನವಾಗಿದೆ. ಈಗ ಬರ್ದವ್ರು ಅವರೇ ಅಲ್ಲ, ವಿಶೇಷವಾಗಿ. ಬಟ್ ಈಗ ನೋಡಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಒಂದು ಹೇಳ್ತೀನಿ. ಅಲ್ಲ ಒಂದು ನಿಮಿಷ, ಇವತ್ತು ನಾನು ಒಂದು ಹೇಳ್ಬಿಡ್ತೀನಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾರು ಬೇಕಾದರೂ ಬಂದು ರಾಮ ಇಲ್ಲ, ಕೃಷ್ಣ ಇಲ್ಲ, ರಾಮ ಸುಳ್ಳು, ಕೃಷ್ಣ ಸುಳ್ಳು ಅಂದ್ಬಿಡ್ತಾರೆ. ಆದರೆ ಪೀಪಲ್ ಡೋಂಟ್ ಹ್ಯಾವ್ ಅ ಗಟ್ಸ್ ಟು ಸೇ ದಟ್ ವಾಲ್ಮೀಕಿ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ಕ್ಯಾಸ್ಟ್ ಸಿಸ್ಟಮಲ್ಲಿ ವಾಲ್ಮೀಕಿ ಜನಾಂಗದವ್ರು ಆಗಿ ಗುಮ್ತಾರೆ ಅದನ್ನು ಹೇಳಿದರೆ. ಇವಾಗ ಒಂದು ಹೇಳ್ತೀನಿ, ನಾವು ರಾಮ ಕೃಷ್ಣ ಸುಳ್ಳು ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ 300 ರಾಮಾಯಣಗಳಿದಾವೆ. ವಾಲ್ಮೀಕಿ ರಾಮಾಯಣ ಒಂದು ರಾಮಾಯಣ, ಜೈನ ರಾಮಾಯಣ ಇದೆ, ಕಂಬ ರಾಮಾಯಣ ಇದೆ, ತುಳಸಿದಾಸ್ ರಾಮಾಯಣ ಇದೆ, 300 ರಾಮಾಯಣ, ಕುವೆಂಪು ರಾಮಾಯಣನೂ ಇದೆ. ರಾಮಾಯಣ ಹೌದು, ನಮಗೆ 300 ಮೇಲಿದೆ. ಒಂದೊಂದು ರಾಮಾಯಣದಲ್ಲಿ ರಾಮ ಸೀತೆ ನಮ್ಗೆ ಗೊತ್ತಿದೆ, ವಾಲ್ಮೀಕಿ ಕಥೆ, ವಾಲ್ಮೀಕಿ ಬರೆಯೋ ರಾಮಾಯಣ. ಕೆಲವು ರಾಮಾಯಣದಲ್ಲಿ ರಾವಣನೇ ಹೀರೋ, 10 ತಲೆ ರಾಮ ಸಾಯಿಸ್ತಾರೆ, 100 ತಲೆ ರಾವಣ ಬರ್ತಾರೆ, ಸೀತೆ ಸಾಯಿಸ್ತಾರೆ. ಕೆಲವರು ರಾಮ ಸೀತಾ ಅಣ್ಣ ತಂಗಿ ಆಗಿರ್ಬೋದು, ಕೆಲವರು ಸೀತನ ಮಗಳೇ ರಾವಣ ಆಗಿರ್ಬೋದು, ರಾವಣನ ಮಗಳೇ ಸೀತೆ ಆಗಿರ್ಬೋದು. ಕೆಲವ್ರದಲ್ಲಿ ಇಂಡೋನೇಷಿಯನ್ ರಾಮಾಯಣದಲ್ಲಿ ಹನುಮಾನೇ ಒಂದು ಬಹಳ ದೊಡ್ಡ ಪ್ರಮೋಷನ್. ಅದು ರಾಮ ಬಂದು ಕೊನೆಗೆ ರಾವಣ ಸಾಯಿಸ್ಬೋದು, ಬಟ್ ಇಡೀ ಕತೆ ಹನುಮನ ಮೇಲೆ, ಸುಗ್ರೀವನ ಮೇಲಿದೆ. ವಿಶೇಷ ಇವೆಲ್ಲ ನಮ್ಮ ಒಂದು ಭಾರತ. ಅದನ್ನ ಅದಕ್ಕೆ ಮೂಲ ರಾಮಾಯಣ ಅನ್ನೋದೊಂದಿದೆಯಲ್ಲ, ಮೂಲ ರಾಮಾಯಣ ಅಂತ ಯಾವ್ದು ವಾಲ್ಮೀಕಿಗಳು ಬರೆದಿದ್ದು ಮೂಲ ರಾಮಾಯಣ ಅಲ್ಲ ಅಂತೀರಾ? A.K. ರಾಮಾನುಜನ್ ಹೇಳೋ ಪ್ರಕಾರ ದೇರ್ ಇಸ್ ನೋ ಊರ್ ಟೆಕ್ಸ್ಟ್, ದೇರ್ ಇಸ್ ನೋ ಮೂಲ ಟೆಕ್ಸ್ಟ್ ರಾಮಾಯಣಕ್ಕೆ. ಅವರ ಒಂದು 300 ರಾಮಾಯಣಸ್ ಬಗ್ಗೆ ಬರೀತಾರೆ. ಅವರ ಹೇಳೋ ಪ್ರಕಾರ ನಮಗೆ ಯಾವಾಗ ಆಳುವ ಶಕ್ತಿಗಳ
ಒಂದು ರೀತಿ ನ್ಯಾರೇಟಿವ್ ಅವರ ಸಮಾಜದ ಬಗ್ಗೆ ವ್ಯಾಖ್ಯಾನಿಸೋದು ಕಟ್ಟಿದಾಗ ಆ ರಾಮಾಯಣಕ್ಕೆ ಜಾಸ್ತಿ ಬೆಲೆ ಸಿಗುತ್ತೆ. ಸೊ ಈ ಒಂದು ಶ್ರೇಣೀಕೃತ ಅಸಮಾನತೆಯನ್ನು ಉಳಿಸೋದೇ ಒಂದು ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಹೆಚ್ಚಾಗಿ ಇದ್ದರು ಇರಬಹುದು. ಆಗಿನ ಕಾಲದಲ್ಲಿ ಬೇಡರು ಬಹಳ ಸ್ಟ್ರಾಂಗ್ ಆಗಿದ್ರು ಅಂತ. ಬೇಡರು ಬಹಳ ಸ್ಟ್ರಾಂಗ್ ಅಂತ ಹೇಳಿ ನಾನು ವಾಲ್ಮೀಕಿ ಇವ್ರು ಹೇಳೋ ವ್ಯಾಖ್ಯಾನದ ಪ್ರಕಾರ, ವ್ಯಾಖ್ಯಾನ ಪ್ರಕಾರ ಕೆಳಜಾತಿಯವರು ಆಗಿನ ಕಾಲದಲ್ಲೂ ತ್ರೇತಾಯುಗದಲ್ಲೂ ಸ್ಟ್ರಾಂಗ್ ಆಗಿದ್ರು ಅಂತ ಆಯ್ತಲ್ಲ. ನೀವು ವಾಲ್ಮೀಕಿ ಅನ್ನೋರು ಬೇಡರು ಅನ್ನೋದು ನಿಜ ಇರ್ಬೋದು, ಬಟ್ ಅವರು ಬರೆದಿರೋ ರಾಮಾಯಣದಲ್ಲಿ ನಮ್ಗೆ ಇವತ್ತಿಗೂ ಕೂಡ ಒಂದು ಶ್ರೇಣೀಕೃತ ಅಸಮಾನತೆ ಅನ್ನೋದಿದೆ. ಅದರಲ್ಲಿ ಅದು ಸೀತೆನ ಅಗ್ನಿ ಪರೀಕ್ಷೆನ ಹಾಕ್ತೀವಿ. ಅದರಲ್ಲಿ ಒಂದು ನೀವು ಅಯೋಧ್ಯದ ಕ್ಷತ್ರಿಯರಿರ್ತಾರೆ, ಹೆಚ್ಚಾಗಿ ದಕ್ಷಿಣ ಭಾರತಕ್ಕೆ ಬಂದಾಗ ಕಪಿಗಳಾಗ್ತೀವಿ, ಇನ್ನೂ ಕಡಿಮೆ ಹೋದ ಇನ್ನು ಶ್ರೀಲಂಕಾ ಹೋದ ರಾಕ್ಷಸರಾಗ್ತಾರೆ. ಇಲ್ಲಿ ಒಂದು ನಮ್ಮ ಶೂದ್ರ ಶಂಭೂಕ, ಅದು ಒಂದು ರೀತಿ ನೀವು ಕತೆ ಕೇಳಿದ್ದೀರಾ, ಶೂದ್ರ ಶಂಭೂಕನನ್ನ ರಾಮ ತಲೆ ಕಡಿತಾರೆ ಅಂತ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೋ ಇಲ್ವೋ ಅದು ಡಿಸ್ಕಷನ್ ಇದೆ. ಬಟ್ ಏನೇ ಇದ್ರೂ ಕೂಡ ನಮ್ಮ ಒಂದು ಪೌರಾಣಿಕ ಒಂದು ವೈವಿಧ್ಯತೆ ಬಹಳ ಅದ್ಭುತವಾಗಿದೆ. ಮತ್ತೆ ನಾನು ಕೂಡ ಒಂದು ಹೇಳ್ತೀನಿ, ಇವೆಲ್ಲ ಬಂದಿರೋದು ಹೆಚ್ಚಾಗಿ 2,500 ವರ್ಷ ಬುದ್ಧ ಮತ್ತು ಮಹಾವೀರನ ನಂತರ ಬಂದಿರೋದು. ಇವೆಲ್ಲ ಒಂದು 2,000 ವರ್ಷದ ಹಿನ್ನೆಲೆ ಮಹಾಭಾರತಗಳು, ರಾಮಾಯಣಗಳು. ಸೊ ಅದಕ್ಕೆ ಮುಂಚೆ ಇರಲಿಲ್ಲ. ಸೊ ಇದು ವೇದನ ಕಾಲದಲ್ಲಿ ಇರಲಿಲ್ಲ. 1000 ವರ್ಷ ವೇದಿಕ್ ಪೀರಿಯಡ್ ಇದ್ದಾಗ ರಾಮಾಯಣ ಮಹಾಭಾರತ ಇರಲಿಲ್ಲ. ಆಗ ಬರೀ ವೇದಗಳು ಮಾತ್ರ ಇತ್ತು, ವೇದಗಳಿದ್ವು, ಹೋಮ ಹವನಗಳಿತ್ತು, ಯಜ್ಞಗಳಿದ್ವು. ಅದನ್ನ ಒಂದು ರೀತಿ ಬಹಳ ಕ್ರಿಟಿಕಲ್ ಪಾಯಿಂಟ್ ಇನ್ ಹಿಸ್ಟ್ರಿ ಇಸ್ ದ ಬುದ್ಧ ಮಹಾವೀರ ಪಾಯಿಂಟ್ 2,500 years ago. ಅದು ಒಂದು 1000 ವರ್ಷದ ವೇದಿಕ್ ಪೀರಿಯಡ್ ಎಂಡ್ ಆಗಿದ್ದು, ಬುದ್ಧನ ಕಾಲ ದೊಡ್ಡ ಪ್ರಮಾಣದಲ್ಲಿ ಹೋಗಿತ್ತು. ಅದರ ನಂತರ ಒಂದು 400-500 ವರ್ಷ ನಂತರ ಬಂದಿದ್ದು. ಆ್ಯಂಡ್ ಮೆನಿ ಪೀಪಲ್ ವಿಲ್ ಸೇ ದಟ್ ಹಿಸ್ಟ್ರಿ ಪ್ರಾರಂಭ ಆಗೋದೇ ಬುದ್ಧ ಮತ್ತು ಅಂಬೇಡ್ಕರ್ ಕಾಲದಲ್ಲಿ, ಬುದ್ಧ ಮತ್ತು ಅಲೆಕ್ಸಾಂಡರ್ ಕಾಲದಲ್ಲಿ ಅಂತ. ಡು ಅಗ್ರಿ ವಿತ್ ದ್ಯಾಟ್? ಅಲೆಕ್ಸಾಂಡರ್ ಅನ್ನೋದು ನನಗಿಂತ, ನಾನು ಸೌತ್ ಏಷ್ಯನ್ ದೃಷ್ಟಿನಲ್ಲಿ ನೋಡಿದಾಗ ನಾನು ಇಡೀ ಮನುಕುಲದ ಅಲೆಕ್ಸಾಂಡರ್ ವಾಸ್ ಅ ವಾರಿಯರ್. ನನಗೆ ವಿಚಾರದಲ್ಲಿ ವಾರಿಯರ್ಗಳು ನನಗೆ ಭಾಳ ಮುಖ್ಯ ಆಗತ್ತೆ ಹೊರತು ಖಡ್ಗ, ಬಿಲ್ಲು ಬಾಣ ಈ ವಾರಿಯರ್ಗಿಂತ, ಗನ್ಗಳಿಗಿಂತ ವಿಚಾರದಲ್ಲಿ. ಸೊ ಐ ಆಮ್ ಅ ಮಚ್ ಮೋರ್ ಫಾಲೋವರ್ ಆಫ್ ಬುದ್ಧ, ಆ ಅಹಿಂಸಾ ಅಂತ ನನಗೆ ಹೇಳಿದ್ದೀನಿ. ಬಟ್ ಆ ಪಾಯಿಂಟು 2,500 ವರ್ಷದ ಹಿಂದೆ, ದ್ಯಾಟ್ ಪಾಯಿಂಟ್ ಇಸ್ ವೆರಿ ಕ್ರಿಟಿಕಲ್. ನಮಗೂ ಕೂಡ, ನಾನು ಸಂಗೀತ ಇದೆಲ್ಲ ಭಾಳ ಇಷ್ಟಪಡೋನು. ಭರತ ಮುನಿನೂ ಕೂಡ ಒಬ್ಬ ಜೈನಕ್ ಮುನಿ. ಅದೆಲ್ಲ ಒಂದು ಬುದ್ಧ ನಂತರ 300-400 ವರ್ಷ ನಂತರ ಬರೋದು. ಸೊ ಇದೆಲ್ಲ ಕೂಡ ನಾನು ಒಂದು ಧರ್ಮಕ್ಕೆ ಸೀಮಿತ ಮಾಡೋನಲ್ಲ, ಇದು ಇಡೀ ಉಪಖಂಡಕ್ಕೆ ಸೀಮಿತವಾದದ್ದು ಅಂತ ನಾನು ವ್ಯಾಖ್ಯಾನಿಸೋದು. ಐ ಡೋಂಟ್ ಸಿ ಮಹಾಭಾರತ ಆ್ಯಂಡ್ ರಾಮಾಯಣ ಆ್ಯಸ್ ಅ ಪಾರ್ಟ್ ಆಫ್ ಒನ್ ರಿಲಿಜನ್. ಐ ಸಿ ಇಟ್ ಆಸ್ ಅ ಬಿಲಾಂಗಿಂಗ್ ಟು ದ ಸಬ್ ಕಾಂಟಿನೆಂಟ್ ಆ್ಯಸ್ ಅ ಹೋಲ್. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ ಅಂತ ಒಂದು ಸ್ಲೋಗನ್ ಇದೆ. ಅಹಿಂಸಾನೇ ನಮ್ಮ ಪರಮಧರ್ಮ, ಆದರೆ ಅಹಿಂಸೆಗೆ ಧಕ್ಕೆ ಆದಾಗ ಹಿಂಸೆ ಮಾಡೋದಕ್ಕೂ ನಾವು ರೆಡಿ ಅಂತ. ಬೆಟರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್. ಏನು ಹೇಳ್ತೀರಿ? ಆಪರೇಷನ್ ಸಿಂಧೂರ್ ವಿಚಾರ ಹೇಳಬೇಕು ಅಂದರೆ ನಾನು ಅದಕ್ಕೆ ಸಪೋರ್ಟ್ ಮಾಡಿದೆ. ಐ ಸಪೋರ್ಟೆಡ್ ಆಪರೇಷನ್ ಸಿಂಧೂರ್. ಐ ಫೀಲ್ ಇಟ್, ನನ್ನ ಪ್ರಕಾರ ಅದು ಈ ಒಂದು ಭಾಳ ಭೀಕರವಾದ. ಅಂದರೆ ಅವತ್ತು ಏನು ಅನ್ನಿಸ್ತು ನಿಮಗೆ? ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಭಾಳ ದುಃಖ ಆಯಿತು, ಭಾಳ ನೋವಾಯಿತು. ಈ ಒಂದು ರೀತಿ ಅಮಾಯಕರ ಮೇಲೆ, ಟೂರಿಸ್ಟ್ ಮೇಲೆ ನೀವು ನಿಮ್ಮ ಒಂದು ರೀತಿಯ ಧಾರ್ಮಿಕ ಭಯೋತ್ಪಾದನೆ, ಅದು ಕೆಲವರು ಹೇಳ್ತಾರೆ ಟೆರರಿಸಮ್ ಹ್ಯಾಸ್ ನೋ ರಿಲಿಜನ್ ಅಂತ. ನನ್ನ ಪ್ರಕಾರ ಮೋಸ್ಟ್ ಐಡಿಯಾಲಜೀಸ್ ಹ್ಯಾವ್ ಟೆರರಿಸಮ್ ಇಫ್ ದೇ ಅಸರ್ಟ್ ಟು ವೈಲೆನ್ಸ್ ಅಂತ ನಾನು ವ್ಯಾಖ್ಯಾನ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ಅಂತಕ್ಕೆ ಎಷ್ಟೋ ಸಿದ್ಧಾಂತಗಳಿಗೆ ಹಿಂಸೆ ಬಳಸಿದಾಗ ಅದು ಭಯೋತ್ಪಾದನೆ ಆಗುತ್ತೆ. ಆದರೆ ಅವರಷ್ಟು ಬೇರೆ ಧರ್ಮಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಅಂದರೆ ನನಗೆ ಒಂದು ಧರ್ಮ ಅನ್ನೋದಕ್ಕಿಂತ ನನಗೆ ಭಾಳ ದೊಡ್ಡ ಟೆರರಿಸ್ಟ್ ಇವತ್ತಿನ ದಿನ ಅಂದರೆ ಅಮೇರಿಕನ್ ಗೌರ್ಮೆಂಟು ಮತ್ತು ಇಸ್ರೇಲಿ ಗೌರ್ಮೆಂಟ್, ಇವರೆಲ್ಲ ಭಾಳ ದಬ್ಬಾಳಿಕೆ ಮಾಡ್ತಾಯಿದ್ರು. ಭಾಳ ಜನ ಕೊಂದಾಗ್ತಾ ಇದ್ದಾರೆ. ಇರಾಕ್ ವಾರ್ 2 ಲಕ್ಷ ಜನ ಸಾಯಿಸಿದ್ದು. ಸೊ ಎಷ್ಟೋ ಜನ ಅವರು ಇರಾಕ್ನಲ್ಲಿ ಮತ್ತು ಅಫ್ಘಾನಿಸ್ತಾನ ಕೊಂದಾಕಿರೋದು, ವಿಯೆಟ್ನಾಮ್ನಲ್ಲಿ ಕೊಂದಾಕಿರೋದು, ಸೌತ್ ಅಮೇರಿಕನ್ನಲ್ಲಿ, ಲ್ಯಾಟಿನ್ ಅಮೇರಿಕನ್ನಲ್ಲಿ ಡೆಮೊಕ್ರಾಟಿಕ್ ಎಲೆಕ್ಟೆಡ್ ಗೌರ್ಮೆಂಟ್ಸ್ನ ನಾಶ ಮಾಡಿದ್ದು. ಸೊ ನಮಗೆ ಮಾಡರ್ನ್ನಲ್ಲಿ ಬಹುಶಃ ನಿಜವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕರಂದರೆ ಯಾರು ಗಡ್ಡ ಬಿಟ್ಟಿದ್ದಾರೆ, ಟೋಪಿ ಹಾಕ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಯಾರು ಸೂಟು ಬೂಟ್ ಹಾಕೊಂಡು CIA ಮಾಡೋರೇ ದೊಡ್ಡ ಭಯೋತ್ಪಾದಕರಂತ ನನಗೆ ಎಷ್ಟೋ ಕಾಣುತ್ತೆ. ಸೊ ಇಟ್ಸ್ ಇಸ್ ಅಬೌಟ್ ಪರ್ಸ್ಪೆಕ್ಟಿವ್. ಸೊ ಈ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನನ್ನ ವಾದ. ಫೈನ್, ಬಟ್ ಯು ವಿಲ್ ಸಪೋರ್ಟ್ ಆಪರೇಷನ್ ಸಿಂಧೂರ್. ಅಂದರೆ ನೀವು ರಾತ್ರಿ ಮಲಗಿರ್ತೀರಿ, ಬೆಳಗ್ಗೆ ಎದ್ದು ನೋಡಿದಾಗ ಸಮಥಿಂಗ್ ಹ್ಯಾಪನ್ಡ್ ಇನ್ ಕಂಟ್ರಿ ಅನ್ನೋದು ಗೊತ್ತಾಗುತ್ತೆ. ಆಪರೇಷನ್ ಸಿಂಧೂರ್ ಕೂಡ ನನಗೆ ಆ ಹೆಸರು ಕೂಡ ಈಸ್ ಆಲ್ಸೋ ಸಿಂಬಾಲಿಕ್ಲಿ ಅ ವೆರಿ ಸ್ಟ್ರಾಂಗ್ ಪವರ್ಫುಲ್ ಹೆಸರು ಕೂಡ. ಆ್ಯಂಡ್ ನಾನು ಕೂಡ ಅದನ್ನು ಸಪೋರ್ಟ್ ಮಾಡ್ತೀನಿ. ಬಟ್ ಯಾವ ಯುದ್ಧನ ಅಂತೂ ಸಪೋರ್ಟ್ ಮಾಡಲ್ಲ. ಯುದ್ಧ ನಮಗೆ ಬೇಕಿಲ್ಲ. ಯುದ್ಧ ಇಂಡಿಯಾಗೂ ಒಳ್ಳೆಯದಲ್ಲ, ಪಾಕಿಸ್ತಾನ್ಗೂ ಒಳ್ಳೆಯದಲ್ಲ, ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಅದರ ಪಾಪ ಅಮಾಯಕರು, ಬಡವರು ಹೆಚ್ಚಾಗಿ ಸಾಯ್ತಾರೆ 2 ಕಡೆ, ಅದು ನಮಗೆ ಒಳ್ಳೆಯದಲ್ಲ.
ಬಟ್ ಈ ಟೆರರಿಸಮ್ ಅನ್ನೋದು ಕೂಡ ಖಂಡಿತ ವಿ ಮಸ್ಟ್ ಕ್ಲೀನ್ ಅಪ್. ಅದು ಇಂಡಿಯಾ ಪಾಕಿಸ್ತಾನ ಇಬ್ಬರು ದೇಶಗಳು ಸೇರಿ ಈ ಭಯೋತ್ಪಾದನೆಯನ್ನು ಕಿತ್ತಾಕಬೇಕು. ಅವ್ರಿಗೂ ಒಳ್ಳೆಯದಲ್ಲ, ನಮ್ಮ ದೇಶಕ್ಕೂ ಒಳ್ಳೆಯದಲ್ಲ. ಬಸವ ತತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಬಸವಣ್ಣನವರ ವಚನಗಳನ್ನು ಬೇರೆ ಥರ ಇಂಟ್ರಾಪ್ಟ್ ಮಾಡುವಂತಹ ಒಂದಿಷ್ಟು ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿದ್ದೀರಾ ಅದನ್ನು ನೀವು? ಒಬ್ಬೊಬ್ಬರು ಒಂದೊಂದು ಥರ ಇಂಟರ್ಪ್ರೆಟ್ ಮಾಡ್ತಾರೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಅವ್ರು ಯಾವುದೇ ಕಾಯಕ ಮಾಡ್ತಾ ಇರಲ್ಲ, ಈ ಥರ ಇರ್ತಾರೆ. ಅಂದರೆ ಪ್ರತಿಯೊಂದನ್ನು ತಮಗೆ ಬೇಕಾದ ಹಾಗೆ ತಿರುಚಿಕೊಳ್ಳುವಂತಹ ಕೆಲಸ. ಅಂದರೆ ಹಿಂದೆ ವೇದದ ಕಾಲದಲ್ಲೂ ಇದಾಗಿದೆ, ಪುರಾಣಗಳಲ್ಲೂ ಇದಾಗಿದೆ, ಈಗ ಬಸವಣ್ಣವರ ವಚನಕ್ಕೂ ಬಂದು ನಿಂತಿದೆ, ದಾಸಾಹಿತ್ಯದಲ್ಲೂ ಆಗಿದೆ. ಅಂದರೆ ತಮಗೆ ಬೇಕಾದಂತೆ ತಿರುಚಿಕೊಳ್ಳುವಂತಹ ಯಥಾಮತಿ ಕೆಲಸವನ್ನು ಮಾಡ್ತಾರೆ. ಸೊ ಇತಿಹಾಸ, ಸಾಹಿತ್ಯ, ಸತ್ಯಗಳನ್ನು ಎಷ್ಟೋ ರೀತಿ ತಿರುಚಲ್ಪಟ್ಟಿರೋ ಆಳುವ ಶಕ್ತಿಗಳು, ವಿಚಾರವಂತರು ಅಂತ ಹೇಳ್ಕೊಳ್ಳೋರು ಭಾಳ ಜನ ಪ್ರಭಾವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ನೆನ್ನೆಯ ಕಥೆ ಅಲ್ಲ, ಸಾವಿರಾರು ವರ್ಷದಿಂದ ನಡೀತಾ ಬಂದಿದೆ. ನಾವು ಉತ್ತಮ ಆಲೋಚನೆ ಜನರ ಮುಂದೆ ಇಡಬೇಕು. ದಿಸ್ ಇಸ್ ಅ ಡೆಮೊಕ್ರಾಟಿಕ್ ಪ್ರಾಸೆಸ್. ಯಾರನ್ನು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಯಾರನ್ನು ಸೈಲೆನ್ಸ್ ಮಾಡೋ ಪ್ರಶ್ನೆ ಬರಲ್ಲ, ಯಾರನ್ನು ಕೂಡ ನಾನು ಒಬ್ಬನೇ ಸತ್ಯ ಅಂತ ಹೇಳೋದಕ್ಕಿಂತ ನಾನು ಜನರ ಮುಂದೆ ಇಡ್ತೀನಪ್ಪ, ನನ್ನ ಪ್ರಕಾರ ಇದು ಸತ್ಯ, ನನ್ನ ಪ್ರಕಾರ ಈ ಸಮಾಜ ಅನ್ನೋದೇ ಸತ್ಯ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ನೋದು ನಾನು ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೀನಿ. ಹಾಗಿದ್ದಾಗ ಇಷ್ಟಪಡೋರು ನಮ್ಮ ಜೊತೆ ಬರಲಿ, ನಮ್ಮನ್ನ ಜೊತೆಗೆ ಸೇರಿ ಕಟ್ಟೋಣ. ಇಷ್ಟ ಇಲ್ಲದೆ ಇದ್ದರೆ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ, ಬಲಪಂಥೀಯ ಹಿಂದೂ ರಾಷ್ಟ್ರ, ಮಧ್ಯಪಂಥೀಯ ಒಂದು ಮನುವಾದ ಯಥಾಸ್ಥಿತಿ, ಎಡಪಂಥೀಯ ಕಮ್ಯುನಿಸ್ಟು, ಇವು ತಗೊಳ್ಳಿ. ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ನ ಸತ್ಯ ಪಂಥ ಇದೆ. ಈ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಿಮ್ಗೆ ಸರಿ ಅನ್ಸುತ್ತೆ, ಜೊತೆಗೆ ಸೇರಿ, ನಮ್ಮೆಲ್ಲ ಜೊತೆಗೆ ಸೇರಿ ಸಂವಿಧಾನ ಎತ್ತಿ ಹಿಡಿಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫೈನ್. ಆ್ಯಂಡ್ ಇದಾದಮೇಲೆ ಬ್ಯಾಕ್ ಟು ಸ್ಕ್ವೇರ್, ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಆ್ಯಂಡ್ ಅಪರ್ಚುನಿಟಿ ಹೆಂಗೆ ಬಂತು ಅಂತ? ಆ್ಯಂಡ್ ಫಸ್ಟ್ ಟೈಮ್ ಆ ದಿನಗಳು ಸಿನಿಮಾ ನೋಡಿದಾಗ ವಿ ಗಾಟ್ ಪ್ರಾಮಿಸಿಂಗ್ ಸ್ಟಾರ್ ಫಾರ್ KFI ಅಂತ ಅಂದ್ಕೊಂಡಿದ್ವಿ. ಬಟ್ ನೀವು ಸಿನಿಮಾಗಿಂತ ಈ ಕಡೆನೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀರಿ. ಆ್ಯಂಡ್ ಆ ದಿನಗಳ ಕತೆ ಹೆಂಗೆ ಬಂತು ಅಪರ್ಚುನಿಟಿ? ನನಗೆ ಆವಾಗ ನಾನು ಹೇಳಿದೆ, ರಂಗಭೂಮಿ ಬೇರೆ ಬೇರೆ ರೀತಿ ನಾನು ಕೆಲಸ ಮಾಡ್ತಾಯಿದ್ದೆ. ರಂಗಭೂಮಿನಲ್ಲಿ ನಾನು ಗುಂಡಲ್ಪೇಟೆನಲ್ಲಿ, ಧಾರವಾಡನಲ್ಲಿ, ಬೇರೆ ಬೇರೆ ಕಡೆ ಕರಾವಳಿನಲ್ಲಿ ಬೀದಿ ನಾಟಕಗಳು, ನಾಟಕ ನಿರ್ದೇಶನ ಮಾಡೋದು, ಮಹಿಳಾ ಸಬಲೀಕರಣ ವಿಚಾರ ಮಾಡ್ತಾಯಿದ್ದೆ. ಮಾರ್ಚ್ 3, 2006 ನಾನು ಬೆಳಗ್ಗೆ ಎದ್ದಾಗ ಯಾವಾಗಲೂ ಪೇಪರ್ ತೆಗೆದು ನೋಡಿ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅಂತ ನೋಡ್ತಾ ಇದ್ದೆ. ಅವತ್ತು ಬೆಳಗ್ಗೆ ಎದ್ದು ಪೇಪರ್ ನೋಡಿದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಆ್ಯಂಟಿ ವಾರ್ ಆರ್ಟ್ ಎಕ್ಸಿಬಿಟ್ ಇತ್ತು. ನೀವು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ. ಅದು 2006. ಅವಾಗ ಬಂದು ನಾನು 5-6 ತಿಂಗಳಾಗಿತ್ತು. ನಾನು ಫುಲ್ ಬ್ರೈಟ್ ನಾನು ಮಾಡಿದ್ದು 6-7 ತಿಂಗಳಾಗಿತ್ತು. ಅವಾಗ ಪೇಪರ್ ತೆಗೆದು ರವೀಂದ್ರ ಕಲಾಕ್ಷೇತ್ರ, ಅವಾಗ ಇರಾಕ್ ವಾರ್ ದೊಡ್ಡದಾಗಿ ನಡೀತಾ ಇತ್ತು. ಸೊ ಅವಾಗ ನಾನು ಅದು ಆ್ಯಂಟಿ ವಾರ್ ಎಕ್ಸಿಬಿಟ್ ಹೋಗೋಣ ಅಂತ ಬೆಳಿಗ್ಗೆ ಎದ್ದು ಒಂದು ಆಟೋ ತೊಗೊಂಡು ನಾನು ಇದಕ್ಕೆ ಹೋದೆ, ರವೀಂದ್ರ ಕಲಾಕ್ಷೇತ್ರ. ಅವಾಗ ನನಗೆ ಸ್ವಲ್ಪ ಮೀಸೆ ದೊಡ್ಡದಾಗಿತ್ತು, ಜುಟ್ಟು ಭಾಳ ದೊಡ್ಡದಾಗಿತ್ತು. ಅವಾಗ ನನಗೆ ಮಂಗಲ್ ಪಾಂಡೆ ಅಂತ ಸಿನಿಮಾ ಬಂದಿತ್ತು, ಅದರ ಉದ್ದೇಶದಿಂದ ನಾನು ಅದನ್ನು ಮಾಡಿರಲಿಲ್ಲ. ಬಟ್ ಅದು ಒಂದು ರೀತಿ ಅದೇ ಲುಕ್ ಇತ್ತು. ಅವಾಗ ನನಗೆ ಕುರ್ತಾ ಹಾಕ್ಕೊಂಡಿದ್ದೆ. ಅವಾಗ ನಾನು ಒಂದು ಸ್ವಲ್ಪ ಬೇರೆ ಬೇರೆ ರಂಗಭೂಮಿ ಕಲಾವಿದರದ್ದು ಇಂಟರ್ವ್ಯೂ ತೊಗೊತಾ ಇದ್ದೆ. ಒಬ್ಬರು ಬಂದರು ನನ್ನ ಹತ್ರ. ಒಬ್ಬರು ಬಂದಾಗ ಅವರು, ಇವ್ರು ಯಾರೋ ಮೀಸೆ ಮುಟ್ಟಕ್ಕೆ, ಎಷ್ಟು ಜನ ಮೀಸೆ ಮುಟ್ಟಕ್ಕೆ ಬರೋರು, ಎಷ್ಟು ದಪ್ಪ ಮೀಸೆ ಇತ್ತು. ಇವನು ಮೀಸೆ ಮುಟ್ಟಕ್ಕೆ ಬರ್ತಾ ಇದ್ದ, ಬ್ಯಾಕ್ ಪ್ಯಾಕ್ ಹಾಕೊಂಡು ಅಂದರೆ ಸುಮ್ಮನೆ 1 ನಿಮಿಷ ನನಗೆ ಇಂಟರ್ವ್ಯೂ ಮುಗಿಸ್ಬಿಡ್ತೀನಿ ಅಂತ ಇದ್ದೆ. ಅವ್ರು ಅಲ್ಲೇ ಕಾಯ್ತಾ ಇದ್ರು. ಆಮೇಲೆ ನಾನು ಇಂಟರ್ವ್ಯೂ ಮುಗಿಸ್ಬಿಟ್ಟು ಆಮೇಲೆ ಬನ್ನಿ ಏನು ಮಾತಾಡಬೇಕಾಗಿತ್ತು. ಅವ್ರು ಬ್ಯಾಕ್ ಪ್ಯಾಕ್ ಹಾಕೊಂಡ್ಬಂದರು. ನನ್ನ ಹೆಸರು ನರೇಂದ್ರ ಬಾಬು ಅಂತ, ನಾನು ಸಿನಿಮಾ ನಿರ್ದೇಶಕರು, ನನಗೆ ನೀವು ಹೀರೋ ಆಗಬೇಕು, ನಾನು ಟಾಲ್ಸ್ಟಾಯ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನನಗೆ ಬಾಬು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಸಿನಿಮಾದ ಬಗ್ಗೆನೂ ಏನೂ ಅನುಭವ ಇಲ್ಲ. ನಾನು ಏಕಪಾತ್ರ ಅಭಿನಯ ಮುಂಚೆಯಿಂದ ರಾಜ್ಕುಮಾರ್ದು ಎಲ್ಲ ಮಾಡ್ಕೊಂಡು ಬಂದಿನಿ. ಬಟ್ ನಾನು ಸಿನಿಮಾ ನನಗೆ ಏನು, ನನಗೆ ಥಿಯೇಟರ್ ಬಗ್ಗೆ ನನಗೆ ಅರಿವಿತ್ತು. ಮತ್ತು ಇವರು ಸಿನಿಮಾ ಹೀರೋ ಅನ್ನೋ ನನಗೆ ಯಾವ ಆಲೋಚನೆಯೂ ಇರಲಿಲ್ಲ. ಬಟ್ ಟಾಲ್ಸ್ಟಾಯ್ ಅಂತ ಹೇಳಿದ್ರಲ್ಲ, ಟಾಲ್ಸ್ಟಾಯ್ ಅಂತ ರಷ್ಯನ್ ಕಾದಂಬರಿಕಾರರ ಬಗ್ಗೆ ಕನ್ನಡದಲ್ಲಿ ಏನೋ ಸಿನಿಮಾ ಮಾಡ್ತಾರೆ, ನನಗೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಪರವಾಗಿಲ್ಲ, ಏನೋ ಟಾಲ್ಸ್ಟಾಯ್ ಮಾಡ್ತಾಯಿದ್ದಾರೆ, ಇವ್ರು ಏನೋ ಒಂದು ಯಾವುದೋ ಒಂದು ಸಾಹಿತ್ಯದ ಬಗ್ಗೆ ಗೊತ್ತಿರೋರು ಅಂತ ನನಗೆ ಇಂಟ್ರೆಸ್ಟ್ ಆಯಿತು. ಅದಾದಮೇಲೆ ನಮಗೆ ಅವ್ರ ಜೊತೆ ಸಂಪರ್ಕ ಮಾಡಿ, ಬಾಬು ಮುಖಾಂತರ ಕಿಶೋರ್ ಗೊತ್ತಾಗಿ, ಕಿಶೋರಿಂದ ಸುಮನ ಗೊತ್ತಾಗಿ, ಸುಮನಿಂದ ನನಗೆ ಅಗ್ನಿಶ್ರೀಧರ್ ಪರಿಚಯ ಆಗಿ, ಅಲ್ಲಿಂದ ಸಿನಿಮಾ ಬಂತು. ಬಟ್ ಹೆಚ್ಚಾಗಿ ನನಗೆ ಅವಳು ಒಂದು ಸ್ವಲ್ಪ ಆಫರ್ಗಳು ಬಂದಿತ್ತು ಸಿನಿಮಾದಲ್ಲಿ. ನಾನು ಯಾವುದಕ್ಕೂ ಮುಂಚೆ, ಅದಕ್ಕಿಂತ ಮುಂಚೆ ಅದೇ ಟೈಮ್ನಲ್ಲಿ ಅದೇ ಸಂದರ್ಭದಲ್ಲಿ. ಅಂದರೆ ಸಿನಿಮಾ ಫೀಲ್ಡ್ ಜೊತೆ ಏನಾದರೂ ಸಂಬಂಧ ಇತ್ತ ಮುಂಚೆ? ಇಲ್ಲ, ನನಗೆ ಯಾವುದು ಸಂಪರ್ಕ ಇರಲಿಲ್ಲ, ನನಗೆ ಯಾವುದೂ ಸಂಬಂಧನೂ ಇರಲಿಲ್ಲ. ನಾನು ಕೂಡ ಇದೆಲ್ಲ ಸಿನಿಮಾ ನನಗೇನು ಬೇಡ, ನಾನು ರಂಗಭೂಮಿ ಮಾಡ್ಕೊಂಡು PhD ಮಾಡ್ತೀನಿ ಅಂತ ಯೋಚನೆ ಮಾಡಿದೆ. ಬಟ್ ಯಾವಾಗ ಈ ಆ ದಿನಗಳು ಅನ್ನೋದು ಇನ್ನೂ ಪ್ಲ್ಯಾನ್ ಇರಲಿಲ್ಲ. ಅವಾಗ ಫಸ್ಟು ನಿಜವಾಗ್ಲೂ ಹೇಳಬೇಕು ಶ್ರೀನಿವಾಸ್ ಅವರೇ, ಅಂದರೆ ಪ್ಲ್ಯಾನ್ ಏನಿತ್ತು ಅಂದರೆ, ನೀವು ಬಾಬು ಕಿಶೋರ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವಾಗ ಏನಿತ್ತು ಅಂದರೆ, ವಿನಾಯಕ ಬಾಲ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು.
ನಾನು ಅವಾಗ ನಮ್ಮ ಮನೆಯ ಮೇಲ್ಗಡೆ ಫೋಟೋ ಸೆಷನ್ ಮಾಡಿದ್ವಿ. ಅದು ವಿನಾಯಕ ಥಿಯೇಟರ್. ಅವ್ನು ವಿನಾಯಕ ಥಿಯೇಟರ್ ಹಿಂದೆ ಇರೋ ಒಬ್ಬ ಹುಡುಗ, ಅವನು ಒಂದು ಸ್ಲಮ್ಮಲ್ಲಿ ಬೆಳೆದಿರೋ ಒಬ್ಬ ಹುಡುಗ. ಅವನು ಒಂದು ಸ್ವಲ್ಪ ಟಫ್ ಕೈ, ಈ ಶೇವಿಂಗ್ ಬ್ಲೇಡ್ ಇರುತ್ತಲ್ಲ, ಆ ಬ್ಲೇಡ್ನಲ್ಲಿ ಅವನು ಲೇಸರ್ ಅದನ್ನು ಸ್ವಲ್ಪ ರೇಸರ್ ಆಗಿ ಯೂಸ್ ಮಾಡಿಕೊಂಡು ಒಂದು ಫೋಟೋ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ನನಗೆ ಅವತ್ತು ಸಂಜೆ ನಾನು ಬಾಬು ಕಿಶೋರ್ ಕರೆದ್ಬಿಟ್ಟೆ. ಪ್ರೊಡ್ಯೂಸರ್ ರೆಡಿ ಆಯಿತು, ಅಗ್ನಿಶ್ ಶ್ರೀಧರ್ ರೆಡಿ ಇತ್ತು. ನಾನು ಬಾಬು ಕಿಶೋರ್ಗೆ ಹೇಳಿದೆ, ನಾನು ಹೇಳಿದೆ, ಬಾಬು ಕಿಶೋರ್, ನಾನು ಈ ಪಾತ್ರ ಮಾಡೋಕ್ಕಾಗಲ್ಲ. ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದಿರೋನು, 23 ವರ್ಷ ನಾನು ಅಲ್ಲೇ ಇದ್ದಿರೋನು. ನಾನು ಇವತ್ತಿನ ದಿನ ವಿನಾಯಕ ಥಿಯೇಟರ್ ಹಿಂಭಾಗದಲ್ಲಿರೋ ಸ್ಲಮ್ ಹುಡುಗ ನಾನು ಫಸ್ಟ್ ಪಾತ್ರ ಮಾಡಿದ್ರೆ ಪ್ರೊಡ್ಯೂಸರ್ಗೂ ದುಡ್ಡಾಗಲ್ಲ, ಜನನೂ ಒಪ್ಪಲ್ಲ, ಅದು ವರ್ಕೌಟ್ ಆಗಲ್ಲ. ಬಾಬು ಕಿಶೋರ್ ಏನಿದು, ಎಲ್ಲ ರೆಡಿ ಆಗಿದೆ, ಫೋಟೋ ಶೂಟ್ ಆಗಿದೆ, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಇನ್ನೆಲ್ಲ ಪ್ಲ್ಯಾನ್ ಇದೆ ಅಂತ. ನಾನು ಇದು ವರ್ಕೌಟ್ ಆಗಲ್ಲ, ನಾನು ಮಾಡಲ್ಲ, ನಾನು ಸಿನಿಮಾ ಮಾಡೋಕ್ಕೆ ಬಂದಿಲ್ಲ, ನಾನು ಏನಾದರೂ ಮಾಡಿದ್ರೆ ಪ್ರೊಡ್ಯೂಸರ್ಗೂ ನ್ಯಾಯ ಆಗಬೇಕು, ಇಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಕಿಶೋರ್ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ಆಮೇಲೆ ಅದೆಲ್ಲ ಆದ್ಬಿಟ್ಟು ಮಾರನೇ ದಿನ ಬಾಬು ಹೋಗಿ ಅಗ್ನಿಶ್ ಶ್ರೀಧರ್ ಹತ್ರ ಹೋಗಿ, ಶ್ರೀಧರ್ ಸರ್, ನಿಮಗೆ ಈ ವರ್ಧನ್ ಕ್ಯಾರೆಕ್ಟರ್ ನೀವು ಏನು ಯೋಚನೆ ಮಾಡ್ತೀರಾ ಅಂತ ರೆಕಮೆಂಡ್. ಅವಾಗ ಪ್ಲಾನಿಂಗ್ ಆಗ್ತಾ ಇತ್ತು ಆ ದಿನಗಳು. ವರ್ಧನ್ ಕ್ಯಾರೆಕ್ಟರೇ ಆ ದಿನಗಳು, ವರದರಾಜ್ ಕ್ಯಾರೆಕ್ಟರೇ ನಾನು ಅವಾಗ ಚೇತನ್ ನಾಯಕ್ ಅಂತ ಆ ದಿನಗಳು ಆಗಿ ಅವ್ರು ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ಅವರು ಅದಾದ ಮೇಲೆ ನಾನು ಅದನ್ನ ಮಾಡಾದ್ಮೇಲೆ ವಿಜಯ ಇದನ್ನ ಸ್ಲಂಬಾಲ ಮಾಡ್ತಾರೆ. ಅದೇ ಸ್ಲಂಬಾಲ, ಅದೇ ವಿನಾಯಕ ಗಣೇಶ ಬಾಲ ಇದ್ದಿದ್ದು, ವಿನಾಯಕ ಬಾಲ ಇದ್ದಿದ್ದು ಸ್ಲಂಬಾಲ ಆಯ್ತು. ಫೈನ್. ಬಟ್ ಅಂದ್ರೆ ಡೈರೆಕ್ಟ್ ಆಗಿ ಆ ದಿನಗಳು ವರದರಾಜ್ ಕ್ಯಾರೆಕ್ಟರ್ ಅಂತಾನೆ ನಿಮ್ಮನ್ನ ಹಾಗಿಲ್ಲ, ಹಂಗಲ್ಲ. ಚೇತನ್ ನಮ್ಮ ಪಾತ್ರಕ್ಕೆ ಒಳ್ಳೆ ಸೂಟ್ ಆಗ್ತಾನೆ, ಒಂದು ಒಳ್ಳೆ ಹೀರೋ ಆಗ್ಬೋದು ಅಂತ ಅವ್ರಿಗೆ ಅನ್ಸಿರ್ಬೋದು. ಬಟ್ ಅದು ಯಾವ ಕತೆ, ಆ ದಾದಾಗಿರಿಯ ದಿನಗಳಲ್ಲಿ ಯಾವ ಪಾತ್ರ ಮಾಡಬೇಕು, ಯಾವ ಕತೆ ಮಾಡಬೇಕು ಅಂತ ಅವ್ರು ಇನ್ನೂ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರು. ಸೊ ವಿನಾಯಕ ಥಿಯೇಟರ್ ಹಿಂದೆ ವಿನಾಯಕ ಬಾಲ ಅಂತ ನಾವು ಫೋಟೋ ಸೆಷನ್ ಮಾಡಿದ್ವಿ. ನನಗೆ ಗೊತ್ತಿತ್ತು ಅದಕ್ಕೆ ಅದು ಆಗಲ್ಲ, ವರ್ಕೌಟ್ ಆಗಲ್ಲ. ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಥವಾ ಈ ಸಿನಿಮಾ ಫೀಲ್ಡ್ಗೆ ಇವ್ರದೆಲ್ಲ ಪರಿಚಯ ಆಗೋಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಈ ಥರ ಒಂದು ಅಂಡರ್ ವರ್ಲ್ಡ್ ಇತ್ತು, ಈ ಥರ ಆಗ್ತಾ ಇತ್ತು ಅನ್ನೋ ಒಂದು ನನಗೆ ಒಂದೇ ಸಲ ಪರಿಚಯ ಇತ್ತು. ಒಂದೇ ಸಲ ನನಗೆ ಏನು ಗೊತ್ತಾಯಿತು, ನನಗೆ ಅಂಡರ್ ವರ್ಲ್ಡ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ನನಗೆ ಅವತ್ತೇ ನಾನು ಸೆಪ್ಟೆಂಬರ್ನಲ್ಲಿ ಬಂದಿದ್ದು 2005. ನಾನು ರಂಗಭೂಮಿ ಸ್ಟಡಿ ಮಾಡ್ತಾ ಇದ್ದಾಗ ಡಿಸೆಂಬರ್ನಲ್ಲಿ ಬಸವಲಿಂಗಯ್ಯವ್ರು ಒಂದು ನಾಟಕ ಎದೆಗಾರಿಕೆ ಮಾಡಿದ್ರು. ಆ ಎದೆಗಾರಿಕೆ ಯಾವುದಲ್ಲಿ ಬಹುರೂಪಿ ನಾಟಕದ ಫೆಸ್ಟಿವಲ್ ರಂಗಾಯಣ ಮೈಸೂರಿನಲ್ಲಿ. ಆ ಎದೆಗಾರಿಕೆ ನಾಟಕ ನನಗೆ ಟೆಕ್ನಾಲಜಿ ಯೂಸ್ ಮಾಡಿ ಅಂಡರ್ ವರ್ಲ್ಡ್ ಬಗ್ಗೆ ಮಾಡಿದಾಗ ಏನಪ್ಪ ಇದೇನೋ ಒಂಥರ ವಿಶೇಷವಾಗಿದೆ ಈ ನಾಟಕ. ಯಾವತ್ತು ಅಂಡರ್ ವರ್ಲ್ಡ್ ಬಗ್ಗೆ ರಂಗಭೂಮಿಯಿಂದ ನಾಟಕ ಮಾಡೋದು ಒಂದು ಸ್ವಲ್ಪ ಅನ್ಯೂಷಲ್ ಅಂತ ನನಗೆ ಅನಿಸಿತ್ತು ಅವಾಗ. ಸೊ ನನಗೆ ಇದೇನೋ ವಿಶೇಷವಾಗಿದೆ ಅಂತ ಅನಿಸಿತ್ತು. ಯಾವಾಗ ಆಮೇಲೆ ನನಗೆ ಅಗ್ನಿಶ್ ಶ್ರೀಧರ್ ಅವರು ಅದನ್ನೇ ಬರೆದಿದ್ದಾರೆ, ಅವ್ರು ಅಂಡರ್ ವರ್ಲ್ಡ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಬಟ್ ಯಾವಾಗ ಅವ್ರು ಇದನ್ನು ಆ ಎದೆಗಾರಿಕೆ ಬರೆದಿದ್ದಾರೆ ಅಂದಾಗ ನಾನು ಕಿಶೋರ್ ಸೇರಿ ವಿಸ್ತಾರ ನಾಟಕ ತಂಡ ಬಾಬುನೇ ಡೈರೆಕ್ಷನಿಂದ ಎದೆಗಾರಿಕೆ ಹೋಗಿ ಕೇಳ್ಕೊಂಬರೋಣ, ನಾವೇ ಆ ನಾಟಕ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ನಮಗೆ ಅಗ್ನಿಶ್ ಶ್ರೀಧರ್ ಅವ್ರ ಪರಿಚಯ. ಸಚ್ ಐಕಾನಿಕ್ ಕ್ಯಾರೆಕ್ಟರ್ ಸೋನಾ, ಅದರಿಂದ ಅಗ್ನಿಶ್ ಶ್ರೀಧರ್ ಪರಿಚಯ ಇದೆ. ಆಮೇಲೆ ಯಾಕೆ ಸಿನಿಮಾಗಳನ್ನು ಮಾಡೋದು ಕಡಿಮೆ ಮಾಡಿದ್ರಾ, ನಿಲ್ಲಿಸಿದ್ರಾ, ಬ್ರೇಕ್ ತಗೊಂಡ್ರ? ನಮಗೆ ಇವಾಗ ಒಂದು ಸಿನಿಮಾ, 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಒಂದು ಅರ್ಧದಲ್ಲಿದೆ, ಒಂದು ಮುಕ್ಕಾಲದಲ್ಲಿದೆ. ಅವೆರಡು ಭಾಳ ನನಗೆ ಕಮರ್ಷಿಯಲ್ ಸಿನಿಮಾಗಳು, ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ಸಿನಿಮಾ ಅಂದರೆ ನೋಡಿ ಶ್ರೀನಿವಾಸ್ ಅವರೇ, ನಾನು ವೈಯಕ್ತಿಕವಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ನನಗೆ ವೈಯಕ್ತಿಕವಾಗಿ ನನಗೊಂದು ಕೆಲಸ ಸಿಗುತ್ತೆ, ಸ್ವಲ್ಪ ಪರ್ಸ್ನಲ್ ಬಿಲ್ಡಪ್ ಸಿಗುತ್ತೆ. ಬಟ್ ನಾವು ಚಳುವಳಿ ಅಂದಾಗ, ಸಮಾಜ ಅಂದಾಗ ಜನರಿಗೆ ಒಳ್ಳೇದು ಮಾಡ್ಬೋದು, ಒಂದು ಉತ್ತಮ ಸಮಾಜ ಕಟ್ಬೋದು, ಒಂದು ಸಂವಿಧಾನ ವಿಚಾರ ಎತ್ತಿಡಿಬೋದು. ಆ್ಯಂಡ್ ನನಗೆ ಅಫ್ಕೋರ್ಸ್ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ನನಗೆ ಇಷ್ಟನೇ, ನಾನು ಸಿನಿಮಾ ಮಾಡಬಾರ್ದು ಅಂತಲ್ಲ. ಬಟ್ ಈ ಸಿನಿಮಾಗಳು ಹೆಂಗಾಗುತ್ತೆ ನೋಡೋಣ, ಈ ಸಿನಿಮಾಗಳು ಚೆನ್ನಾಗಾದರೆ ಇನ್ನೂ ಒಂದು ಸ್ವಲ್ಪ ಆಫರ್ಗಳು ಬಂದರೂ ಬರ್ಬೋದು. ಬಟ್ ನನಗೆ ಹೆಚ್ಚಾಗಿ ನನ್ನ ವಿಚಾರಗಳು ಬರಬೇಕು ಹೊರತು ಬರೀ ನಾನೊಬ್ಬ ಫೇಸು ನಟ ಅನ್ನೋಕ್ಕಿಂತ ನಮ್ಮ ಆಲೋಚನೆಗಳು, ನಾವು ಓದಿರೋ ವಿಚಾರಗಳು, ಸಮಾಜ ಹೆಂಗೆ ಕಟ್ಟಬೇಕು, ಜನರ ಜೀವನನ ಹೆಂಗೆ ಅಭಿವೃದ್ಧಿ ಮಾಡಬೇಕು, ಏಳಿಗೆ ಮಾಡ್ಬೋದು, ಅದೆಲ್ಲ ಭಾಳ ಮುಖ್ಯ ಆಗುತ್ತೆ. ಇವತ್ತಿನ ರಾಷ್ಟ್ರ ರಾಜಕಾರಣದ ಬಗ್ಗೆ, ರಾಜ್ಯ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕರ್ನಾಟಕಕ್ಕೆ ಒಂದು ಪರಿವರ್ತನೆ ಬೇಕು, ಬೇಕೇ ಬೇಕು. ಪರ್ಯಾಯ ರಾಜಕೀಯ ಬೇಕಾಗುತ್ತೆ, ಪರ್ಯಾಯ ರಾಜಕೀಯ ಆಲೋಚನೆಗಳು ಬೇಕು, ಪರ್ಯಾಯ ರಾಜಕೀಯ ಪಕ್ಷಗಳು ಬೇಕು, ಪರ್ಯಾಯ ರಾಜಕೀಯ ಚಿಂತನೆಗಳು ಬೇಕು, ಸಂಘಟನೆಗಳು ಬೇಕು. ಬಾಬಾ ಸಾಹೇಬ್ರು ಹೇಳೋದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು, ನಮ್ಮದು ಸಂವಿಧಾನ ಪರ ಪಕ್ಷ ಅಂತ ಹೇಳ್ಕೊತಾರೆ. ಯಾರ್ದು? ಕಾಂಗ್ರೆಸ್ ಅವರು ಇವತ್ತು ರಾಜ್ಯದಲ್ಲಿರೋರು. ನಾನು 2800 ಪಕ್ಷಗಳು, 2900 ಪಕ್ಷಗಳು ರಿಜಿಸ್ಟರ್ ಆಗಿದೆ ಸಂವಿಧಾನದ ಅಡಿಯಲ್ಲಿ. ನನ್ನ ಪ್ರಕಾರ 2900 ಪಕ್ಷಗಳು ಯಾರೇ ಸಂವಿಧಾನ ಪರ ಅಂದರೂ ಕೂಡ ಅವ್ರು ಸಂವಿಧಾನ ವಿಚಾರ ಎತ್ತಿಡಿತಾ ಇಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ
ನಮ್ಮಂಥ ಸಮಾನತಾವಾದಿಗಳು ಮಾತ್ರ. ಯಾಕೆ ಪಾಲಿಟಿಕಲ್ಲಿ ಸ್ಟ್ರಾಂಗ್ ಆಗ್ತಾ ಇಲ್ಲ ನೀವು? ಪಾಲಿಟಿಕ್ಸಿಗೆ ಯಾಕೆ ಎಂಟ್ರಿ ಆಗ್ತಿಲ್ಲ? ಕಟ್ತಾ ಇದ್ದೀವಿ ಪಾಲಿಟಿಕ್ಸಿಂದಾಗಿ, ನಾವು ಯೋಚನೆ ಮಾಡ್ತಾ ಇದ್ವಿ, ಪ್ಲ್ಯಾನಿಂಗ್ ಮಾಡ್ತಾ ಇದ್ವಿ, ಹೆಂಗೆ ನಾವು ಒಂದು ರೀತಿ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು ಅಟ್ಲೀಸ್ಟ್ ಒಂದು ಟೈಮ್ನ ನಾವು ರೆಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಮೂಲ ಉದ್ದೇಶ ಐತೆ. ಸೋಷಲ್ ಮೂವ್ಮೆಂಟ್ಸ್ ಮಸ್ಟ್ ಕನ್ವರ್ಟ್ ಇಂಟು ಪೊಲಿಟಿಕಲ್ ಮೂವ್ಮೆಂಟ್ಸು. ಅದು ಬಾಬಾ ಸಾಹೇಬರು ತೋರಿಸಿದ್ದಾರೆ, ತಂದೆ ಪೆರಿಯಾರ್ ತೋರಿಸಿದ್ದಾರೆ, ಕಾಂಚೀರಾಮರು ತೋರಿಸಿದ್ದಾರೆ. ಸೊ ನಮಗೆ ಕಾಂಗ್ರೆಸ್ ಹ್ಯಾಸ್ ಆಲ್ವೇಸ್ ಬೆನ್ ಆರ್ ಮೇನ್ ಸ್ಟ್ಯಾಟಸ್ ಕೋ ಎನಿಮಿ ಐಡಿಯಾಲಜಿಕಲ್. ಕಾಂಗ್ರೆಸ್ ಮೇನ್ ಐಡಿಯಾಲಜಿಕಲ್ ರಾದರ್ ದನ್ ಬಿಜೆಪಿ. ಬಿಜೆಪಿನೂ ಸೈದ್ಧಾಂತಿಕ ಶತ್ರುನೇ. ಅವರ ಹಿಂದುತ್ವ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಈ ಗಾಂಧಿವಾದ ಮನುವಾದ ಇದೆಯಲ್ಲ, ಈ ಯಥಾಸ್ಥಿತಿ ಬಿಟ್ಟು 3 ಸೈದ್ಧಾಂತಿಕ ನೆಲೆಗಟ್ಟುಗಳು ಬೆಳೆದಿದ್ದಾರೆ. ಬಲಪಂಥೀಯ ಹಿಂದುತ್ವ RSS ಸಾವರ್ಕರ್ವಾದ, ಎಡಪಂಥೀಯ MN ರಾಯ್ ಕಮ್ಯುನಿಸ್ಟು ಆ ಎಡಪಂಥೀವಾದ, ಮತ್ತು ಅಂಬೇಡ್ಕರ್ ಪೆರಿಯಾರಿನ ಸತ್ಯಪಂಥ ಸಮಾನತಾವಾದ ಸಮಸಮಾಜವಾದ. ಸೊ ಇದು 20ನೇ ಶತಮಾನದಲ್ಲಿ ಬೆಳೆದಿದೆ. ಸೊ ಗಾಂಧಿವಾದ ನಮ್ಮ ಸೈದ್ಧಾಂತಿಕ ಭಾಳ ದೊಡ್ಡ ಶತ್ರುನೇ. ಬಟ್ ಅಫ್ಕೋರ್ಸ್ ಹಿಂದುತ್ವನೂ ಕೂಡ ವಿ ಡೋಂಟ್ ಅಗ್ರಿ ವಿತ್ ದೇರ್ ಐಡಿಯಾಸ್ ಆ್ಯಂಡ್ ದೇರ್ ಅನ್ಸೈಂಟಿಫಿಕ್ ಥಾಟ್ಸ್ ಆ್ಯಂಡ್ ಡಿವಿಸಿವ್ನೆಸ್, ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಬಟ್ ನಮಗೆ ಸಿಸ್ಟಮ್, ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳೇ ನಮ್ಮ ಸೈದ್ಧಾಂತಿಕ ಶತ್ರು. ಅಂದರೆ ಇವತ್ತಿನ ದಿನ ಈ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ರಾಜ್ಯದಲ್ಲಿ? ಯಾಕೆಂತಂದರೆ ಕಾಯಕವೇ ಕೈಲಾಸ ಅಂತ ನಮ್ಮ ದಾರ್ಶನಿಕರೆಲ್ಲ ಹೇಳಿದ್ದಾರೆ. ದುಡ್ಡು ತಿನ್ನಬೇಕು, ಶ್ರಮ ಪಡಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ಮಾತುಗಳು ಇವೆಲ್ಲ ಇದೆ. ಆದರೆ ಇವತ್ತು ಫ್ರೀ ಬೀಸಸ್ ಹೆಸರಲ್ಲಿ ಗೌರ್ಮೆಂಟ್ ರನ್ ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರು ತಮಗೆ ಬೇಕಾದಂಗೆ ರಾಜ್ಯ ಆಳ್ತಾ ಇದ್ದಾರೆ. ಈ 5 ಸ್ಕೀಮ್ಗಳು, ಈ 5 ನಾವೇನು ನನ್ನ ಪ್ರಕಾರ ತ್ಯಾಪೆ ಹಚ್ಚೋ ಸ್ಕೀಮ್ಗಳು, ಈ 5 ಸ್ಕೀಮ್ಗಳಿಂದ ನೀವು ಅಧಿಕಾರಕ್ಕೆ ಬರ್ಬೋದು. ನನಗೆ 5 ಸ್ಕೀಮ್ಗಳು ಫೈನ್, ನನಗೆ ಅದೇನು ಪ್ರಾಬ್ಲಮ್ ಇಲ್ಲ, ಅದಕ್ಕಿಂತ ಅಧಿಕಾರಕ್ಕೆ ಬರ್ಬೋದು. ಉತ್ತಮ ಸಮಾಜ ಕಟ್ಟಕ್ಕಾಗಲ್ಲ. ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡು ಒಂದು ಸಮಾಜದ ಪರವಾಗಿ ನೀವು ಕೆಲಸ ಮಾಡಬೇಕು. ಸೊ ಈ 5 ಸ್ಕೀಮ್ಗಳು ಮಾಡಿದರೆ ನನಗೆ ಸಾಲದು ಅನಿಸುತ್ತೆ. ಇನ್ನು ರೈತರಿಗೆ ಯಾವ ನ್ಯಾಯ ಇಲ್ಲ, ಮಹಿಳೆಯರಿಗೆ ಯಾವ ನ್ಯಾಯ ಇಲ್ಲ, ಕನ್ನಡ ಪರ ಯಾವ ನ್ಯಾಯ ಇಲ್ಲ, ನಮಗೆ ದಲಿತರ ಆದಿವಾಸಿಗಳಿಗೆ ಯಾವ ನ್ಯಾಯ ಇಲ್ಲ, ಬಡವರಿಗೆ ಯಾವ ನ್ಯಾಯ ಇಲ್ಲ. ಈ ಶ್ರೀಮಂತ ಅಸಮಾನತೆಯ ವ್ಯವಸ್ಥೆಗೆ ತುಪ್ಪ ಸುರಿತಾ ಇದ್ದಾರೆ. ಸೊ ನನಗೆ ಈ ಆಳುವ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಕನ್ವಿನ್ಸ್ ಆಗಿಲ್ಲ. ಅವರೆಲ್ಲ ಈ 3 ನ್ಯಾಯದ ಪರವಾಗಿ ಅಂತ ಹೇಳಿದ್ನಲ್ಲ, ಈ 3 ಕೂಡ ಪರಿವರ್ತನೆಗೋಸ್ಕರ ನಿಂತಿರೋದು. ಈ ಮನುವಾದಿ ಗಾಂಧಿವಾದ ಯಥಾಸ್ಥಿತಿ ಇದೆಯಲ್ಲ, ಇವರೆಲ್ಲ ಅಧಿಕಾರಕ್ಕೋಸ್ಕರ ಇರೋದು. ಸೊ ಅಧಿಕಾರ ಬಂದ ಮೇಲೆ ಅಧಿಕಾರಕ್ಕೋಸ್ಕರ ಹಾಪಿಸ್ತಾ ಇರ್ತಾರೆ. ಅಧಿಕಾರ ಬಂದ ಮೇಲೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕ್ರಿಕೆಟ್ ನೋಡ್ಕೊಂಡಿರ್ತಾರೆ. ಕ್ರಿಕೆಟ್ ಇದು RCB ಜೊತೆ ಇದರಲ್ಲಿ ಇದು ಮಾಡಿಕೊಂಡು ವಿಧಾನಸೌಧದ ಮುಂದೆ ಒಂದು ಫೆಲಿಸಿಟೇಟ್ ಮಾಡಿಕೊಂಡು ಈ ಅನ್ಯಾಯ ನಡೆದ್ರು ಅದನ್ನು ಸುಮ್ಮನೆ ಇರೋದು, ಬೇರೆ ಬೇರೆ ತಪ್ಪು ಹಾಕ್ಕೊಂಡಿರ್ತಾರೆ. ಸೊ ನಮಗೆ ಅವ್ರ ಕೆಲಸನ ಅದಕ್ಕೇನು ವಿಶ್ಲೇಷಣೆ ಕೊಡ್ತೀರಿ? RCB ಸ್ಟ್ಯಾಂಪೇಡ್ ಆಗಿದೆ. ಈ RCB ಈಸ್ ಅ ಪ್ರೈವೇಟ್ ಕ್ಲಬ್, ಇಟ್ಸ್ ಅ ಕಾರ್ಪೊರೇಟ್ ಕಂಪನಿ ಕ್ಲಬ್, ಕ್ರಿಕೆಟ್ ಕ್ಲಬ್. ಫೈನ್, ಅವರು ಗೆದ್ದಿರೋಕ್ಕೂ ವಿಧಾನಸೌಧದ ಮುಂದೆ ನೀವು ಸಭೆ ಮಾಡೋಕ್ಕೂ ಒಂದು ಫೆಲಿಟೇಟ್ ಮಾಡೋಕ್ಕೂ ಏನು ಸಂಬಂಧ? ನೀವು ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ಮ ಪಕ್ಷದವ್ರನ್ನೆಲ್ಲ ಫ್ಯಾಮಿಲಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಅದರ ನಂತರ ನೀವು ಇದ್ದಿದ್ದು ಒಂದೇ ದಿನದಲ್ಲಿ ನೀವೇನು ಮಾಡಬೇಕಂದ್ರೆ ಅವ್ರ ಏನು ಉದ್ದೇಶ ಅಂದರೆ ಈ ಪಬ್ಲಿಸಿಟಿ, ಈ ಪ್ರಚಾರದಲ್ಲಿ ನಾವು ಕ್ಯಾಶ್ ಇನ್ ಮಾಡಬೇಕು, ನಾವು ಲಾಭ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಇದನ್ನು ಮಾಡಿರೋದ್ರಿಂದ ಈ ದೊಡ್ಡ ಮಟ್ಟದ ಸಮಸ್ಯೆ. ನಮಗೆ ನಿಜ ಹೇಳಬೇಕಂದ್ರೆ 19,000 ಅಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂ ರೆಂಟಲ್ ಪರ್ ಇಯರ್ ವರ್ಷಕ್ಕೆ ತೊಗೊತಾ ಇರೋದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. 19,000 ಅಂದರೆ ತಿಂಗಳಿಗೆ 1,600. ಬಹುಶಃ ನಮ್ಮ ಬೀದಿ ವ್ಯಾಪಾರದವ್ರಿಗೆ ಅದಕ್ಕಿಂತ ಜಾಸ್ತಿ ಅವ್ರು ತೊಗೊತಾರೆ, ಅಷ್ಟು ತೊಗೊತಾರೆ. ಸೊ ನೀವು ಇದನ್ನು ಹೆಚ್ಚಳ ಮಾಡಬೇಕು. ನನ್ನ ಪ್ರಕಾರ RCBನ ಚಿನ್ನಸ್ವಾಮಿ MG ರೋಡ್ನಲ್ಲಿ ಮಾಡೋದಕ್ಕಿಂತ ಹೊರಗೆ ಮಾಡಿ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಮಾಡಿ, ಮತ್ತು ಈ ಪ್ರೈವೇಟ್ ಮ್ಯಾಚ್ಗಳನ್ನು ಪ್ರಾಫಿಟ್ ಶೇರಿಂಗ್ ಆಗಿ ಸರ್ಕಾರ ಸ್ವಲ್ಪ ದುಡ್ಡು ತೊಗೋಬೇಕಾಗುತ್ತೆ. ದಿಸ್ ಕೆನಾಟ್ ಬಿ ನೀವೇ ದುಡ್ಡು ಮಾಡ್ಕೊಳ್ಳಿ, ನಾವು ಅನ್ಯಾಯ ಸ್ಟ್ಯಾಂಪೀಡ್ ಆದಾಗ 25 ಲಕ್ಷ ಸರ್ಕಾರದ ದುಡ್ಡು ಜನರ ತೆರಿಗೆ ಹಣ ಅಂತ ಆಗೋಕ್ಕಾಗಲ್ಲ. ದಿಸ್ ಪ್ರೈವೇಟ್ ಕಂಪನೀಸ್ ಮಸ್ಟ್ ಬಿ ರೆಗ್ಯುಲೇಟೆಡ್ ಪ್ರಾಪರ್ಲಿ. ಆ್ಯಂಡ್ ಅದು ಕೂಡ ನೀವು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಆಡ್ತಾ ಇದ್ದೀರಾ ಅಂದರೆ ನೀವು ಪ್ರಾಫಿಟ್ ಶೇರಿಂಗ್ ಮಾಡಿ, ನಿಮಗೂ ಪ್ರಾಫಿಟ್ ಆಗಲಿ, ನಮ್ಮ ಸರ್ಕಾರಕ್ಕೂ ಲಾಭ ಆಗಲಿ. ಸರ್ಕಾರ ಲಾಭ ಅಂದರೆ ಏನು? ಜನರಿಗೆ ಲಾಭ. ಈ ಹಿಂದೆ ಚೇತನ್ ಅವರು ಬ್ರಾಹ್ಮಣರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟು ಕೇಸಸ್ಗಳನ್ನೆಲ್ಲ ಫೇಸ್ ಮಾಡಿದರು. ಈಗ ಹೇಗೆ ನಡೀತಾ ಇದೆ? ನಾನು ಯಾವತ್ತೂ ಬ್ರಾಹ್ಮಣರ ಬಗ್ಗೆ ಕೇಸ್ ಕೊಟ್ಟಿಲ್ಲ. ಯಾವತ್ತು ಕೇಸು ನಾನು ಯಾವ ಅವಹೇಳನೋ ಯಾವುದು ಸಮಸ್ಯೆ ಅಂತ ಯಾವುದು ಕೆಟ್ಟ ಮಾತು ಹೇಳಿಲ್ಲ. ಬ್ರಾಹ್ಮಣ್ಯದ ವ್ಯವಸ್ಥೆ ನಮಗೆ ದೊಡ್ಡ ಶತ್ರು ಅಂತ ಹೇಳಿದ್ವಿ. ಬಟ್ ಬ್ರಾಹ್ಮಣರು ಕೂಡ ಅವರು ಸರಿ ಸಮಾನದ ಮನುಷ್ಯರು. ಅವ್ರನ್ನ ಬಸವಣ್ಣನೂ ಬ್ರಾಹ್ಮಣರೇ, ಕುದುಮಲ್ ರಂಗರಾವು ಬ್ರಾಹ್ಮಣರೇ, ಸವಿತಾ ಅಂಬೇಡ್ಕರು ಬ್ರಾಹ್ಮಣರೇ, HS ದೊರೆಸ್ವಾಮಿ, ಇವರೆಲ್ಲ ನಾನು ಗೌರವಿಸ್ತೀವಿ. ಅವರೆಲ್ಲ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ.
ಎಲ್ಲ ಒಂದು ಸಮಾನತೆಗೋಸ್ಕರ ಯಾರೇ ನಿಂತ್ರು, ನಮ್ಗೆ ನಿಜ ಹೇಳಬೇಕು ಅಂದರೆ ನಮ್ಮ ಸಮಾನತೆಯಿಂದ ಬಂದು ದೊಡ್ಡ ಶಕ್ತಿ ಕಟ್ಟಿದ್ರೆ ನಮಗೆ ದಲಿತ ಸಮಾನತಾವಾದಿ ಆಗಲಿ, ಮಹಿಳಾ ಸಮಾನತಾವಾದಿ ಆಗಲಿ, ನಮಗೆ ಮುಸ್ಲಿಂ ಸಮಾನತಾವಾದಿ, ಬ್ರಾಹ್ಮಣ ಸಮಾನತಾವಾದಿ ಆಗಲಿ, ಯಾವುದೇ ಸಮಾನತಾವಾದಿ ಆಗಿ ನಮ್ಮ ರಾಜ್ಯನ ಆಳೋರಾಗಬೇಕು, ಅವ್ರನ್ನ ಮುಂಚೂಣಿನಲ್ಲಿರಬೇಕು. ಸೊ ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಕಮ್ಯುನಿಟಿ, ಬಟ್ ನಮಗೆ ಸಿಸ್ಟಮ್ ನಮಗೆ ಭಾಳ ದೊಡ್ಡ ಶತ್ರು, ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸಿನಿಮಾ ಫೀಲ್ಡಲ್ಲಿಯೂ ಅಸಮಾನತೆ ಇದೆನಾ? ಖಂಡಿತ ಇದೆ. ಅಂದರೆ ವಾಟ್ ಇಸ್ ದ ಫ್ಯೂಚರ್ ಆಫ್ KFI ಅಕಾರ್ಡಿಂಗ್ ಟು ಯು? ಫ್ಯೂಚರ್ ನಾನೇನು ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾ ರಂಗನ ಆ್ಯಂಡ್ ವಾಟ್ ಪ್ರೆಸೆಂಟ್ ಗೋಯಿಂಗ್ ಆನ್? ಸಿನಿಮಾ ರಂಗನ ಬೆಳೆಸಬೇಕು ಅಂದರೆ ನಮ್ಗೆ ಭಾಳ ಮುಖ್ಯವಾಗಿ ಒಂದು ಬರಹಗಾರರ ಬಳಗ ಬೇಕು, ಮಹಿಳೆಯರಿಗೆ ಒಂದು ರೀತಿ ಗೌರವದ ಒಂದು ವಾತಾವರಣ ಬೇಕು, ಸ್ಟಾರ್ ಕಲ್ಚರ್ನ ಒಂದು ಸ್ವಲ್ಪ ಇಳಿಸ್ತಾ ಬರಬೇಕು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತು ಅದರಲ್ಲಿ ದುಡ್ಡನ್ನು ಹಿಂಗೆ ರಿಕವರಿ ಮಾಡ್ಕೋಬೋದು, ನಮಗೆ ಪ್ರಚಾರ ಹಿಂಗೆ ಕನ್ವಿನ್ಸ್ ಆಗಿ ಮಾಡ್ಬೋದು, ಪ್ರತಿಯೊಂದು ನಾವು ಒಳ್ಳೆಯ ಒಂದು ಓವರ್ ರೈಟಿಂಗ್ ಅಂತ ಹೇಳಿದ್ನಲ್ಲ ಅದು ಕೂಡ ಮುಖ್ಯ ಮಾಡಬೇಕು. ನಮಗೇನು ಮಾಡಿದ್ದಾರೆ ಸಿನಿಮಾ ರಂಗ ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳು 1 ವರ್ಷದ ಹಿಂದೆ ಒಂದು ಹೋಮ ಹವನ ಮಾಡಿಬಿಟ್ಟು ಸಿನಿಮಾ ರಂಗದ ಏಳಿಗೆ ಅಂತ ಮಾಡಿದ್ದಾರೆ. ನಿಮಗೆ ಸಿನಿಮಾ ರಂಗದ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೋಮ ಹವನ ಯಜ್ಞದಿಂದ ಏನು ನಮಗೆ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂದರೆ ಅದೇನು ಪ್ರಯೋಜನ ಇಲ್ಲ ನನ್ನ ಪ್ರಕಾರ. ಸೊ ಅದು ಸಿನಿಮಾ ರಂಗದ ಒಳ್ಳೆಯದಕ್ಕೆ ಮಾಡಬೇಕು ಅಂದರೆ ವಿ ಮಸ್ಟ್ ಥಿಂಕ್ ಇನ್ ಅ ಕ್ರಿಟಿಕಲ್ ವೇ, ರ್ಯಾಷನಲ್ ವೇ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸಿನಿಮಾ ರಂಗನ ಹಿಂಗೆ ಬೇರೆ ರಾಜ್ಯಗಳಲ್ಲಿ ನಮಗೆ ಬೇರೆ ಬೇರೆ ರೈಟರ್ಸ್ ಗಿಲ್ಡ್ಗಳಿದೆ, ಬೇರೆ ಬೇರೆ ರೈಟರ್ಸ್ ಅಸೋಸಿಯೇಷನ್ಗಳು ಭಾಳ ಗಟ್ಟಿಯಾಗಿದ್ದಾವೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರಹಗಾರರಿಗೆ ನಮಗೆ ಅಷ್ಟೊಂದು ಸ್ಥಾನಮಾನ ಇಲ್ಲ, ಅಷ್ಟೊಂದು ಕ್ರೆಡಿಟ್ ಸಿಗಲ್ಲ, ಅಷ್ಟೊಂದು ಒಂದು ಅವರ ವರ್ಕಿಗೆ ಯಾಕೆ ಕಾಪಿ ರೈಟ್ ಇಲ್ಲ? ಇದನ್ನು ನಾವು ಬೆಳೆಸ್ತಾ ಬರಬೇಕು. ಚಿತ್ರರಂಗಕ್ಕೆ ಮಸ್ಟ್ ಬಿ ಅ ಮೇನ್ ಫೋಕಸ್ ಆ್ಯಂಡ್ ಓವರ್ ಆಲ್ ಡೀಲಿಂಗ್ ವಿತ್ ಕಾಂಟೆಂಟ್. ಆ್ಯಂಡ್ ಕೆಲವು ಮೀಡಿಯಾ ಚಾನಲ್ಗಳು ಕೂಡ ಏನು ನಾವು 2017 ಫಸ್ಟು ಚಿತ್ರರಂಗ, ನಾನು ಫೈರ್ ಅಂತ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಶುರು ಮಾಡಿ ನಮಗೆ ಮೊದಲನೇ ಚಿತ್ರರಂಗ ಪ್ರಪಂಚದಲ್ಲೇ ಒಂದು ಆಂತರಿಕ ದೂರ ಸಮಿತಿ ಮಾಡಿ ಈ ಒಂದು ಕ್ಯಾಸ್ಟಿಂಗ್ ಕೌಚು, ಲೈಂಗಿಕ ಕಿರುಕುಳನ ಕಿತ್ತಾಕಬೇಕು ಅಂತ ನಾವು ಮಾಡಿದ್ದು. ಅದು ಕೂಡ ಚಿತ್ರರಂಗಕ್ಕೆ ಇವಾಗ ಎಷ್ಟೋ ಮೀಡಿಯಾ ಚಾನಲ್ಸ್ ಅದನ್ನು ಮುಂದುವರಿಸಿ ಭಾಳ ಗಟ್ಟಿಯಾಗಿ ಚಿತ್ರರಂಗದಲ್ಲಿ ತಪ್ಪು ಮಾಡೋರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಆರೋಗ್ಯಕರವಾದ ವಾತಾವರಣ ನಮ್ಗೆ ಬೇಕಾಗುತ್ತೆ. ಓಕೆ, ಅಂದರೆ ಈ ರೈಟರ್ಸ್ ಅಸೋಸಿಯೇಷನ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ, ಇದು ಏನು ಮಾಡ್ಲಿಕ್ಕೆ ಹೊರಟಿದೆ ಅಂತ? ರೈಟರ್ಸ್ ಅಸೋಸಿಯೇಷನ್ 2017 ಫೈರ್ನಲ್ಲಿ ಶುರು ಮಾಡಬೇಕು ಅಂತ ನನ್ನ ಮೂಲ ಉದ್ದೇಶ ಇತ್ತು. ನಾವೆಲ್ಲ ಟೀಮ್ಗಳು, ಕೆಲವು ರೈಟರ್ಸು ಭಾಳ ಕಾಳಜಿ ಉಳ್ಳವರೆಲ್ಲ ನಾವೆಲ್ಲ ಹೋಗಿ ಮುಂಬೈನಲ್ಲಿ ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಜೊತೆ ಡಿಸ್ಕಸ್ ಮಾಡಿ, ಅಂಜಮ್ ರಾಜಬಲಿ ಜೊತೆ ಡಿಸ್ಕಸ್ ಮಾಡಿ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಕಾರಣಾಂತರಗಳಿಂದ ಅದು ಇಟ್ ಡಿಂಟ್ ಮೆಟೀರಿಯಲೈಸ್. ಬಟ್ ನಾವು ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಏಳಿಗೆ ಆಗಬೇಕು ಅಂದರೆ ಅದರಲ್ಲಿರೋ ಹಿರಿಕರು, ಅದರಲ್ಲಿರೋ ವಿಚಾರವಂತರು, ಅದರಲ್ಲಿರೋ ಭಾಳ ಪ್ರತಿಭಾವಂತರು ಎಲ್ಲರೂ ಸೇರಿ ನಮಗೆ ರೈಟರ್ಸ್ ಗಿಲ್ಡನ್ನು ಬೆಳೆಸ್ತಾ ಬರಬೇಕು. ಇಫ್ ವಿ ಡೋಂಟ್ ಹ್ಯಾವ್ ಸ್ಟ್ರಾಂಗ್ ರೈಟರ್ಸ್ ದೆನ್ ನಾವು ಒಳ್ಳೆ ಸಿನಿಮಾಗಳು ಬರೋಲ್ಲ, ನಮ್ಮ ಸಿನಿಮಾ ರಂಗದ ಏಳಿಗೆ ಆಗಲ್ಲ. ನಮ್ಗೆ ರೈಟರ್ಸ್ ಅಂದಾಗ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಲಿರಿಕ್ಸ್ ಎಲ್ಲ ರೀತಿ ರೈಟರ್ಸ್ಗಳಿಗೆ ಸ್ಟ್ರಾಂಗ್ ಎಂಫಸಿಸ್ ಕೊಡಬೇಕು ಮತ್ತು ಅದನ್ನು ಬೆಳೆಸ್ತಾ ಬರಬೇಕು. ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾಸ್ಗಳನ್ನು ನೋಡ್ತೀರಾ, ಬೇರೆ ಹೊಸ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ನ್ಯೂ ಮೇಕರ್ ಫಿಲ್ಮ್ಸ್ಗಳನ್ನೆಲ್ಲ? ನ್ಯೂ ಮೇಕರ್ ಫಿಲ್ಮ್ಗಳು ನೋಡ್ತಾ ಇರ್ತೀನಿ. ಸಕ್ಸಸ್ ರೇಟ್ ಇವತ್ತೆಲ್ಲೋ ಒಂದು ಕಡೆ KFI ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 2024ನಲ್ಲಿ 227 ಸಿನಿಮಾಗಳಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 8 ಸಿನಿಮಾ ಹಿಟ್ಟಾಗಿರೋದು, ಅದು 3.5%. 2023ರಲ್ಲಿ 3% ಇರೋದು 2% ಆಗಿತ್ತು. ಸೊ ನಮಗೆ ಭಾಳ ಕಡಿಮೆ ರೇಷಿಯೋ. ಬಟ್ ಅದನ್ನು ಹೆಚ್ಚಳ ಮಾಡಬೇಕು ಅಂದರೆ ಯಾವುದೋ ಒಂದು ಕಾಂತಾರನೋ ಯಾವುದೋ ಒಂದು KGF ಬಂದುಬಿಟ್ಟು ಅವ್ರು 100 ಕೋಟಿ ಮಾಡಿಕೊಂಡ್ರೆ ಅವ್ರ ಟೀಮಿಗೆ ಬೆನಿಫಿಟ್ ಆಗ್ಬೋದು, ಒಂದು ಪ್ರಚಾರ ಸಿಗ್ಬೋದು. ಬಟ್ ಅದು ಕರ್ನಾಟಕ ಕನ್ನಡ ಚಿತ್ರರಂಗದ ಏಳಿಗೆ ಅಲ್ಲ. ದ ಸಕ್ಸಸ್ ರೆಸ್ಪೆಕ್ಟಿವ್ ಸಿನಿಮಾ ಏಳಿಗೆ ಅಷ್ಟೇ. ಅವ್ರು ಒಂದು ಸಿನಿಮಾ ಏಳಿಗೆ, ಅವ್ರು ಒಂದು ಟೀಮಿಗೆ ಅದು ಬೆನಿಫಿಟ್ ಆಗಿದೆ, ಬೆಳೆದಿರೋರಿಗೆ ಬೆಳೀತಾ ಇದ್ದಾರೆ. ಅದು ಈ ಸಮಾಜದಲ್ಲೇ ಇರೋ ಸತ್ಯನೇ, ಅದೇನು ಆಶ್ಚರ್ಯ ಏನಿಲ್ಲ. ಆದರೆ ಯಾವಾಗ ನಮಗೆ ಸಕ್ಸಸ್ ರೇಷಿಯೋ ಆ 227 ಸಿನಿಮಾಗಳಲ್ಲಿ 8 ಅಲ್ಲ, ಒಂದು 40, ಒಂದು 35, ಒಂದು 50 ಸಿನಿಮಾಗಳು ಹಿಟ್ಟಾಗಕ್ಕೆ ಶುರುವಾದರೆ, ಹಿಟ್ಟಂದರೆ ಏನು, ಹಾಕಿದ ದುಡ್ಡು ವಾಪಸ್ ಬರೋದು. ಸೊ ಆ ನಿಟ್ಟಿನಲ್ಲಿ ₹1 ಆಗಿರ್ಬೋದು, ಎಷ್ಟೋ ಆಗಿರ್ಬೋದು, ಅದನ್ನು ಹಾಕಿದ ದುಡ್ಡು ವಾಪಸ್ ಬರೋ ಅಷ್ಟೊತ್ತಿಗೆ ಅದನ್ನು ಮಾಡಿದ್ರೆ ಆವಾಗ ವಿಲ್ ಹ್ಯಾವ್ ಅ ವೆರಿ ಗುಡ್ ಚಿತ್ರರಂಗ. ಮಲಯಾಳಂ ಅಫ್ಕೋರ್ಸ್ ಭಾಳ ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗು, ತಮಿಳು ಕೂಡ ಒಳ್ಳೆ ರೈಟಿಂಗು, ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಗಳು, ಒಳ್ಳೆ ಕಾಂಟೆಂಟು ಕೊಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿ ಪ್ರತಿಭೆ ಏನೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ, ನಮ್ಮಲ್ಲಿ ಒಂದು ರೀತಿ ಕಾಳಜಿ ಅಂತೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಕ್ರಿಟಿಕಲ್ ಆಗಿ ಆಲೋಚನೆ ಮಾಡ್ಕೊಂಡು ನಮ್ಮ ಚಿತ್ರರಂಗನ ಬೆಳೆಸ್ತಾ ಇಲ್ಲ. ಆ್ಯಂಡ್ ಅದು ಹೂ ಕ್ಯಾನ್ ವಿ ಹೋಲ್ಡ್ ರೆಸ್ಪಾನ್ಸಿಬಲ್? ಪೀಪಲ್ ಇನ್ ದ ಪವರ್ ಪೊಸಿಷನ್ಸ್ ಅನ್ನೋರನ್ನೇ ನಾವು ಪ್ರಶ್ನೆ ಮಾಡಬೇಕು. ಸೊ ಪವರ್ ಪೊಸಿಷನ್ಸಲ್ಲಿ ಯಾರು ಇರ್ತಾರೋ ಅವರು ದೊಡ್ಡ ಮಟ್ಟಕ್ಕೆ ಚಿತ್ರರಂಗದ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ವೈಜ್ಞಾನಿಕವಾಗಿ. ಸಿನಿಮಾ ತೆಗೆದವರು ಜನ ನೋಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನೋಡೋಕ್ಕೆ ಬರ್ತಾ ಇರೋ ಜನ ಸಿನಿಮಾ ಸರಿಗೆ ತೆಗೆದಿಲ್ಲ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವುದು ಬಿಲೀವ್ ಮಾಡ್ತೀರಿ? ಎರಡೂ ನಿಜ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿನಿಮಾ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್.
ನಮಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ, ಕರೆಕ್ಟಾಗಿ ಪ್ರಚಾರ ಮಾಡಿ ರೀಚ್ ಮಾಡಿದ್ರೆ, ಜನ ಬಂದರೆ ಅದು 3-4 ದಿನದಲ್ಲಿ ರೀಚ್ ಆಗೋ ಸಾಧ್ಯತೆಗಳು ಇದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ. ಆದರೆ ಏನಾಗುತ್ತೆ ಎಷ್ಟೋ ಸಲ ಅಂದರೆ, ಪ್ರಚಾರ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮಾಡ್ತಾರೆ, ಅಥವಾ ಒಳ್ಳೆ ರೀಚ್ ಮಾಡದೇ ಇರ್ಬೋದು. ಸಿನಿಮಾ ಚೆನ್ನಾಗಿದ್ದರೂ ಕೂಡ ಗೊತ್ತಾಗುವಷ್ಟೊತ್ತಿಗೆ ಆ ಸಿನಿಮಾ ಆಗಲೇ ಥಿಯೇಟ್ರಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಇರೋದರಿಂದ ನಾವು ವಿ ಮಸ್ಟ್ ಫೈಂಡ್ ಡಿಫ್ರೆಂಟ್ ಕ್ರಿಯೇಟಿವ್ ವೇಸ್ ಆಫ್ ಪಬ್ಲಿಸಿಟಿ, ಕೀಪ್ ದ ಬಜೆಟ್ ಲೋ ಆ್ಯಂಡ್ ರಿಕವರಿ ಸಾಧ್ಯತೆಗಳು ಜಾಸ್ತಿ ಮಾಡಬೇಕು. ಇಟ್ಸ್ ಓವರ್ ಆಲ್ ಎಂಫಸಿಸ್ ಮಾಡಬೇಕು. ನಾನೇನು ಪ್ರೊಡ್ಯೂಸರ್ಸ್ ತಪ್ಪಂತೂ ಅಲ್ಲ, ಮತ್ತು ಜನರ ತಪ್ಪು ಅಂತೂ ಅಲ್ಲ. ಇಟ್ಸ್ ಜಸ್ಟ್ ಅ ಸಿಸ್ಟಮಿಕ್, ಅನೇಕ ಕಾರಣಗಳಿಂದ ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಚೇತನ ಅಹಿಂಸಾ ಅವರು. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರಗಳಿಗೆ ನ್ಯೂ ಮೇಕರ್ ಫಿಲ್ಮ್ಸ್ ಅಂತ ಏನು ಮಾತಾಡ್ಕೊಂಡ್ವಿ, ಆ ಸಿನಿಮಾಗಳಿಗೆ ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಸ್ಗಳಲ್ಲಿ ಸ್ಕ್ರೀನ್ ಟೈಮ್ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ಇದೆನಾ, ಅಥವಾ ಅದಕ್ಕೆ ಏನಾದರೂ ಹೋರಾಟ ಮಾಡಬೇಕು ಅಂತ ಅನಿಸಿದ್ದಾನೆ ಯಾವಾಗಾದರೂ ಹಿಂದೆ? ನಾವು ಅದನ್ನು ಹೆಂಗೆ ಇನ್ವಾಲ್ವ್ ಆಗೋದು ನಾವು ನೋಡಬೇಕು. ಯಾಕೆಂದರೆ ದೀಸ್ ಮಲ್ಟಿಪ್ಲೆಕ್ಸಸ್ ಹ್ಯಾವ್ ಆಲ್ಸೋ ಡೆಮೊಕ್ರಾಟೈಸ್ ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ಗುಡ್ಡು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮುಂಚೆ ನಮಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂತ ಇದ್ದಾಗ ನೀವು 1 ವಾರ ಬಾಡಿಗೆ ಕಟ್ಟೋ ತನಕ ಅವ್ರು ಯಾರೂ ಥಿಯೇಟರ್ನ ತೋರಿಸ್ತಾ ಇಲ್ಲ. ಇವಾಗ ಮಲ್ಟಿಪ್ಲೆಕ್ಸ್ ಬಂದಾಗಿಂದ ನಮಗೆ ಅಟ್ಲೀಸ್ಟ್ ಅವ್ರು ಕೆಲವು ಸ್ಕ್ರೀನ್ಸ್ ಆದರೂ ಕೊಡ್ತಾರೆ. 1-2 ಆ ಸ್ಕ್ರೀನ್ಸ್ ಚೆನ್ನಾಗಿ ಓಡಿದ್ರೆ 50-50 ಆದರೂ ಬರುತ್ತೆ, ಆಮೇಲೆ 60-40 ಆದರೂ ಬರುತ್ತೆ. ಅದನ್ನು ಒಂದು ರೀತಿ ಪ್ಲಸ್ ಆಗಿ ನಾವು ಒಂದು ರೀತಿ ಹೊಸ ಸಿನಿಮಾಗಳಿಗೂ ಪ್ಲಸ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಪ್ರೈಮ್ ಟೈಮ್ ಕೊಡ್ತಾರೆ ಅಂದಾಗಲೂ ಕೂಡ ಅದು ಒಂದು ಕಾರ್ಪೊರೇಟ್ ಬಿಸ್ನೆಸ್. ಅದನ್ನು ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು ನಾವು ನೋಡಬೇಕಾಗತ್ತೆ. it's also a business. They also look at it in terms of revenue and money. Now everything in cinema is a business. ಸಿನಿಮಾ ಅಂದರೆ ಅದು ನಿಜವಾಗ್ಲೂ ಕಲೆಗೋಸ್ಕರ ನಾನು ಹೋಗಿರ್ಬೋದು, ಆದರೆ ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ. ಸೊ ಆ ಸಿನಿಮಾ ಅನ್ನೋದು ನಾವು ವ್ಯಾಪಾರ ಅರ್ಥ ಮಾಡಿಕೊಂಡು ಹೆಂಗೆ ಆ ವ್ಯಾಪಾರನ ಹೆಚ್ಚಳ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಹಾಕಿ ದುಡ್ಡು ಕಡಿಮೆ ಹಾಕಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿ ಕಲೆಕ್ಷನ್ಸ್ ಜಾಸ್ತಿ ಮಾಡಿಕೊಂಡು ಸಿನಿಮಾ ರಂಗನ ಬೆಳೆಸ್ಬೋದು. ಅಂದರೆ ಮಸ್ಟ್ ಬಿ ಎ ಗ್ರೋತ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಸ್ಟ್ರಾಟಜಿಕ್ ಥಿಂಕಿಂಗ್, ರೈಟಿಂಗ್, ಕಾಂಟೆಂಟ್, ರಿಕವರಿ ಆ್ಯಂಡ್ ಬಿಸ್ನೆಸ್ ಮಾಡೆಲ್. ಬಟ್ ಅದನ್ನು ನಾವು ಬರೀ ನಾನು ಅವೆಲ್ಲ ಹೇಳೋದಲ್ಲ, ಹೋಮ ಹವನಗಳಿಂದ ಏನು ಪ್ರಯೋಜನ ಇಲ್ಲ. ಒಂದು ಸಿದ್ಧಾಂತವನ್ನು ಒಂದು ಕಡೆ ತಲುಪಿಸ್ಬೇಕು ಅಂತಂದರೆ ಮೀಡಿಯಾ ಇಸ್ ಅನ್ ಎಕ್ಸ್ಟ್ರೀಮ್ ಸೋರ್ಸ್ ಆ್ಯಂಡ್ ಬ್ರಿಡ್ಜ್. ಸಿನಿಮಾ ಮತ್ತು ಇವತ್ತು ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅಂದರೆ ಒಂದು ಸಿದ್ಧಾಂತದ ಪ್ರತಿಪಾದನೆ. ಈಗ ಮೇಷ್ಟ್ರುಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿದ್ಧಾಂತದ ಪ್ರತಿಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವು ಕಡೆ. ಫೈನ್. ಚೇತನ ಅಹಿಂಸಾಗೆ ಯಾಕೆ ಡೈರೆಕ್ಷನ್ ಮಾಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅನಿಸಿಲ್ಲ? ಸಿನಿಮಾ ಡೈರೆಕ್ಟ್ ನನಗೆ ಡೈರೆಕ್ಷನ್ ಬಗ್ಗೆ ಭಾಳ ಗೌರವ ಇದೆ. ಡೈರೆಕ್ಷನ್ ಭಾಳ ಗೌರವ ಇದೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಇಟ್ಸ್ ಅ ವೆರಿ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಅಂದರೆ ನೀವು ಡೆಡಿಕೇಶನ್. ಅದನ್ನು ಸಿನಿಮಾ ಮಾಡೋದು ಕಷ್ಟ ಅಂತೀರಾ? ನಾನು ಯಾಕೆ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂದರೆ, ಸಿನಿಮಾ ನಾನು ಅವೆಲ್ಲ ಹೇಳೋದಲ್ಲ ವ್ಯಾಪಾರದ ರಂಗ. ನೀವು ಎಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಅಥವಾ ಚೆನ್ನಾಗಿ ಡೈರೆಕ್ಷನ್ ಮಾಡದೇ ಇರಿ, ಹಾಕಿ ದುಡ್ಡು ರಿಕವರಿ ಆಗಿಲ್ಲ ಅಂದರೆ ನಿಮ್ಮ ಸಿನಿಮಾ ಇಸ್ ಫ್ಲಾಪ್. ಹಾಕಿದ ದುಡ್ಡು ರಿಕವರಿ ಆಯಿತು ಅಂದರೆ ನಿಮ್ಮ ಸಿನಿಮಾ ಇಸ್ ಅ ಸಕ್ಸಸ್. ಸೊ ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ಮನಿ, ಬೇರೆ ಬೇರೆ ಕಾರಣಗಳು ಬರ್ತವೆ, ಬೇರೆ ಬೇರೆ ಇಂಪೆಡಿಮೆಂಟ್ಸ್ಗಳು ಬರ್ತವೆ, ಬೇರೆ ಬೇರೆ ಸ್ಟ್ರಗಲ್ಸ್ಗಳು ಬರ್ತವೆ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಆವತ್ತೇನಾದರೂ ಒಂದು ಏರ್ಪ್ಲೇನ್ ಕ್ರ್ಯಾಶ್ ಆಗಿ 240 ಜನ ತೀರ್ಕೊಂಡ್ರೆ ಅದು ಕೂಡ ಥಿಯೇಟ್ರಿಗೆ ಬರೋದಕ್ಕೆ ಏನೇನೋ ಎಫೆಕ್ಟ್ ಆಗೋದು ಸಾಧ್ಯತೆಗಳಿರುತ್ತೆ. ಸೊ ಬಟ್ ಹೋರಾಟ ಹಾಗಲ್ಲ, ಹೋರಾಟ ಚಳುವಳಿ ಹಾಗಲ್ಲ. ಚಳುವಳಿನಲ್ಲಿ ನಿಮ್ಮ ವಿಚಾರ ಸತ್ಯ ಇತ್ತು ಅಂದರೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ಇಲ್ಲಾಂದರೆ 50 ವರ್ಷಕ್ಕೆ. ಇವತ್ತು ಶ್ರೀನಿವಾಸ್ ಅವರೇ, ಸೆಪ್ಟೆಂಬರ್ 17ನೇ ತಾರೀಕು ತಂದೆ ಪೆರಿಯಾರ್ ಹುಟ್ಟುಹಬ್ಬ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹುಟ್ಟುಹಬ್ಬ. ನರೇಂದ್ರ ಮೋದಿಯವರು 11 ವರ್ಷಗಳಿಂದ ಹುಟ್ಟುಹಬ್ಬದ ಕ್ರೇಜ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತಂದೆ ಪೆರಿಯಾರ್ ತೀರ್ಕೊಂಡು 50 ವರ್ಷ ಆಗಿದೆ. ಹೋಗ್ತಾ 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 ಜಾಸ್ತಿ ಆಗ್ತಾ ಇದೆ. ಅದೇ ಸೆಪ್ಟೆಂಬರ್ 17. ಅದು ವಿಚಾರದ ಶಕ್ತಿ, ಅದು ವಿಚಾರದ ಆಲೋಚನೆ. ಸೊ ನಮಗೆ ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ನಡೀತಾ ಇದೆ. ಅದು ಇವತ್ತಿಗೂ ಸತ್ಯ ಅಂತ ಇವತ್ತಿಗೆ ಗಟ್ಟಿಯಾಗಿ ಬರ್ತಾ ಇದೆ. ಮುಂಚೆಯಿಂದನೂ ಸತ್ಯನೇ, ಮತ್ತು ಇವಾಗ ಗಟ್ಟಿಯಾಗಿ ಬರ್ತಾ ಇದೆ. ಸಿನಿಮಾ ಹಾಗಲ್ಲ. ಸಿನಿಮಾ ನೀವು ಫಸ್ಟ್ 3 ದಿನ ಕಲೆಕ್ಷನ್ಸ್ ಮಾಡಿಲ್ಲ ಅಂದರೆ ಅದು ಎಷ್ಟೇ ಅದ್ಭುತವಾಗಿದೆ ಸಿನಿಮಾ, ಅದು ವಾಶ್ಔಟ್ ಆದರೆ ನೀವೇನು ರಿಲೀಸಿಂದ ಸಕ್ಸಸ್ ಆಗೋಕ್ಕಾಗಲ್ಲ. ಮತ್ತೆ 20 ವರ್ಷ ಆದಮೇಲೆ ಅದು ಟಿ ವಿನಲ್ಲಿ ನೋಡಿದ್ರು ಕೂಡ ಇಟ್ಸ್ ನಾಟ್ ಅ ಸಕ್ಸಸ್ಫುಲ್ ಸಿನಿಮಾ ಅಂತ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಿನ್ಸ್ ಇಟ್ ಇಸ್ ಬಿಸ್ನೆಸ್ ಓರಿಯೆಂಟೆಡ್, ನಾನು ಅದಕ್ಕೆ ಕೈ ಹಾಕೋದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಬಟ್ ಚಳುವಳಿ, ಹೋರಾಟ, ಸೇವೆ ಅಂದಾಗ ವಿಚಾರದ ಮೇಲೆ ನಿಂತಿರೋದ್ರಿಂದ ಮುಂದೆ ಬರ್ತೀರಿ. ಅದು ನಮಗೆ ಏನೇ ಇದ್ರೂ ಸತ್ಯ ಇದ್ದರೆ ಎಷ್ಟೇ ವರ್ಷ ತೊಗೊಂಡ್ರೂ ಆ ಸತ್ಯ ಹೊರಗೆ ಬರಲೇಬೇಕು. ನನ್ನ ಪ್ರಕಾರ ಸಮಾಜನೇ ಕರ್ನಾಟಕ ಮತ್ತು ಭಾರತಕ್ಕೆ ಭಾಳ ಮುಖ್ಯ ಇರೋದು. ಆ ಸಮಾಜ ಇವತ್ತಲ್ಲ ನಾಳೆ ನಮ್ಮ ಜನ ಕೈ ಜೋಡಿಸ್ತಾರೆ, ಸೊ ಅದನ್ನು ಒಪ್ಕೊತಾರೆ,
ಆ್ಯಂಡ್ ಅದನ್ನು ನಾವು ತೊಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೆಂಗೆ ಉತ್ತಮ ಸಮಾಜ ಕಟ್ಬೋದು ನಾವು ಆಲೋಚನೆ ಮಾಡಬೇಕು. ಏನು ಸರ್ ಪೊಲಿಟಿಕಲ್ ಪಾರ್ಟಿ ಹೆಸರು? ಹೆಸರು ಯಾವುದೂ ಇಟ್ಟಿಲ್ಲ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಸಿದ್ಧಾಂತಗಳು, ಸಂವಿಧಾನ ಪೀಠಿಕೆ ನಮ್ಮ ಸಿದ್ಧಾಂತಗಳು, ಇದೆಲ್ಲ ಹೋಗ್ತಾ ಹೋಗ್ತಾ ನಾವು ಬೆಳೀತಾ ಹೋಗ್ಬೇಕು, ಡಿಸ್ಕಸ್ ಮಾಡಿ ಬೆಳೆಸ್ತಾ ಹೋಗ್ಬೇಕು. ಬಟ್ ನಮಗೆ ಸಂಘಟನೆ ಬೇಕು, ನಮಗೆ 224 ಮತಕ್ಷೇತ್ರದಲ್ಲಿ ಸಮಾಜದ ಶಕ್ತಿಗಳು ಬೇಕು. ನಮಗೆಲ್ಲ ರೈತ, ಕಾರ್ಮಿಕ, ದಲಿತ, ಬಹುಜನ, ಮಹಿಳೆಯ, ಪ್ರಾದೇಶಿಕ, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರುದ್ಧ, ಯುವಕರ ಶಕ್ತಿ, ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಶ್ರಮಿಸ್ತಾ ಇದ್ದಾರೋ ಅವರೆಲ್ಲರೂ ಬೇಕು. ಸಮಾಜಕ್ಕೆ ನಮ್ಮ 6 ಕೋಟಿ 7 ಕೋಟಿ ಜನನೂ ಬೇಕು. ಸೊ ಆ ಸಮಾಜಕ್ಕೆ ನಾವು ವಿ ಮಸ್ಟ್ ಬಿಲ್ಡ್ ಫಾರ್ ಅ ಬೆಟರ್ ಕರ್ನಾಟಕ. ಓಕೆ, ಇವತ್ತು KFIಯಲ್ಲಿ ನೆಪೋಟಿಸಮ್ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಅದು ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ, ನೆಪಟಿಸಮ್ ಪಾಲಿಟಿಕ್ಸ್ನಲ್ಲಿ ಭಾಳ ಇದೆ. ನೆಪಟಿಸಮ್ ಎಷ್ಟೋ ಫೀಲ್ಡ್ಸ್ನಲ್ಲಿ, ಎಲ್ಲಿ ನಮ್ಗೆ ಇನ್ಫ್ಲೂಯೆನ್ಸು, ಪವರು, ಹಣ ಇರುತ್ತೋ ಅಲ್ಲಿ ನೆಪಟಿಸಮ್ ಇದ್ದೇ ಇರುತ್ತೆ. ಕ್ರಿಕೆಟ್ನಲ್ಲೂ ನೆಪಟಿಸಮ್ ಪ್ರಯತ್ನ ಪಡ್ತಾ ಇದ್ದಾರೆ ಎಷ್ಟೋ ಕಡೆ, ಅದು ಕೂಡ ರಿಜೆಕ್ಟ್ ಮಾಡೋದು. ನೆಪಟಿಸಮ್ ಅದು ಇದೆ. ಇವತ್ತು ಸಿನಿಮಾ ರಂಗದಲ್ಲಿ ನೋಡಬೇಕು ಅಂದ್ರೆ ಶ್ರೀನಿವಾಸ್ ಅವರೇ, ಒಬ್ಬ ಹೊಸಬ ಬಂದರೆ ಅವನಿಗೆ ಹೀರೋ ಆಗೋಕ್ಕೆ ಚಾನ್ಸ್ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಒಂದು ಸಲ ಸಿಕ್ಬಿಟ್ಟು ಅದು ಫ್ಲಾಪ್ ಆದರೆ ಅವ್ನ ಕತೆ ಮುಗೀತು. ಬಟ್ ನಿಮಗೆ ಅದು ನಿಮ್ಗೆ ಒಳ್ಳೆ ಫಸ್ಟ್ ಚಾನ್ಸಲ್ಲಿ, ಅದು ನೀವು ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಅದು ನಿಮ್ಮ ಕೈಯಲ್ಲಿರಲ್ಲ, ಎಷ್ಟೇ ಕಳಪೆಯಾಗಿ ಆ್ಯಕ್ಟಿಂಗ್ ಮಾಡಿ ಅದು ನಿಮ್ಮ ಕೈಯಲ್ಲಿರಲ್ಲ. ಇಟ್ಸ್ ಸ್ಟ್ಯಾಂಡ್ಸ್ ಆನ್ ದ ಪ್ರೊಡ್ಯೂಸರ್ಸ್ ರಿಕವರಿಂಗ್ ದ ಮನಿ ಆ್ಯಂಡ್ ದ ಡೈರೆಕ್ಟರ್ ಡೂಯಿಂಗ್ ದ ವರ್ಕ್ ಫಾರ್ ದ ಕ್ರಿಯೇಟಿವ್ಲಿ, ಅದರ ಮೇಲೆ ದ ರೈಟರ್ಸ್. ಬಟ್ ನಮಗೆ ನೆಪೋ ಕಿಡ್ ಅಂದಾಗ ಏನಾಗುತ್ತೆ ಅಂದರೆ, ಅವ್ರಿಗೆ ಫಸ್ಟ್ ಸಿನಿಮಾದಲ್ಲೇ ಅವ್ರ ತಂದೆ ತಾಯಿ ಅಥವಾ ತಂದೆಯ ಯಾವುದೇನೋ ಮಾರ್ಕೆಟ್ ಇರೋದ್ರಿಂದ ಫಸ್ಟ್ ಅವಕಾಶನಲ್ಲೇ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ. ಮತ್ತು ಅವರಿಗೆ ಎಷ್ಟೋ ಅವಕಾಶಗಳು ಅದು ಫ್ಲಾಪ್ ಆದರೂ ಕೂಡ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಹೋಗ್ತಾರೆ. 5-6 ಇದು ಫಸ್ಟಲ್ಲೇ ಓಪನಿಂಗ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ಅ ರಿಯಾಲಿಟಿ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಮಗೆ ಸಿನಿಮಾದಲ್ಲಿ ನೆಪಟಿಸಮ್ ಇದ್ರೂ ಸಮಸ್ಯೆನೇ. ಬಿಸ್ನೆಸ್ ವಿಚಾರದಲ್ಲಿ ಅದು ಒಂದು ರೀತಿ ಹೋಗುತ್ತೆ, ಬೇರೆಯವ್ರಿಗೆ ಅವಕಾಶ ಸಿಗದೇ ಇರ್ಬೋದು. ಬಟ್ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಭಾಳ ಸಮಸ್ಯೆ. ಯಾಕೆ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಅಂದರೆ, ಇದು ಜನರ ಬದುಕಿನ ಪ್ರಶ್ನೆ, ಜನರ ಜೀವನದ ಪ್ರಶ್ನೆ, ಬರೀ ದುಡ್ಡು ಕಾಸಿನ ಪ್ರಶ್ನೆ ಅಷ್ಟೇ ಅಲ್ಲ. ಸೊ ಜನರ ಜೀವನದ ಪ್ರಶ್ನೆ ಅಂದಾಗ ನಿಜವಾಗ್ಲೂ ಯೋಗ್ಯ ಆದ ನಾಯಕತ್ವ ನಮಗೆ ಬೇಕೇ ಹೊರತು ತಂದೆ ಮಕ್ಕಳು, ತಾತನ ಮೊಮ್ಮಕ್ಕಳು ಇದರಿಂದ ನಮಗೇನು ಉಪಯೋಗ ಆಗಲ್ಲ. ದ ಮಸ್ಟ್ ಬಿ ಟ್ರೂ, ಥಾಟ್ಫುಲ್, ಮುಂದಾಲೋಚನೆಯ ನಾಯಕತ್ವ ನಮಗೆ ಬೇಕೇ ಬೇಕು ಕರ್ನಾಟಕಕ್ಕೆ. ಇಲ್ಲ ಅಂದರೆ ಜನರ ಬದುಕು ಸರಿ ಇರಲ್ಲ, ಇಲ್ಲ ಅಂದರೆ 108 ಸಮಸ್ಯೆಗಳು, ಸ್ಟ್ಯಾಂಪೀಡ್ಗಳಾಗ್ತವೆ, ಅದು ಅವಾಯ್ಡಬಲ್ ಸ್ಟ್ಯಾಂಪೀಡ್ಗಳು, ಯಾವುದೋ ಒಂದು ಜನರ ಪರವಾಗಿ ಇರೋದು ಯೋಜನೆಗಳು ಬರಲ್ಲ. ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಇಸ್ ವೆರಿ ಹಾರ್ಮ್ಫುಲ್. KFIನಲ್ಲೂ ಕೂಡ ನಮಗೆ ಬೆಟರ್ ಟ್ಯಾಲೆಂಟ್ ಅಂದರೆ ಹೊಸಬರು ತೊಗೋಬೇಕು. ಬಟ್ ಅದು ಒಂದು ರೀತಿ ಬಿಸ್ನೆಸ್ ರೀತಿಯಲ್ಲಿ ನೆಪಟಿಸಮ್ ಅದು ಅಸ್ತಿತ್ವದಲ್ಲಿ ಇದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಫೈನ್. ಹೇಗಿದೆ ವೈವಾಹಿಕ ಜೀವನ? ವೈವಾಹಿಕ ಜೀವನ ಚೆನ್ನಾಗಿದೆ. ಹೇಗೆಂತಂದರೆ ಸಡನ್ಲಿ ಚೇತನ್ ಅಹಿಂಸಾ ಅವರು ಫೇಸ್ಬುಕ್ಸ್ಗಳಲ್ಲಿ ವಿಧಾನಸೌಧದ ಮುಂದೆ ಫೋಟೋಶೂಟ್ ಮಾಡ್ಕೊಂಡಿರೋ ಫೋಟೋಸ್ಗಳನ್ನು ಹಾಕ್ತಾರೆ. ಭಾಳ ಸಿಂಪಲ್ಲಾಗಿ ಮದುವೆ ಆಗ್ತೀರಿ. ಮಂತ್ರಮಾಂಗಲ್ಯನ ಆ ಒಂದು ಮಂತ್ರ ಮಾಂಗಲ್ಯ ಥರ ಅಂದರೆ ನಮ್ಮದೇ ಆದ ಅದೇ ಒಂದು ಕಾನ್ಸೆಪ್ಟ್, ಸರಳ ವಿವಾಹ. ಅದ್ರ ಬಗ್ಗೆ ಹೇಳೋದಾದರೆ ಹೇಗಿದ್ದಾರೆ ಲೈಫ್ ಪಾರ್ಟ್ನರ್, ಏನು ಮಾಡ್ತಿದ್ದಾರೆ, ಏನು ಮಾಡ್ಕೊಂಡಿದ್ದಾರೆ? ಮೇಘ ಈಸ್ ಅನ್ ಎಂಜಿನಿಯರು, ಅವಳು ಒಂದು ಮ್ಯಾನೇಜರಾಗಿ ಕೆಲಸ ಮಾಡ್ತಾಳೆ. ಬಟ್ ನಾವೆಲ್ಲ ಜೊತೆಗೆ ಸೋಷಿಯಲ್ ವರ್ಕ್ ಮುಖಾಂತರ ಜೊತೆಗೆ ಸೇರಿ ಹತ್ತಿರ ಆಗಿದ್ದು. ಸಮಾಜ ಸೇವೆ, ನಾವೆಲ್ಲ ಅಲೆಮಾರಿಗಳ ಜೊತೆ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಮತ್ತು ಕೊಡಗಿನಲ್ಲೂ ಎಷ್ಟೋ ಒಂದು ರೀತಿಯಲ್ಲಿ ಫ್ಲಡ್ಗಳಾದಾಗ, ಎಷ್ಟೋ ಸಮಸ್ಯೆಗಳಾದಾಗ ಅಲ್ಲೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಿದ್ವಿ. ಅವಳು ಕೂಡ ಮುಂಚೆಯಿಂದನೂ ಶಿಕ್ಷಣದ ಮುಖಾಂತರ ಮತ್ತು ಪರಿಸರದ ಮುಖಾಂತರ ಬೇರೆ ಬೇರೆ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಕೂಡ ಅದರಿಂದ ರಿಲೇಟ್ ಆಗಿ ನಮ್ಮ ಮದುವೆ ಒಂದು ಅನಾಥಾಶ್ರಮದಲ್ಲಿ 5 ವರ್ಷದ ಹಿಂದೆ, ಅಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಸರಳವಾಗಿ ಮತ್ತು ನಾವು ಒಂದು ಸಂವಿಧಾನಗಳು ಕೊಟ್ಟು ಆ ಇಡೀ ಅನಾಥಾಶ್ರಮನ ತಯಾರು ಮಾಡಿ ಅಲ್ಲಿ ಎಲ್ಲ ರೀತಿ ರೆಡಿ ಮಾಡಿ ಆ ಮಕ್ಕಳ ಜೊತೆ ನಾವು ನಮ್ಮ ಒಂದು ವಿಚಾರವಂತರು ಮತ್ತು ನಮ್ಮ ಫ್ಯಾಮ್ಲಿ ಜೊತೆ ನಾವು ಮಾಡೋಕ್ಕೆ ಅವಕಾಶ ಸಿಕ್ತು. ನಮಗೆ ಒಂದು ಮದುವೆ ಮಾಡಿಕೊಂಡ್ವಿ. ಬಟ್ ಹೆಚ್ಚಾಗಿ ನಮಗೆ ಒಂದೇ ಆಲೋಚನೆಗಳಿದೆ, ಸಮಾಜಮುಖಿ ಒಂದೇ ಆಲೋಚನೆ ಇದೆ. ಅವಳಿಗೂ ಸಿನಿಮಾನಲ್ಲೇ ಅವಳು ಭಾಳ ಪ್ರತಿಭೆ ಇದೆ, ಅವಳಿಗೆ ಒಂದು ರೈಟಿಂಗ್ ಟ್ಯಾಲೆಂಟ್ ಭಾಳ ಇದೆ ಮೇಘನ್ಗೆ. ಸೊ ಅವಳು ಕೂಡ ರೈಟಿಂಗ್ ಮಾಡ್ತಾ ಇರ್ತೀನಿ, ನಿನ್ಗೆ ಒಂದು ಒಳ್ಳೆ ಸಿನಿಮಾ ಬರ್ಕೊಡ್ತೀನಿ ಅಂತ. ನೋಡೋಣ, ತಾಳೆ ಸಿನಿಮಾ ನೋಡೋಣ. ಬಟ್ ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ರೈಟರ್, ಶಿ ಈಸ್ ವೆರಿ ಕ್ರಿಯೇಟಿವ್ ಪರ್ಸನ್ ಅವಳು. ಬಟ್ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ಶಿ ಈಸ್ ಅ ವೆರಿ ಗುಡ್ ಸೌಂಡಿಂಗ್ ಬೋರ್ಡ್ ನನಗೆ. ಆ್ಯಂಡ್ ನನಗೂ ಕೂಡ ಒಂದು 3 ವರ್ಷದ ಹಿಂದೆ ಎಷ್ಟೋ ಒಂದು ಇದೆಲ್ಲ ಸಮಸ್ಯೆಗಳಾದಾಗ ಶಿ ಸ್ಟುಡ್ ನೆಕ್ಸ್ಟ್ ಮೀ ನಿಂತು ಅವಳೇ ಭಾಳ ಫಿಯರ್ಸಮ್ ವಾರಿಯರ್ ಅವಳು ಬೇಗ. ಸೊ ನಮಗೆ ಭಾಳ ಸಂತೋಷ ಆಗುತ್ತೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಗುಡ್ ಪಾರ್ಟ್ನರ್ ವಿತ್ ಮೀ. ಆ್ಯಂಡ್ ನಮ್ಮ ಫ್ಯಾಮಿಲಿನೂ ಕೂಡ ನಮಗೆ ಭಾಳ ಶಕ್ತಿ ತುಂಬ್ತಾರೆ. ನಮ್ಮ ತಂದೆ ತಾಯಿ ತಮ್ಮ ಇವೆಲ್ಲರೂ ನಮಗೆ ಭಾಳ ಸ್ಫೂರ್ತಿ ತುಂಬ್ತಾರೆ. ಸೊ ನಮಗೆ ಐ ಆಮ್ ಹ್ಯಾಪಿ ಟು ಹ್ಯಾವ್ ಗುಡ್ ಪೀಪಲ್. ದ ಸಪೋರ್ಟ್ ಸಿಸ್ಟಮ್ ಇದ್ದರೆ ಮಾತ್ರ ನಾವು ಇದೆಲ್ಲ ಮಾಡೋಕ್ಕಾಗೋದು. ನಮ್ಮ ಮನೆಯಲ್ಲೇ ನಮಗೆ ಸಮಸ್ಯೆಗಳಿದ್ದರೆ ನಾವು ಜನರ ಮುಂದೆ ನಿಂತ್ಕೊಂಡು ನಾವು ಫೈಟ್. ನಾನು ಆ್ಯಕ್ಚುಲಿ ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಈ ಹೋರಾಟ, ಈ ಶೈಲಿ ಇದೆಲ್ಲ ನಮ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ ಫ್ಯಾಮಿಲಿ, ವೆರಿ ಸೆಟಲ್ಡ್ ಫ್ಯಾಮಿಲಿ, ಯಾಕೆ ಬೇಕು ಈ ಹೋರಾಟ?
ಈ ಸಿದ್ಧಾಂತ ಎಲ್ಲ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಯಾವತ್ತು ಮನೇಲಿ ಅಪ್ಪ ಅಮ್ಮ ಲೆಕ್ಚರ್ ಮಾಡಿಲ್ವಾ? ನನಗೆ ಯಾವುದ್ರ ಬಗ್ಗೆ ಲೆಕ್ಚರ್ ಬರ್ತಾಯಿತ್ತು 6-7 ವರ್ಷ ರೆಗ್ಯುಲರ್ ಆಗಿ ಅಂದರೆ ಸಿನಿಮಾದ ಬಗ್ಗೆ. ಏನಿದು ಸಿನಿಮಾ, ನೀನು ಏನು ಮಾಡ್ತಾ ಇದೆಯಾ, ನೀನು ಇಷ್ಟೊಂದು ಓದಿದೀಯಾ, ನಾವೆಲ್ಲ ಓದಿಸಿದೀವಿ, ಇಷ್ಟೊಂದೆಲ್ಲ ಹೇಳ್ಕೊಡ್ತೀವಿ. ಹೋರಾಟದ ಬಗ್ಗೆ ಮಾತಾಡ್ತಿಲ್ಲ. ಹೋರಾಟದ ಬಗ್ಗೆ ಯಾವತ್ತೂ ಕೂಡ ಒಂದು ತುಟಿಕ್ ಪಿಟಿಕ್ ಹೇಳಿದ್ರೆ ಹೋರಾಟಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಸಿನಿಮಾದ ಬಗ್ಗೆ ಏನು ಸಿನಿಮಾ ಮಾಡಿ ಏನಿದು ಸಿನಿಮಾ, ನೀನು ಇದೆಲ್ಲ ಮಾಡ್ಕೊಂಡಿದ್ದೆ, ನೀನು ಎಷ್ಟು ನೀನು ನಂಬರ್ 1 ರ್ಯಾಂಕ್, ನೀನು ಇದೆಲ್ಲ ಗೋಲ್ಡ್ ಮೆಡಲ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡು ನೀನು ಸಿನಿಮಾ ಮಾಡ್ಕೊಂಡಿದ್ಯಾ ಅಂದರೆ ಬಟ್ ನಾನು ಹಾಗೆ ನೋಡಲ್ಲ. ಬಟ್ ಅಫ್ಕೋರ್ಸ್ ಅವರು ಇದ್ರಲ್ಲಿ ನಮ್ಮ ಚಳುವಳಿನಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ನಮ್ಮ ವಿಚಾರಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆಗಳು. ಥ್ರೆಟ್ಸ್ ಬಂದಿಲ್ವಾ ಇವತ್ತಿನ ತನಕ? ಯಾವುದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಥ್ರೆಟ್ಸ್ ಬಂದಿದೆ. ಏನಂತ? ಬೇರೆ ಬೇರೆ ಥರ ಥ್ರೆಟ್ಸ್ ಆಗಿದೆ. ನಮಗೆ ಗೌರಿ ಆದಮೇಲೆ ನಮಗೆ ಗನ್ಮ್ಯಾನು ಕೊಟ್ಟಿದ್ರು, ಗನ್ಮ್ಯಾನ್ ಪ್ರೊಟೆಕ್ಷನು 4 ವರ್ಷ ಕೊಟ್ಟಿದ್ರು. ಮತ್ತು ಕಲಬುರ್ಗಿ ಆದಮೇಲೆ ನಮಗೆ ಭಾಳ ಥ್ರೆಟ್ಗಳು ಬಂದು. ಬಟ್ ಏನು ಗೊತ್ತಾ, ನಮ್ಮದು ವಿಚಾರಗಳು ಜನಗೆ ರೀಚ್ ಆದಾಗ ಜನರಿಗೂ ಕೂಡ ಸಮಾಜ ಅನ್ನೋದು ಅವ್ರಿಗೂ ಒಳ್ಳೇದಂತ ಅನ್ಸತ್ತೆ ನನ್ನ ಪ್ರಕಾರ. ಸೊ ನಮಗೆ ಫಸ್ಟು ವಿವಾದಗಳಾಗತ್ತೆ. ಫಸ್ಟ್ ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ತೊಗೊಳುತ್ತೆ. ಯಾಕಂದರೆ ಜನ ಏನು ಮಾಡ್ತಾರೆ ಅಂದರೆ ಒಂದು ಕಡೆ ನಿಮ್ಮನ್ನು ಅವ್ರು ಸ್ಲಾಟ್ ಮಾಡಿಬಿಡ್ತಾರೆ, ಫಿಕ್ಸ್ ಮಾಡಿ ನೀವು ಬಲಪಂಥಿ BJP ಅಥವಾ ನೀವು ಮಧ್ಯಪಂಥಿ ಕಾಂಗ್ರೆಸ್ ಅಂತ ಸ್ಲಾಟ್ ಮಾಡಿಬಿಡ್ತಾರೆ. ಅಥವಾ ಅವೆರಡೂ ಅಲ್ಲ ಅಂದರೆ ಕಮ್ಯುನಿಸ್ಟು. ಬಟ್ ನಾವು ಈ 3 ಅಲ್ಲ, ಬಲಪಂಥಿನೂ ಅಲ್ಲ, ಮಧ್ಯಪಂಥಿನೂ ಎಡಪಂಥಿ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥಿ. ಅದನ್ನು ನಾವು ಹೇಳ್ತೀವಿ ಅಂದಾಗ ಅಂಬೇಡ್ಕರ್, ಪೆರಿಯಾರ್, ಕಾಂಚಿ, ನಮ್ಗೆ ಈ ವಿಚಾರ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಆಗುತ್ತೆ. ಇವಾಗ ಕರ್ನಾಟಕದ ಜನರಿಗೆ ಇದರಲ್ಲೇನೋ ಒಳ್ಳೇದಿದೆ, ಇದರಲ್ಲೇನೋ ವಿಶೇಷ ಇದೆ, ಇದರಲ್ಲೇನೋ ಒಂದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೋದು ಅಂತ ಒಂದು ಭರವಸೆ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ವಿರೋಧ ಬರೋದು ಕಡಿಮೆ ಆಗಿದೆ. ಹಾಗಿದ್ದಾಗ ನಮಗೆ ವಿರೋಧ ಬರಬಾರ್ದು ಅಂತಲ್ಲ, ನಾನೇನಾದ್ರು ತಪ್ಪು ವಿರೋಧ ಬರೋದು ಕಡಿಮೆ ಆಗಿದೆ ಅನ್ನೋಕ್ಕಿಂತ ಮೊದಲು ನೋಡ್ತಿದ್ದಂಥ ಚೇತನ್ ಅಹಿಂಸನ್ನ ಈಗ ನೋಡ್ತಾ ಇಲ್ಲ ನಾವು. ಅಂದರೆ ಮೊದಲು ಆ ಟೆರಿಫಿಕ್ ಆಗಿ ಮಾತಾಡ್ತಾ ಇದ್ದಿದ್ದು, ಏನು ಬೆಂಕಿ ಉಳ್ತಾ ಇದ್ದಿದ್ದು, ಜೋರ್ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಿದ್ದು, ಈಗ ಆ ಚೇತನ ಅಹಿಂಸೆ ಕಾಣ್ತಾ ಇಲ್ಲ, ಮೆತ್ತಗಾಗ್ಬಿಟ್ರೆ ಚೇತನ. ಶ್ರೀನಿವಾಸ್ ಅವರೇ, ನನ್ನ ವಿಚಾರಗಳು ಅವತ್ತಿಗೂ ಏನಿದೆಯೋ ಇವತ್ತಿಗೂ ಅಷ್ಟೇ ಬದ್ಧವಾಗಿದೆ, ಅಷ್ಟೇ ಗಟ್ಟಿಯಾಗಿದೆ. ಎಕ್ಸಾಕ್ಟ್ಲಿ. ವಿಧಾನ ಬದಲಾಗಿರ್ಬೋದು. ಬಟ್ ಏನಂದ್ರೆ ಒಂದಂತೂ ಹೇಳಿದೆ, ನಮ್ಮ ವಿಚಾರಗಳು ಅವತ್ತಿಗೂ ನಾನು ಏನು ಹೇಳಿದ್ದೀನೋ ಇವತ್ತಿಗೂ ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕೆಂತಂದ್ರೆ ಒಂದು ಇನ್ಸಿಡೆಂಟ್, ಪರ್ಸನಲ್ ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಹೇಳಿ. 2017 ಇಫ್ ಐ ಆಮ್ ನಾಟ್ ರಾಂಗ್, ಬ್ರಾಹ್ಮಣ್ಯದ ವಿರುದ್ಧ ಕೇಸ್ ಆದಾಗ. 21 ಬ್ರಾಹ್ಮಣ 21 ಸಾರಿ, ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾನು ಫೇಸ್ಬುಕ್ಕಲ್ಲೂ ಒಂದು ವಿಡಿಯೋ ಮಾಡಾಕಿದ್ದೆ. ಹೌದಾ? ನಮ್ಮ ವಿರುದ್ಧ. ವೆರಿ ಗುಡ್. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು. ಈಗ ಬೀಂಗ್ ಬ್ರಾಹ್ಮಣ್ ಆಗಿ ಬ್ರಾಹ್ಮಣದ ಬಗ್ಗೆ ಒಬ್ರು ಮಾತಾಡ್ತಿದ್ದಾರೆ, ಬ್ರಾಹ್ಮಣ ಸಮುದಾಯದ ಬಗ್ಗೆ ಒಬ್ರು ಮಾತಾಡ್ತಿದ್ದಾರೆ, ಅದನ್ನ ಅಪೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಧರ್ಮಕ್ಕೆ ದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ. ಹೆಂಗೆ ನೀವು ಹಿಂಗೆ ಮಾತಾಡಿದಿರಿ ಅಂತ ನಾನು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಐ ವಾಸ್ ಇನ್ ಇಂಜಿನಿಯರಿಂಗ್ ಅವಾಗ, ನಾನು ಓದ್ತಾ ಇದ್ದೆ, ಇನ್ನು ಈ ಫೀಲ್ಡ್ ಇನ್ ಟಚ್ ಇರಲಿಲ್ಲ. ಸೊ ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ. ವೆರಿ ಗುಡ್. ಪ್ರಜಾಪ್ರಭುತ್ವ ಅಂದರೆ ಶ್ರೀನಿವಾಸ್ ಅವರೇ, ಇಟ್ಸ್ ಅ ಡಿಸ್ಕಷನ್, ಇಟ್ಸ್ ಐಡಿಯಾಸ್, ಇಟ್ಸ್ ಅ ಡೈಲಾಗ್. ಫೈನ್. ನಾವು ಪ್ರಜಾಪ್ರಭುತ್ವ ಅದೇ ರೀತಿ ಬೆಳೆಸ್ಬೇಕು. ಅದೇ ಅವತ್ತಿನ ರಾ ಇವತ್ತು ಚೇತನಲ್ಲಿ ಕಾಣ್ತಾ ಇಲ್ಲ ಅನ್ನೋದೇ ನಮ್ಮ ವಿಚಾರಗಳು. ನಾವು ಕೂಡ ಎವಾಲ್ವ್ ಆಗ್ತೀವಿ. ಮತ್ತು ಎರಡನೇದಾಗಿ ಮುಖ್ಯವಾಗಿ ನಮ್ಮ ವಿಚಾರಗಳು ಎವಾಲ್ವ್ ಆಗ್ತವೆ. ಮತ್ತು ಯಾವಾಗ ನಮ್ಗೆ ಜಾಸ್ತಿ ವಿರೋಧ ಇರುತ್ತೋ ಆವಾಗಲೂ ನಾವು ಜಾಸ್ತಿ ಅದಕ್ಕೆ ನಮ್ಮ ಪ್ರತಿರೋಧ ಕೊಡ್ತಾ ಇರ್ತೀವಿ. ಬಟ್ ವಿರೋಧದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಹೋಗುತ್ತೆ. ಹೌದು. ಬಟ್ ಯಾವಾಗ ಜನ ಇದರಲ್ಲೇನೋ ಸತ್ಯ ಇರ್ಬೋದು ಅಂತೀವಿ, ಅವಾಗ ನಾವು ಕೂಡ ಒಂದು ಸ್ವಲ್ಪ ಕಾಮ್ ಆಗ್ತೀವಿ. ಬಟ್ ಏಜು, ಮೆಚ್ಯೂರಿಟಿ ಎಲ್ಲನೂ ಕೂಡ ಬರುತ್ತೆ. ಬಟ್ ನಾನು ಹೇಳಿದ ವಿಚಾರಗಳು ಅವತ್ತಿಗೂ ಇವತ್ತಿಗೂ ನಾನು ಬದ್ಧನಾಗಿದ್ದೀನಿ. ಬಟ್ ಇದು ನಾವು ಯಾವ ಬ್ರಾಹ್ಮಣರ ವಿರುದ್ಧ ಅಲ್ಲ, ಬ್ರಾಹ್ಮಣ್ಯ ವಿರುದ್ಧ. ಸೊ ಪುರುಷ ಪ್ರಧಾನ ವ್ಯವಸ್ಥೆ ಅಂದಾಗ ಎಲ್ಲ ಪುರುಷರ ವಿರುದ್ಧ ನಾವು ಅಲ್ಲ, ಅದು ಒಂದು ಪುರುಷ ಪ್ರಧಾನ ವ್ಯವಸ್ಥೆ. ಬ್ರಾಹ್ಮಣ್ಯದ ವ್ಯವಸ್ಥೆ ಅಂದರೆ ಬ್ರಾಹ್ಮಣರ ವಿರುದ್ಧ ಅಲ್ಲ, ಅದು ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಅದು ನಾನು ಇಟ್ಟಿರೋ ಪದ ಅಲ್ಲ, ಅದು ಬಾಬಾ ಸಾಹೇಬರು ಬಳಸ್ತಾರೆ, ತಂದೆ ಪೆರಿಯಾರು ಬಳಸ್ತಾರೆ. ಇಂಟೆಲೆಕ್ಚುಲಿ ಭಾಳ 100 ವರ್ಷಗಳಿಂದ ಅದನ್ನು ಬಳಸ್ತಾ ಬರ್ತಾ ಇದ್ದೀವಿ. ಸೊ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಒನ್ ಕಮ್ಯುನಿಟಿ. ನಮಗೆ ಎಲ್ಲ ಮನುಷ್ಯರು ಬೇಕು. ಆ್ಯಂಡ್ ಬಸವಣ್ಣ ಆಗಿರ್ಬೋದು, ಎಲ್ಲ ನಮ್ಮ ಮಾದರಿಗಳೇ. ಸೊ ಇಟ್ಸ್ ನಾಟ್ ಅಸ್ಮಿತೆ ಅಲ್ಲ, ಅದು ಒಂದು ವ್ಯವಸ್ಥಿತವಾದ ಒಂದು ಅನ್ಯಾಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾಯಕ್ ಸಿನಿಮಾ ಥರ ಒನ್ ಡೇ ಚೀಫ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಿ? ನಾನಂತೂ ಯಾವ ಪೊಲಿಟಿಕಲ್ ಪವರ್ ಬಯಸೋನಲ್ಲ. ಐ ಡೋಂಟ್ ಫೈಂಡ್ ವೈ ಫಾರ್ ಎನಿ ಪರ್ಸನಲ್ ಪವರ್. ನಮಗೆ ಕಾಂಶಿರಾಮ್ ಅವ್ರು ನಮ್ಮ ಮಾದರಿ. ಕಾಂಶಿರಾಮ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗಟ್ಟಿಯಾದ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ತಾರೆ. ಸೊ ದರ್ ಕೆನ್ ಬಿ ಎನ್ ಎಕ್ಸ್ಟ್ರಾರ್ಡಿನರಿ. ಕರ್ನಾಟಕದಲ್ಲಿ ನಿಮ್ಮಂಥವ್ರು, ನಮ್ಮ ಸ್ನೇಹಿತರಂಥವ್ರು ಎಲ್ಲರೂ ಕೂಡ ಯಾರು ಪ್ರತಿಭೆ ಕಾಳಜಿ ಇರೋರು ಇಂಥವ್ರು ನಮಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ಬಟ್ ಒಂದು ದಿನ ಅನ್ನೋದಿದ್ದರೆ ನಮಗೆ ಎಷ್ಟೋ ಯೋಜನೆಗಳು ಥರದ್ದು ಇರುತ್ತೆ. ಬಟ್ ಒನ್ ಥಿಂಗ್ ವಿ ಮಸ್ಟ್ ಡೂ ಅಂದರೆ 4 ಲಕ್ಷ ಕೋಟಿ ಬೊಕ್ಕಸನ ಹೆಚ್ಚಳ ಮಾಡಬೇಕು. ಯಾವುದೇ ಪಕ್ಷ ಬಂದು 4 ಲಕ್ಷ ಕೋಟಿ ಇರುತ್ತೆ, ಅಷ್ಟಿದೆ. ಯಾವುದೇ ಪಕ್ಷ ಬಂದರು ಅಷ್ಟಿದ್ದರೆ ನಾವು ಬಂದು ಏನು ಉತ್ತಮ ಮಾಡೋಕ್ಕಾಗಲ್ಲ. ಅದನ್ನು ಹೆಚ್ಚಳ ಮಾಡಬೇಕು. ಅದು 5, 6, 7 ಅಂತ ಮಾಡಬೇಕು. ಅಂದರೆ ಹೇಗೆ ಅಂದರೆ 1% ಅಂತ ಉಳ್ಳವರ ಹತ್ರ ಏನು 40-50% ಆಸ್ತಿ ಇದೆ, ಅವ್ರ ಹತ್ರ ಒಂದು ಸ್ವಲ್ಪ ತೆರಿಗೆ ಹಾಕ್ಬಿಟ್ಟು ಇಳಿಸಿ
ಜನಕ್ಕೆ ಮರು ಹಂಚಿಕೆ ಮಾಡಿ ಅದನ್ನು ಒಂದು ಆರ್ಥಿಕ ಸಮಾನತೆ ಅನ್ನೋದು ಕೂಡ ನಮಗೆ ಭಾಳ ಮುಖ್ಯ. ಸೊ ಇನ್ ದ್ಯಾಟ್ ವೇ ವಿ ಮಸ್ಟ್ ಟ್ಯಾಕ್ಸ್ ದೋಸ್ ಹೂ ಹ್ಯಾವ್ ಮೋರ್. ನನ್ನಂಥವನು ಜಾಸ್ತಿ ಇರೋನು ಜಾಸ್ತಿ ಟ್ಯಾಕ್ಸ್ ಮಾಡೋದು. ಫೈನ್. ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇದ್ದೆ. ಇವತ್ತು ರಿಸರ್ವೇಷನ್ ಎಷ್ಟು ಅಡ್ವಾಂಟೇಜಾಗಿ ತಗೊತಾ ಇದ್ದಾರೆ ಅಂತಂದರೆ, ಅದೇ ಕ್ಯಾಸ್ಟಲ್ಲಿ ದೇ ಆರ್ ಟ್ಯಾಕ್ಸ್ ಪೇಯರ್ಸ್, ಚೆನ್ನಾಗಿ ದುಡ್ಡಿದೆ, ಆದರೂ ಸ್ಕಾಲರ್ಶಿಪ್ ತೊಗೋತಾರೆ, ಏನೋ ಇನ್ನೊಂದು ಮತ್ತೊಂದು ಮಾಡಿ ಕಡಿಮೆ ಟ್ಯಾಕ್ಸ್ ತೋರಿಸ್ತಾರೆ. ಒಂದಂತೂ ನಿಜ, ಯಾರೇ ಅನೈತಿಕವಾಗಿ ಅಥವಾ ಸುಳ್ಳು ಮಾಡಿದ್ರೆ ಯಾರೇ ಮಾಡಿದ್ರು ಅದು ತಪ್ಪೆ, ಅದನ್ನು ನಾವು ಹೇಳೋಕ್ಕೆ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಬಟ್ ಒಂದು ನಾವು ರಿಸರ್ವೇಷನ್ ಸಿಸ್ಟಮಲ್ಲಿ ಏನು ಬೇಕು ಅಂದರೆ, ನಮಗೆ ಒಂದು ಆಂತರಿಕ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಬೇಕಿದೆ. ರಿಸರ್ವೇಷನ್ನಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ಸಮುದಾಯ, ರಿಸರ್ವೇಷನ್ ಅಂದರೆ ಏನು, ಅದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಆ ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಜಾತಿ ಗುರುತು ಇಟ್ಕೊಂಡೇ ಕೊಡಬೇಕಾ ಅಥವಾ ಆರ್ಥಿಕವಾಗಿಯೂ ಕೊಡ್ಬೋದಾ ಅಂತ? ಇಟ್ಸ್ ಅ ಸೋಷಲ್ ಜಸ್ಟಿಸ್ ಪ್ಯಾರಡೈಮ್. ಎಕನಾಮಿಕ್ ಜಸ್ಟಿಸ್ ಮಾಡಬೇಕು ಅಂದರೆ ಎಕನಾಮಿಕ್ ಪ್ರೋಗ್ರಾಮ್ಸ್ ಮಾಡಬೇಕು, ಎಕನಾಮಿಕ್ ಜಸ್ಟಿಸ್ ಪಾಲಿಸೀಸ್ ತರಬೇಕು. ಬಟ್ ರಿಸರ್ವೇಷನ್ ಇಸ್ ಅ ಸೋಷಲ್ ಜಸ್ಟಿಸ್ ರೆಪ್ರೆಸೆಂಟೇಷನ್. ಎಕನಾಮಿಕ್ಸಿಗೆ ಸಂಬಂಧ ಇಲ್ಲ, ಎಕನಾಮಿಕ್ ಸಂಬಂಧ ಇಲ್ಲ. ಬಟ್ ಏನು ಮಾಡ್ಬೋದು ಅಂದರೆ, ಆ ಸೋಷಲ್ ಒಳಗೆ ಎಕನಾಮಿಕ್ಗಳಿಗೆ ವೇಟೇಜ್ ಕೊಡ್ಬೋದು. ಅಂದರೆ ಏನು ಮಾಡ್ಬೋದು ಅಂದರೆ, ಇವಾಗ ನೋಡಿ, ನಮಗೆ ಎಸ್ ಸಿ ನಲ್ಲಿ 17%, ಎಸ್ ಟಿನಲ್ಲಿ 7%, ಅಥವಾ OBC MBC ನಲ್ಲಿ 25, ಎಷ್ಟು 23, ಎಷ್ಟು ಪರ್ಸೆಂಟ್ ಇರುತ್ತೋ ಅದರೊಳಗೆ ಎಸ್ ಸಿನಲ್ಲಿ 17%ಅಲ್ಲಿ ನೀವು ಇದು ಕೊಡೋದು ವೆಯ್ಟೆಡ್ ಸಿಸ್ಟಮ್ ಅಂದರೆ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಆಗಿರ್ಬೋದು, ಗವರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಟು ಡಿಸಬಿಲಿಟಿ ಇರೋದಾಗಿರ್ಬೋದು, ಅಥವಾ ಸಿಂಗಲ್ ಪೇರೆಂಟೋ ಅಥವಾ ಪೇರೆಂಟ್ ಇಲ್ಲದೆ ಇರೋದು, ಇದು ಒಂದು ಈ ಥರದ್ದು ಎಕ್ಸ್ಟ್ರಾ ವೇಟೆಡ್ ಕೊಟ್ಟು ಅದರಲ್ಲಿ ಆ ಹಿಂದುಳಿವಿಕೆ ಫ್ಯಾಕ್ಟರ್ಸ್ಗಳಿಗೆ ಜಾಸ್ತಿ ಬೂಸ್ಟಪ್ ಕೊಡೋದು ನಮಗೆ ಬೇಕಾಗುತ್ತೆ. ಸೊ ವಿತಿನ್ ದ ಸೋಷಲ್ ಜಸ್ಟಿಸ್ ಮಾರ್ಕರ್ ಪ್ರೆಫರೆನ್ಷಿಯಲ್ ವೇಟೆಡ್ ಸಿಸ್ಟಮ್ ನಮಗೆ ಬೇಕಿದೆ. Thank you so much. Thank you, Shiva sir. Talk a lot. And finally, we are into a rapid fire. ಕೇಳಿ One word answer. ಒನ್ ವರ್ಡ್ ಕಷ್ಟ ಆಗುತ್ತೆ, ಬಟ್ ನಾನು ಆದಷ್ಟು ಕಡಿಮೆ ಹೇಳ್ತೀನಿ. ಓಕೆ. ಬುದ್ಧ ಪ್ರಪಂಚದಲ್ಲಿ ಅತ್ಯುತ್ತಮ ಮನುಷ್ಯ. ಬಸವಣ್ಣ ನಮಗೆಲ್ಲರಿಗೂ ಭಾಳ ಮಾದರಿ. ಪೆರಿಯಾರ್ ಕ್ರಾಂತಿಕಾರಿ. ಅಂಬೇಡ್ಕರ್ ಎಕ್ಸ್ಟ್ರಾ 20ನೇ ಶತಮಾನದ ಅದ್ಭುತವಾದ ಭಾರತೀಯ. ಸಾವರ್ಕರ್ ಪ್ರಪಂಚ. ಸಾವರ್ಕರ್ ಕೆಲವು ವಿಚಾರಗಳು ನಾವು ಓದ್ಕೊಳ್ಳೋದು ಮುಖ್ಯ ಇದೆ. ಗಾಂಧಿವಾದ, ಅಂಬೇಡ್ಕರ್, ಪೆರಿಯಾರ್ಗೆ ಯಾವಾಗಲೂ ಸೈದ್ಧಾಂತಿಕ ಶತ್ರು. ಮೋದಿ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಸ್ಟ್ರಾಂಗ್ ಇದ್ದಾರೆ, ಬೇರೆ ವಿಚಾರಗಳನ್ನ ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಿಲ್ಲ. ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡೋದು ಚೆನ್ನಾಗಿ ಮಾಡ್ತಾರೆ, ಬಟ್ ದೇಶ ಆಳೋದ್ರಲ್ಲಿ ನನಗೇನು ಕನ್ವಿನ್ಸ್ ಆಗಿದೆ. ಸಿದ್ದರಾಮಯ್ಯ ಒಳ್ಳೆ ಭಾಷಣಕಾರರು, ಬಟ್ ಆಳ್ವಿಕೆ ಸ್ವಲ್ಪ ವೀಕ್ ಇದೆ. DK ಶಿವಕುಮಾರ್ ಇವೆಂಟ್ ಮ್ಯಾನೇಜರ್ ಮತ್ತು ಅವರು DCM ಆಗೋಕ್ಕೆ ನನಗೆ ಕನ್ವಿನ್ಸ್ ಆಗಿಲ್ಲ. BY ವಿಜಯೇಂದ್ರ ಅವರು ಕೂಡ ಇವೆಂಟ್ ಮ್ಯಾನೇಜರು, ಬಟ್ ಅವರು ವಿಚಾರಗಳು ಏನು ನನಗೆ ಕಾಣಿಸ್ತಾ ಇಲ್ಲ. ದೇವೇಗೌಡರು ಭಾಳ ಹಿರಿಯ ರಾಜಕಾರಣಿ, ಅವರು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಇವತ್ತಿಗೂ ಆ ಕಿಚ್ಚಿರೋದು ನಮ್ಗೆ ಗೌರವ. ಕುಮಾರಸ್ವಾಮಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಬಟ್ ಅವರು ಅವಕಾಶ ಸಿಕ್ಕಿದಾಗ ಸರಿಯಾಗಿ ಬಳಸ್ಕೊಂಡಿಲ್ಲ, ಇನ್ನೂ ಉತ್ತಮವಾಗಿ ಬಳಸ್ಕೋಬೇಕಾಗಿತ್ತು. ಪ್ರಜ್ವಲ್ ರೇವಣ್ಣ ಭಾಳ ಮುಖಭಂಗದ ವಿಚಾರ, ಅದು ಭಾಳ ತಪ್ಪು ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಳ ತಪ್ಪು ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಒಂದು ದೊಡ್ಡಣ್ಣನ ಥರ ಭಾಳ ಪ್ರೀತಿ ಕೊಟ್ಟಿದ್ರು ನಮ್ಗೆ, ಅವ್ರ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ನಮ್ಮ ಮದುವೆಗೆ ಬಂದರು. ಕಮಲ್ ಹಾಸನ್ ಅದ್ಭುತ ಕಲಾವಿದರು, ಆದರೆ ಅವರು ಮಾತಾಡಿದ ಅವರ ಒಂದು ವಿನಯ ಇಲ್ಲದೆ ಇದ್ದರೆ, ಒಂದು ಸೊಕ್ಕು ದುರಾಂಕಾರ ಜಾಸ್ತಿ ಇದ್ದರೆ ಅದು ಯಾರಿಗೂ ಒಳ್ಳೆಯದಾಗಲ್ಲ. ಶಿವಣ್ಣ ಅವ್ರು ಇನ್ನೂ ಲೀಡರ್ಶಿಪ್ನ ನಿರೀಕ್ಷೆ ಮಾಡ್ತೀವಿ. ಕಲಾವಿದರಾಗಿ ಜನ ಖಂಡಿತ ಒಪ್ಪಿದ್ದಾರೆ, ಬಟ್ ಅವರ ಲೀಡರ್ಶಿಪ್ಪಲ್ಲಿ ನಮಗೆ ಸ್ವಲ್ಪ ಇನ್ನೂ ಬೇಕಾಗತ್ತೆ ಅಂತ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಪ್ಲೇಯರು, ಬಟ್ ಅವರು ಕೂಡ ಏನು ಮಾತಾಡಿಲ್ವಲ್ಲ ಜಾಸ್ತಿ, ನಮಗೆ 11 ಜನ ಸತ್ತ ಮೇಲೆ ಅದು ಕೂಡ ಬೇಜಾರಾಗುತ್ತೆ. ಫೈನಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB. ಕ್ರಿಕೆಟ್ನಲ್ಲಿ ಗೆದ್ದಿರೋದು ಫೈನ್, 18 ವರ್ಷದಲ್ಲಿ ಅವರು ಗೆದ್ದಿರೋದು ಫೈನು, ಬಟ್ ಅದು ಒಂದು ಬಿಸ್ನೆಸ್. ಇಟ್ಸ್ ಇಂಟ್ರೆಸ್ಟೆಡ್ ಇನ್ ಪ್ರಾಫಿಟ್ಸ್. ಇಟ್ ಈಸ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ, ಮತ್ತು ಕನ್ನಡದಲ್ಲಿ ಅವ್ರಿಗೇನು ಕೊಡುಗೆ ನನಗೇನು ಕಾಣಿಸಲ್ಲ. ಥ್ಯಾಂಕ್ಸ್ ಟೋನ್. ಇಷ್ಟೊತ್ತು ನಮ್ಮ ಹೊಟ್ಟಿಗೆ ಕೂತು ಅನೇಕ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡಿದ್ದೀರಿ, ವೀಕ್ಷಕರಿಗೆ ತಿಳಿಸಿದಿರಿ, ನಮ್ಮ ಜೊತೆ ಮಾತಾಡಿದಿರಿ. ಆ್ಯಂಡ್ ನಿಮ್ಮ ಮುಂದಿನ ಎಲ್ಲ ಪ್ಲ್ಯಾನ್ಸ್ಗಳಿಗೂ ಒಳ್ಳೆಯ ಯಶಸ್ಸು ಸಿಗಲಿ ಅಷ್ಟು ಮಾತ್ರ ಆಶಿಸ್ತೀನಿ. ಧನ್ಯವಾದ ಶ್ರೀನಿವಾಸ. ದೇವರಿದ್ದಾನೆ ಅಂತ ನಾನು ನಂಬ್ತೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ಶ್ರೀನಿವಾಸ, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಆ್ಯಂಡ್ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವಾಚ್ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.